ವಿಚಾರಕ್ಕೆ ಯಾವುದೇ ಸಮಯ ಶುಭ ಅಶುಭ ಅನ್ನೋದಿಲ್ಲ ಅನ್ನೋ ಒಂದು ಸಂದೇಶ. ಪರಂಪರೆ ಹಿಂಗಿದೆ, ರಾಮಾಯಣ ಹಿಂಗಿದೆ, ಕೃಷ್ಣ ಹಿಂಗೆ ಹೇಳಿದ್ದಾರೆ, ಬಸವಣ್ಣ ಹಿಂಗೆ ಹೇಳಿದ್ದಾರೆ. ಮಗು ನೀನು ನಡೆಯುವಾಗ ಮೊದಲು ಬಿದ್ದು ಏಳುವ ನಡಿಗೆ ಈ ಜಗದ ಮೊದಲ ನಾಟ್ಯ ನಾಸ್ಯ. IT ಯುಗ PT ಯುಗ ಅಂದ್ರೆ ಇಂಟರ್ನಲ್ ಟೆನ್ಷನ್ ಅಂಡ್ ಬಯೋ ಟೆನ್ಷನ್ ಯುಗ ಅಂತೆ. ಕಲ್ಲಣಿಸಲಿರುವ ಮನ ಕಂಡ್ಯ ತಾಳು ಮನವೇ ತಾಳು ಮನವೇ ತಾಳು ಮನವೇ. ಏನಿಲ್ಲ ಮಗನೇ, ನಾನು ಸಾಯೋ ದಿವಸ ಸ್ವಲ್ಪ ಬೆಳೆ ಸಮಾಧಿ ಮಾಡಿ ಕೊಡ್ತೀನಪ್ಪ. ಈ ಸಮಾಧಿ ಮಾಡೋ ದಿವಸ ನನ್ನ ಮನೆ ಸಕ್ಕರೆ ಹೊಡೆದುಕೊಂಡು 1000 ರೂಪಾಯಿ ಒಳ್ಳೆ ಹೊಸ ಚಪ್ಪಲಿ ತಗೊಂಡಿದ್ದೀನಿ. ಹಸುರಿಗೆ ಹಾಕಿ ಇಲ್ಲ ಆ ಚಪ್ಪಲಿ ನಾನು ಗುಂಡಿ ಹೊಡೆಗಿಟ್ಟು ನಾನು ಸಮಾಧಿ ಜೊತೆ ಮಣ್ಣು ಮಾಡಬಾರ್ದು. ಈ ಸಾಹಿತ್ಯ ಇರ್ತಕ್ಕಂಥದ್ದೇ ಈ ಸಮಾಜಕ್ಕೆ ಅಂತೆ. ಇನ್ನೇನು ವಿಚಲಿತ ಆಗೋದು ಬೇಡ, ನೀ ಟೆನ್ಷನ್ ಹೊಡೆಯೋದು ಬೇಡ. ಇದು ಬದುಕು 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 ಹೇಳ್ತಕ್ಕಂಥ ಪ್ರಜ್ಞೆ ಜಾಗೃತ ಮಾಡಲಿಕ್ಕೆ ಸಾಹಿತ್ಯ ಅದ್ಭುತವಾದಂಥ ಪರಂಪರೆ ನಮ್ಮಲ್ಲಿದೆ ಅಂತೆ. ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ವೇದಿಕೆಯ ಮೇಲೆ ತಹಸೀಲ್ದಾರರಾಗಿರ್ತಕ್ಕಂಥ ಗಣ್ಯಮಾನ್ಯರೇ ಹಾಗೂ ಪ್ರವಚನ ಮಾಲಿಕೆಯನ್ನು ಕೇಳಲಿಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಸ್ತ ಶರಣ ಬಂಧುಗಳೇ, ಇಂದು ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನಾಗಭೂಷಣದವರ ತೋಟದ ಮನೆಯ ಆವರಣದಲ್ಲಿ ಆಯೋಜನೆಗೊಂಡಿರ್ತಕ್ಕಂಥ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆಯ ನಾನು ಶ್ರೀ ಸಾಯಿ ಸ್ಕಂದ ಪ್ರೀಸ್ಕೂಲ್ ಶಿವಮೊಗ್ಗ UKGಯನ್ನು ಓದುತ್ತಿದ್ದೇನೆ. ಭಗವದ್ಗೀತೆ ಶ್ಲೋಕವನ್ನು ಹೇಳುತ್ತೇನೆ. ಶ್ರೀಮದ್ ಭಗವದ್ಗೀತಾ ತಮೇವ ಮಾತಾ ಚ ಪಿತಾ ತ್ವಮೇವ ತಮೇವ ಬಂಧುಶ್ಚ ಸಖಾ ತ್ವಮೇವ ತಮೇವ ವಿದ್ಯಾ ದ್ರವಿಣಂ ತಮೇವ ತಮೇವ ಸರ್ವಂ ಮಮ ದೇವ ದೇವ. ಈ ಸ್ವತಂತ್ರದ ಮಾಸದಲ್ಲಿರುವ ನಮ್ಮೆಲ್ಲರಿಗೆ, ಈ ದೇಶಕ್ಕೆ, ಈ ರಾಷ್ಟ್ರಕ್ಕಾಗಿ ಸ್ವತಂತ್ರವನ್ನ ಲಭಿಸುವಂತೆ ಮಾಡಿ ತ್ಯಾಗ ಬಲಿದಾನ ಮಾಡಿದ ಅದೆಷ್ಟೋ ಸ್ವತಂತ್ರ ವೀರರನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಅಷ್ಟು ಗಣ್ಯಮಾನ್ಯರಲ್ಲಿ ಹಾಗೂ ಈ ಒಂದು ಸಾತ್ವಿಕ ಕಾರ್ಯಕ್ರಮವನ್ನ ಸಾಕ್ಷಿಸಲು ಬಂದಿರುವಂತಹ ಸಾತ್ವಿಕ ಜನ ಸಂದಣಿಯಲ್ಲಿ ನನ್ನ ಮೊದಲಿಗೆ ನಮಸ್ಕಾರಗಳು, ಶರಣು ಶರಣಾರ್ಥಿಗಳು. ಬಂಧುಗಳೇ, ಐಸಿರಿ ಫೌಂಡೇಶನ್, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನ, ಲಯನ್ಸ್ ಕ್ಲಬ್ ಚಿಕ್ಕಮಗಳೂರು ಇವರ ಸಹಯೋಗದಲ್ಲಿ, ಸಹಭಾಗಿತ್ವದಲ್ಲಿ ಸಾಹಿತಿಗಳಾದಂತಹ ಚಟ್ನಳ್ಳಿ ಮಹೇಶ್ ಅಣ್ಣನವರ ನೇತೃತ್ವದಲ್ಲಿ ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ 2026 3ನೇ ವರ್ಷದ 19ನೇ ದಿನ ನಾವಿವತ್ತು ನಾಗಭೂಷಣ್ಣನವರ ಒಂದು ತೋಟದ ಮನೆಯ ಆವರಣದಲ್ಲಿ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ, ಈ ಅಭಿಯಾನಕ್ಕೆ ಭಾಗಿಯಾಗಿರೋದು ನಿಜವಾಗ್ಲೂ ಒಂದು ಸಾತ್ವಿಕವಾದ ಕ್ಷಣವನ್ನ ಸಾಕ್ಷಿಸೋಕ್ ನಾವೆಲ್ಲರೂ ಒಂದು ಸೇರಿರೋದೇ ಒಂದು ಭಾಗ್ಯ ಅಂದ್ರೆ ತಪ್ಪಿಲ್ಲ. ಇನ್ನ ಈ ವರ್ಷದ ಒಂದು ಅಭಿಯಾನದ ಹೆಸರು ಮನೆ ಮನದೆಡೆಗೆ ಶುದ್ಧ ನುಡಿಯ ನಡಿಗೆ. ಈ ಒಂದು ಶೀರ್ಷಿಕೆಯನ್ನ ಈ ಅಭಿಯಾನಕ್ಕೆ, ಈ ವರ್ಷದ ಅಭಿಯಾನಕ್ಕೆ ಯಾಕೆ ಇಟ್ರಿ ಅಂತ ತುಂಬಾ ಹಲವಾರು ಜನ ಕೇಳಿದ್ರು. ಯಾಕೆ ಇದೇ ಒಂದು ಮನೆ ಮನದೆಡೆಗೆ ಶುದ್ಧ ನುಡಿಯ ನಡಿಗೆ ಅಂತ. ಹೋದ ವರ್ಷ ನಾವು ಅಂಗಳದೆಡೆಗೆ ಮಂಗಳ ನುಡಿ ನಡಿಗೆ ಅಂತ ಮಾಡಿದ್ವಿ. ಈ ವರ್ಷ ನಾವು ಮನೆ ಮನಗಳಿಗೆ ಶುದ್ಧ ನುಡಿಯ ನಡಿಗೆ ಅಂತ. ನೀವು ಸಾಮಾಜಿಕ ಜಾಲತಾಣದಲ್ಲಾಗಿರ್ಲಿ ಅಥವಾ ದೃಶ್ಯ ಮಾಧ್ಯಮದಲ್ಲಾಗಿರ್ಲಿ ಅಥವಾ ಬೆಳಗ್ಗೆದ್ದು ಒಂದು ನ್ಯೂಸ್ ಪೇಪರ್ ಅಲ್ಲಿ ನೋಡ್ತಾ ಇದ್ದೆ, ಸ್ವಂತ ತಾತನ ಮೊಬೈಲ್ ಕೊಡ್ದಲೇ ಇರೋದಕ್ಕೆ ಚಾಕೀರ್ತಿ ಸಾಯಿಸಿದ್ದಾರೆ ಒಬ್ಳು ಮೊಮ್ಮಗಳು ಕೇರಳದಲ್ಲಿ ಅಂತ. ಸೊ ಈ ತರದ ನಕಾರಾತ್ಮಕ ವಿಚಾರಗಳನ್ನ, ನಕಾರಾತ್ಮಕ ತತ್ವಾದರ್ಶಗಳನ್ನ ಕೆಲವನ್ನ ಕೇಳ್ತಾ ಇರ್ತೀರಾ. ಯಾವುದು ಸೂಕ್ತ ಅಲ್ಲ ಮನುಷ್ಯತ್ವಕ್ಕೆ. ಆ ತರದ ವಿಚಾರಗಳು ನಮ್ಮ ಸುತ್ತಮುತ್ತ ನಡಿಬೇಕಾದ್ರೆ ಒಂದು ಸಾತ್ವಿಕವಾದ ಸ್ಪರ್ಶವನ್ನ ಈ ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ, ಪರಿಸರ ಪರವಾಗಿ ಕೆಲಸ ಮಾಡ್ತಿರುವಂತ ಈ ಸಂಸ್ಥೆಗಳು ಅಲ್ಲಲ್ಲಿ 30 ದಿನಗಳ ಈ ಒಂದು ಜ್ಞಾನಗಂಗೆಯನ್ನ 30 ಹಳ್ಳಿಗಳಲ್ಲಿ, 30 ಮನೆಯ ಆಯೋಜಕರ ಮನೆಯ ಅಂಗಳದಲ್ಲಿ ಅಥವಾ ದೇವಾಲಯದ ಆವರಣದಲ್ಲಿ ಒಂದು ಸಾತ್ವಿಕ ಸ್ಪರ್ಶವನ್ನ ಕೊಡ್ಬೇಕು. ಸದುದ್ದೇಶವಾಗಿ, ಸಕಾರಾತ್ಮಕವಾಗಿ, ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ ಈ ಒಂದು ಅಭಿಯಾನ ಮಾಡ್ಬೇಕು ಅಂತ ಮಹಾನ್ ಆಶಯ ಇಟ್ಕೊಂಡಿದ್ದವರು ನಮ್ಮ ಚಿಕ್ಕಮಗಳೂರು ಚಟ್ನಳ್ಳಿಯಿಂದ ಚಿಕಾಗೋವರೆಗೂ ಒಂದು ಹೆಸರು ಮಾಡಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ಚಟ್ನಳ್ಳಿ ಮಹೇಶ್ ಅಣ್ಣನವರು. ಅದೇ ತರಹ ಲಯನ್ಸ್ ಕ್ಲಬ್ ಆಗಿರ್ಲಿ, ಮಾಧ್ಯಮ ಸಂಸ್ಕೃತಿ ಪ್ರತಿಷ್ಠಾನದ ಪ್ರಭುಲಿಂಗ ಶಾಸ್ತ್ರಿ ಸರ್ ಆಗಿರ್ಲಿ ಅಥವಾ ನಮ್ಮ ಸಂಸ್ಥೆ, ಇದಕ್ಕೆ ನಾವೆಲ್ಲರೂ ಒಂದು ಬೆಂಬಲ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ವಿ. ಇನ್ನು ಕೆಲವರು ಕೇಳಿದ್ರು, ಶ್ರಾವಣ ಸಂಜೆ ಅಲ್ವಾ ಇದು, ಯಾಕೆ ಆಷಾಢ ಶ್ರಾವಣ ಸಂಜೆ ಅಂತ ಇಟ್ಕೊಂಡಿದ್ದೀರಾ?
ಸೊ ಒಳ್ಳೆ ವಿಚಾರಕ್ಕೆ ಯಾವುದೇ ಸಮಯ ಶುಭ ಅಶುಭ ಅನ್ನೋದಿಲ್ಲ ಅನ್ನೋ ಒಂದು ಸಂದೇಶ. ಸೊ ಶ್ರಾವಣದಲ್ಲೇ ಒಳ್ಳೆ ವಿಚಾರ ಕೇಳ್ಬೇಕು, ಆಷಾಢ ಅಶುಭ ಅಂತ ಹೇಳೋದ್ ಬದಲು ಆಷಾಢದಿಂದನೇ ಒಂದು ಆರಂಭ ಮಾಡೋಣ, ಒಂದು ಹೆಜ್ಜೆ ಮುಂಚೆ ಇರೋಣ ಅಂತ ಈ ಕಾರ್ಯಕ್ರಮ, ಈ ಅಭಿಯಾನವನ್ನ ನಾವು ಆಷಾಢ ಶ್ರಾವಣ ಮಾಸದ ಪ್ರವಚನ ಮಾಲಿಕೆ ಅಂತ ಮಾಡಿದ್ವಿ. ಇನ್ನ ಈ ಕಾರ್ಯಕ್ರಮಕ್ಕೆ ಬಂದ್ರೆ ಏನು ನಮಗ್ ಸಿಗುತ್ತೆ ಅಂತ ಕೆಲವರು ಕೇಳ್ಬೋದು. ಸೊ ನಮ್ಮ ಪಂಚೇಂದ್ರಿಯಗಳಿಗೆ, ನಮ್ಮ ಸೆನ್ಸಸ್ ಗಳಿಗೆ ಒಂದು ಸೆನ್ಸಸ್ ಕಂಟ್ರೋಲ್ ಅಲ್ಲಿ ಬರುವಂತ ಒಂದು ಸ್ಪರ್ಶ ಇಲ್ಲಿ ನಮಗಾಗುತ್ತೆ. ಕಣ್ಣಿಗೆ ನಾವ್ ಎಷ್ಟು ದಿನದ ನಂತರ ನಾವೆಲ್ಲರೂ ಮುಖಾಮುಖಿ ನೋಡ್ತಾ ಇರ್ತೀವಿ, ಕಿವಿಗೆ ಇಂಪಾದ ಹಾಡು, ಅನುಭವದ ನುಡಿಮುತ್ತುಗಳು. ಇನ್ನ ಈ ಒಂದು ಚಳಿಯಲ್ಲಿ ಒಂದು ತಣ್ಣನೆಯ ಒಂದು ಚಳಿಯ ಸ್ಪರ್ಶ ನಮ್ಮ ಚರ್ಮಕ್ಕಾಗಿತ್ತು. ಇದಾದ ನಂತರ ಆತಿಥ್ಯವನ್ನ ವಹಿಸಿಕೊಂಡಿರುವಂತಹ ಆಯೋಜಕರು ಒಂದು ಮೂಗಿಗೆ ಮತ್ತೆ ನಮ್ಮ ನಾಲಿಗೆಗೆ ಒಂದು ಆರೋಗ್ಯಕರವಾದ ಗ್ರಾಮೀಣ ಆಹಾರ ಪದ್ಧತಿಯ ಒಂದು ಸೇವೆನೇ ಅನ್ಬೋದು, ಆ ಆತಿಥ್ಯವನ್ನ ನಮಗೆ ಮಾಡಿರ್ತಾರೆ. ಅದಲ್ಲದೆ ಈ ಒಂದು ಅಭಿಯಾನದಲ್ಲಿ ನಾವು ಗ್ರಾಮೀಣ ಆಹಾರ ಪದ್ಧತಿ, ಭಾರತೀಯ ಗ್ರಾಮೀಣ ಆಹಾರ ಪದ್ಧತಿ ಕೂಡ ರೂಢಿಸ್ಕೋಬೇಕು ನಮ್ಮ ಆಹಾರ ಸಿಸ್ಟಮ್ ಅಲ್ಲಿ ಅಂತ ಚಟ್ನಳ್ಳಿ ಫುಡ್ಸಿನ ಒಂದು ಕಿಲ್ಸ ಆಗಿಲಿ, ನಿಪ್ಪಟ್ಟಾಗಿಲಿ, ಮಾಲ್ದಿ ಆಗಿಲಿ, ಈ ತರ ಹಳೇ ಸಾಂಪ್ರದಾಯಿಕವಾದಂತಹ ನಮ್ಮ ಅಜ್ಜಿ ಜಾನಪದರು ಮತ್ತೆ ಅಜ್ಜಿ ತಾತಂದ್ರು ಬಳಸ್ತಿದ್ದಂತಹ ಒಂದು ಆಹಾರನು ಕೂಡ ಇವತ್ತು ನೀವು ಕಿಲ್ಸವನ್ನ ತಿಂತೀರಾ ಚಟ್ನಳ್ಳಿ ಫುಡ್ಸ್ ಇಂದ ಇಲ್ಲಿ ಬಂದಿರೋರು. ಸೊ ಆತರ ಅದನ್ನು ಜೋಡಿಸ್ಕೊಂಡು ಆಧುನಿಕ ಸ್ಪರ್ಶ ಕೊಡ್ಬೇಕು ಅಂತ ನಮ್ಮ ಆಪ್ ಐಸಿರಿ ಫೌಂಡೇಶನ್ ಮತ್ತೆ ಐಸಿರಿ ಟುಡೇ ಇರುವಂತಹ ಒಂದು ಸಾಮಾಜಿಕ ಜಾಲತಾಣ ಮತ್ತೆ ಸೆಲ್ಫಿ ಬುಕ್ ಅಲ್ಲಿ ಇನ್ನೂ ಲಕ್ಷಾಂತರ ಜನರಿಗೆ, ಇಲ್ಲೊಂದು 100 ಜನ ಇರ್ಬೋದು, ಇನ್ನು ಸಾವಿರಾರು ಜನಕ್ಕೆ ಈ ವಿಷಯ ಮುಟ್ಲಿ ಅಂತ ಆ ಆಧುನಿಕ ತಂತ್ರಜ್ಞಾನದ ಬಳಕೆ ಕೂಡ ಆಗಿದೆ. ಅದಲ್ಲದೆ ನೋಡ್ಬೋದು ಪಂಚಸಾಗಳು, ಬಸವಣ್ಣನವರ ಸರ್ವರಿಗೂ ಕಾಯಕ ಧರ್ಮ, ಕನಕದಾಸರ ಸಾಮಾಜಿಕ ಬದ್ಧತೆ, ಸ್ವಾಮಿ ವಿವೇಕಾನಂದರವರ ಸರ್ವಿಸ್ ಇಸ್ ದ ಮೋಟೋ ಆಫ್ ಲೈಫ್, ಹಾಗೂ ಕುವೆಂಪುರವರ ಸರ್ವ ಜನಾಂಗದ ಶಾಂತಿಯ ತೋಟ, ಹಾಗೂ ಸಂವಿಧಾನದ ಸಮಾನತೆಯನ್ನು ಸಾರಿದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ತರ ನಾವು ಕಲ್ಯಾಣ ನಗರ, ಗಾಳಿಹಳ್ಳಿ, ನಿಡ್ಘಟ್ಟ, ಬೆಲ್ವಾಡಿ, ನಂತರದ ದಿನಗಳಲ್ಲಿ ಬಿಲೆಕಲ್ಲಲ್ಲಿ, ಅದಾದ್ಮೇಲೆ KBಆಳು, ನಂತರ ಎಸ್ಕೊಪ್ಲು, ನಂತರ ಸಕ್ರಾಪಟ್ನ ಇವತ್ತು. ಸೊ ಈ ತರ ಎಲ್ಲಾ ಕಡೆ ಒಂದು ಜ್ಞಾನಗಂಗೆಯನ್ನ, ಒಂದು ಅನುಭವದ ಒಂದು ಸಾತ್ವಿಕ ಕ್ಷಣವನ್ನ ಸೃಷ್ಟಿಸಬೇಕು ಅನ್ನೋ ಒಂದು ಸಂಕಲ್ಪದಲ್ಲಿ ಈ ಅಭಿಯಾನ ಮಾಡಿದ್ವಿ. ನಿಮ್ಮೆಲ್ಲರ ಒಂದು ಬೆಂಬಲ ಸಿಕ್ಕಿದೆ. ಇವತ್ತು ವಿಶೇಷವಾಗಿ ನಾಗಭೂಷಣ್ಣನವರಿಗೆ ನಾವು ಧನ್ಯವಾದ ಹೇಳಲೇಬೇಕು. ಈ ತರದ ಒಂದು ಪ್ರಕೃತಿ ಮಧ್ಯೆ ನಮಗೆ ಈ ವಾತಾವರಣ ಸೃಷ್ಟಿಸಿರೋದು, ನಾವು ಟೌನ್ ಅಲ್ಲಿ ಇರ್ತೀವಲ್ಲ, ಇದೊಂದು ಒಂಥರ ಬ್ಲೆಸ್ಡ್ ಈವ್ನಿಂಗ್ ಅಂದ್ರೆ ತಪ್ಪಿಲ್ಲ. ನಾವು ಈ ದಿನ ಮಾತಾಡ್ತಾ ಇರೋ ವಿಷಯ ತನುವ ತೋಂಟವ ಮಾಡಿ. ತನುವ ತೋಂಟವ ಮಾಡಿ ಅಂದರೆ ನಮ್ಮ ದೇಹವನ್ನು ನಾವು ಏನು ಒಂದು ಸೇವೆಗೆ ಸಾಧನೆಯನ್ನಾಗಿ ಮಾಡಿಕೊಂಡು ಸ್ವಾರ್ಥವನ್ನು ಬದಿಗಿಟ್ಟು ಸಮಾಜಕ್ಕಾಗಿ ದುಡಿಯುವುದೇ ಈ ಒಂದು ದಿನದ ಕಾರ್ಯಕ್ರಮ. ಸೊ ಇಲ್ಲಿ ತನುವ ತೋಂಟವ ಮಾಡಿ ಮಾನವ ಸೇವೆಯಲ್ಲಿ ತೊಡಗಿಸಿ ಜನರ ನೋವಿಗೆ ಸ್ಪಂದಿಸುವುದೇ ನಿಜವಾದ ಮಾನವೀಯತೆ. ಸೊ ನಾವು ಯಾವುದೇ ಒಂದು ಕೆಲಸ ಮಾಡುವಾಗ ಅದರಲ್ಲಿ ಏನು ಲಾಭ ಬರುತ್ತೆ ಅಂತಂದಲ್ಲ, ನಾವೇನು ಸರ್ವಿಸ್ ಮಾಡ್ತಾ ಇದ್ದೀವಿ, ನಾವೇನು ಸೇವೆ ಮಾಡ್ತಾ ಇದ್ದೀವಿ ಅಂತ ನಾವು ನೋಡಬೇಕಾಗುತ್ತೆ. ಸೊ ಅದೇ ರೀತಿ ನಮ್ಮ ಲಯನ್ಸ್ ಸಂಸ್ಥೆ ಪ್ರಪಂಚಾದ್ಯಂತ 206 ದೇಶಗಳಲ್ಲಿದೆ. ಸೊ 206 ದೇಶ, 14 ಲಕ್ಷಕ್ಕಿಂತ ಹೆಚ್ಚಿನ ಸದಸ್ಯರಿದ್ದಾರೆ. ಇವರೆಲ್ಲ ಸಹ ಸೇವೆ ಮಾಡ್ತಾನೆ ಇರ್ತಾರೆ. ಸೊ ಈ ಸೇವೆ ಮಾಡೋ ವಿಷಯ ಬಂದಾಗ ತುಂಬ ಸಂಘ ಸಂಸ್ಥೆಗಳು ಸೇವೆ ಮಾಡ್ತಾ ಇದೆ. ಅದರಲ್ಲಿ ನಮ್ಮ ಲಯನ್ಸ್ ಸಂಸ್ಥೆ ಮುಂಚೂಣಿಯಲ್ಲಿದೆ ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಸೊ ದೇಶಾದ್ಯಂತ ಯಾವುದೇ ಒಂದು ಡಿಸಾಸ್ಟರ್ ಆಗಲಿ, ಯಾವುದೇ ಒಂದು ಕಾರ್ಯ ಆಗಲಿ, ಯಾವುದೇ ಒಂದು ಅನಾಹುತ ಆಗಲಿ ಅಥವಾ ಯಾವುದೇ ಒಳ್ಳೆಯ ಕಾರ್ಯ ಆಗಲಿ, ಲಯನ್ಸ್ ಸಂಸ್ಥೆ ಮುಂದೆ ಇರುತ್ತೆ. ಸೊ ಇದು ಒಂದು ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ನಾನಾದರೂ ಭಾವಿಸ್ತೀನಿ. ಸೊ ಇಲ್ಲಿ ನಾವೇನು ಸೇವೆ ಮಾಡ್ಬೋದು. ಸೊ ಇಲ್ಲಿ ಸೇವೆ ಮಾಡುವಾಗ ನಮಗೆ ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡ್ಕೋಬೋದು ನಾವು. ಸೊ ಅದರಲ್ಲಿ ನಾವು ನಮ್ಮ ದೀನದಲಿತರಿಗೆ ಸಹಾಯ ಮಾಡ್ಬೋದು, ರೋಗಿಗಳಿಗೆ ಶುಶ್ರೂಷೆ ಮಾಡ್ಬೋದು. ಸೊ ಕೈಲಾಗದವ್ರಿಗೆ ನಾವು ಸಹಾಯ ಮಾಡ್ಬೋದು. ಜೊತೆಗೆ ನಮ್ಮ ಲಯನ್ ಸಂಸ್ಥೆಯ ಮುಖ್ಯ ಉದ್ದೇಶ ವಿಷನ್, ದೃಷ್ಟಿದು ನಮ್ಮ ಲಯನ್ ಸಂಸ್ಥೆಯ ಉದ್ದೇಶ. ಸೊ ಏನೇ ಒಂದು ದೃಷ್ಟಿದೋಷ, ನನಗೊಬ್ಬರು ಬಡವನರಿಂದ ಫೋನ್ ಮಾಡ್ತಾ ಇದ್ರು. ಸರ್ ನೀವು ಲಯನ್ ಅಧ್ಯಕ್ಷ ಅಲ್ವಾ ಅಂದರು. ಹೌದು ಅಂತ ಹೇಳಿದೆ. ಸೊ ಅವ್ರು ಹೇಳ್ತಾ ಇದ್ರು, ಸರ್ ನಮ್ಮ ತಂದೆಗೆ ನಾವು ಸುಮಾರು ಕಡೆ ಎಲ್ಲ ನಾವು ಟ್ರೀಟ್ಮೆಂಟ್ ಮಾಡಿಸಿದ್ದು, ಆದರೆ ಏನೂ ಆಗಿಲ್ಲ ಸರ್. ನಿಮ್ಮ ಲಯನ್ ಸಂಸ್ಥೆಯಲ್ಲಿ ನೀವು ಆಪರೇಷನ್ ಮಾಡಿಸಿದ ಮೇಲೆ ಆ್ಯಕ್ಚುಲಿ ಅದು ನಮ್ಮ ತಂದೆ ಆರಾಮಾಗಿದ್ದಾರೆ ಸರ್, ಅದೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಹೇಳಿದೆ. ಸೊ ಯಾವಾಗ ತಾನು ಸರ್ ನಿಮ್ಮ ಸಂಸ್ಥೆಗೆ ಬರ್ತೀವಿ ಸರ್ ಅಪ್ಪನ ಕರ್ಕೊಂಡು ಅಂತ ಹೇಳಿದ್ರು. ಆ್ಯಕ್ಚುಲಿ ಅದು ನಾನು ಮಾಡಿದ ಕಾರ್ಯ ಅಲ್ಲ, ನಮ್ಮ ಹಿಂದಿನ ಅಧ್ಯಕ್ಷರುಗಳು ಅಥವಾ ಯಾರಿದ್ರು ಅವ್ರು ಮಾಡಿದ್ರು. ಬಟ್ ಅದನ್ನು ಅವರು ನೆನೆಸೋದೇನೋ ಲಯನ್ ಸಂಸ್ಥೆನ ನೆನೆಸ್ತಾ ಇದ್ದಾರೆ. ಸೊ ಈ ಥರ ಒಂದು ಕಾರ್ಯಕ್ರಮನ ನಾವು ಲಯನ್ ಸಂಸ್ಥೆಯಲ್ಲಿ
ಮಾಡ್ತಾ ಇದ್ದೀವಿ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಮಹೇಶ್ ಅಣ್ಣವ್ರದ್ದು ಭಾಷಣ ಕೇಳಕ್ಕೆ ಅಂತ ಬಂದಿದ್ದೀವಿ. ಹಾಗಾಗಿ ಅವರಿಗೆ ನಾವು ಟೈಮನ್ನು ಕೊಡಲೇಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟು ಮಾತಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದು ಎರಡು ಮಾತು ಕಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗಾಗಲೇ ನಮ್ಮ ಚಂದನ್ ಹೇಳಿದ್ರು, ಶ್ರಾವಣ ಬಂತು ನಾಡಿಗೆ ಬಂತು ಪಿಡಿಗೆ ಅಂತೇಳಿ. ಶ್ರಾವಣ ಅನ್ನೋದೇ ಒಂದು ಸಂಭ್ರಮ, ಸಡಗರ. ಇದು ಸನಾತನ ಸಂಸ್ಕೃತಿಯಲ್ಲಿ ಹಿಂದಿಂದಲೂ ಈ ಶ್ರಾವಣ ಅನ್ನೋದು ಒಂದು ಖುಷಿಯ ಸಂಗತಿ. ಈ ಖುಷಿಯ ಸಂಗತಿಗಳಲ್ಲಿ ನಮ್ಮ ಹಿರಿಯರು ಮೊದಲಿಂದನೂ ಗುಡಿ ಗುಂಡಾರಗಳಲ್ಲಿ ಅಭಿಷೇಕ, ಪ್ರವಚನಗಳು, ಈ ತರ ಸತ್ಸಂಗಗಳು, ಪುರಾಣಗಳ ಪ್ರವಚನಗಳು ಇವೆಲ್ಲ ನಡ್ಕೊಂಡು ಬರ್ತಿದೆ. ನಮ್ಮ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಕಳೆದ 8-10 ವರ್ಷದಿಂದ ಚಟ್ನಳ್ಳಿ ಮಹೇಶನವರು ಅದನ್ನ ಅಲ್ಲಲ್ಲಿ ಆಗಾಗ ಮಾಡ್ತಾ ಇದ್ರು. ಕಳೆದ 3 ವರ್ಷದಿಂದ ಇದೊಂದು ಆಂದೋಲನ ಸ್ವರೂಪದಲ್ಲಿ ಹಳ್ಳಿಗಳಲ್ಲಿ, ಮನೆ ಅಂಗಡಿಗಳಲ್ಲಿ, ಸಂಘ ಸಂಸ್ಥೆಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಈ ತರ ಶ್ರಾವಣದಲ್ಲಿ ಸತ್ವಿಚಾರಗಳ ಒಂದು ಮೆಲುಕು ಹಾಕುವ ಕಾರ್ಯಕ್ರಮ ಇದೊಂದು ಆಂದೋಲನ ಸ್ವರೂಪ ಪಡೆದು ನಡೀತಾ ಇದೆ. ಇವತ್ತಿಗೆ ಆಂದೋಲನಕ್ಕೆ ಒಂದು ಚಿನ್ನದ ಕಳಸ ಇಟ್ಟಂಗೆ ನಾಗಭೂಷಣ ಇವತ್ತಿನ ಕಾರ್ಯಕ್ರಮ ವ್ಯವಸ್ಥೆ ಮಾಡಿದ್ದಾರೆ. ನಿಜವಾದ ಪ್ರಕೃತಿ, ನಿಜವಾದ ನಿಸರ್ಗದ ನಡುವಿನ ಶ್ರಾವಣ ಕಾರ್ಯಕ್ರಮ ಇದು. ಹಸಿರು ತೋಟದ ನಡುವೆ, ಈ ಸುಂದರ ಹೂಗಿಡಗಳ ನಡುವೆ ಹರಳು ನಿಂತಿರುವಂತಹ ಬಳ್ಳಿಗಳು, ಇದೊಂಥರ ವರ್ಣಕುಟುಲ ತರ ಈ ರಾಮಾಯಣ ಮಹಾಭಾರತದಲ್ಲಿ ಬರ್ತಾರ ಆ ತರ ಈ ಹಸಿರು ಚಪ್ಪರದ ಅಡಿ ಬಹಳ ಸೊಗಸಾದ ಕಾರ್ಯಕ್ರಮ. ಅದಕ್ಕೆ ಮತ್ತೊಮ್ಮೆ ನಾಗಭೂಷಣಿಗೆ ಅಭಿನಂದಿಸ್ತಾ ಇವತ್ತು ಒಳ್ಳೆ ವಿಚಾರಗಳನ್ನ ಒಂದಷ್ಟು ಮನನ ಮಾಡ್ಕೊಳ್ಳೋಣ, ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮಹೇಶ್ ಅಣ್ಣವರು, ನಾನು ಆಗಲೇ ಹೇಳಿದೆ, ಇಲ್ಲಿ ನಮ್ಮ ಸಂಸ್ಕೃತಿಯ ಈ ನೆಲದ, ವಿಶೇಷವಾಗಿ ಸಕ್ರಾಪಟ್ಟಣ ಭಾಗದ ಈ ನೆಲದ ಸಾಂಸ್ಕೃತಿಕ ರಾಯಭಾರಿಗಳು. ಇವರು ರಾಜ್ಯ, ದೇಶ ಅಷ್ಟೇ ಅಲ್ಲ ವಿದೇಶಗಳಲ್ಲೂ ಈ ಸಂಸ್ಕೃತಿಯನ್ನ ಹಂಚ್ತಾ ಇದ್ದಾರೆ. ಅವರೊಂದು ಆಹಾರ ಸಂಸ್ಕೃತಿನೂ ಹಂಚೋದಕ್ಕೆ ವಿಶೇಷವಾದ ಯೋಜನೆ ಮಾಡಿ ಬಹಳ ಪರಿಶ್ರಮ ಪಡ್ತಾ ಇದ್ದಾರೆ. ಅವರಿಗೊಂದು ದೇವರು ವರ ಕೊಟ್ಟಿದ್ದಾರೆ. ಈ ಒಂದೇ ಮಾತ್ರ ಎಕ್ಸ್ಪ್ರೆಸ್ ಆಗಿ ಅವ್ರು ಮಾತಾಡ್ತಾ ನಿಂತ್ರೆ ನಾವು 1 ಗಂಟೆ ಮಾತಾಡೋದು ಅವ್ರು 10 ನಿಮಿಷ ಮಾತಾಡಿರ್ತಾರೆ. ನಾವು ಬರ್ಕೊಳ್ತಾ ನಿಂತ್ರೆ ಮೊದಲನೇ ಸೆಂಟೆನ್ಸ್ ನಾನು ಓಂಕಾರ ಬರ್ಕೊಂಡ್ರೆ 1-2 ಅಕ್ಷರ ಬರೆಯೋಷ್ಟೊತ್ತಿಗೆ ಅವರು 2 ಪದನ 2 ಸೆಂಟೆನ್ಸ್ ಹೇಳ್ಬಿಟ್ಟು ಮುಗಿಸಿರ್ತಾರೆ. ಅದೊಂದು ದೇವ್ರ ವರ. ಅವರು ನಿಮ್ಮೂರ್ನವ್ರು ಅನ್ನೋದು ಒಂದು ಅಭಿಮಾನ ಸಂಗತಿ. ಈ ನಾನು ಅವ್ರ ಭಾಷಣ ಕೇಳಬೇಕು ಅಂತ ಕಾತರದಿಂದಿದ್ದೇನೆ. ಅವರಿಗೆ ಸಮಯ ಕೊಡೋಣ ಅಂತ ಹೇಳ್ತಾ ಈ ಸುಂದರ ಕಾರ್ಯಕ್ರಮದಲ್ಲಿ ನನ್ನನ್ನು ಒಳಗೊಳ್ಳುವಿಕೆಗೆ ಕಾರಣರಾದಂತ ನಿಮ್ಮೆಲ್ಲರಿಗೂ ಅನಿಸ್ತಾ ನಾನು ಮಾತನಾಡ್ತಾ ಇದ್ದೇನೆ. ಒಂದೇ ಮಾತಾಡಿದ್ರು ಶಾಸ್ತ್ರಿಗಳಾಗಲಿ, ನಾರಾಯಣ ಸ್ವಾಮಿ, ಇರುವನ್ನವರು, ಇಲ್ಲಿರ್ತಕ್ಕಂಥ ಅನೇಕ ಜನ ತುಂಬಾ ಸದಭಿಪ್ರಾಯದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಾನೇನೋ ಭಾರಿ ಸಾಧನೆ ಮಾಡಿದ್ದೀನಿ, ಬಾರಿ ದೊಡ್ಡ ಪ್ರವಚನ ಬಗ್ಗೆ ಭಾರಿ ದೊಡ್ಡ ಫೀಲ್ಡಲ್ಲಿ ಇದ್ದೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸತ್ಯ ನಿಮ್ಮ ಹತ್ರ ಹಂಚಿಕೆ ಪಟ್ಟು ಬಂದಿರಲ್ಲ. ಅದೇನು ಅಂದ್ರೆ ನಿಜ. ನಮ್ಮ ತರಳಬಣ್ಣಲ್ಲಿ ಭಾಷಣ ಮಾಡಬೇಕಾದ್ರೆ 1 ಲಕ್ಷ ಜನ ಇರ್ತಾರೆ. ನಾನು ಸುತ್ತೂರು ಜಯಂತಿಗೆ ಹೋದ್ರೆ ಅದೊಂದು 34,000 ಜನ ಇರ್ತಾರೆ. ನಾನು ಸಿದ್ದರಾಮ ಜಯಂತಿಗೆ ಹೋದ್ರೆ ಅದು ಒಂದು 34,000 ಜನ ಇರ್ತಾರೆ. ನಾನು ಕೆರಗೋಡು ರಂಗಾಪುರಕ್ಕೆ ಹೋದ್ರೆ ಅದೊಂದು 25-30,000 ಜನ ಇರ್ತಾರೆ. ವಾಸ್ತವವಾಗಿ ಇಂಥ ಬೃಹತ್ ಸಮೂಹವನ್ನು ಉದ್ದೇಶಿಸಿ ನಾನು ಭಾಷಣ ಮಾಡಿರ್ಬೋದು. ಆದರೆ ಖಚಿತವಾಗಿ ಹೇಳ್ತೀನಿ, ಆ ಬೃಹತ್ ಸಮಾರಂಭದಲ್ಲಿ ಭಾಷಣ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಬಾಯಿ ಮಾತ್ರ ಮಾತಾಡುತ್ತೆ, ಕೇಳಿದ್ರೆ ಕಿವಿ ಮಾತ್ರ ಕೇಳುತ್ತೆ. ಆದರೆ ಈ ಪುಟ್ಟದಾದಂಥ ಸಮಾರಂಭದಲ್ಲಿ ಡೆಫಿನೆಟ್ ಆಗಿ ಹೇಳ್ತೀನಿ, ನನ್ನ ಬಾಯಿ ಮಾತಾಡಲ್ಲ, ನನ್ನ ಹೃದಯನೇ ಮಾತಾಡುತ್ತೆ. ಕೇಳಿದ್ರೆ ಕಿವಿ ಹೇಳಲ್ಲ, ಕೇಳಿದ್ರೆ ಹೃದಯನೇ ಕೇಳುತ್ತೆ ಅಂತೇಳಿ. ಹಾಗಾಗಿ ಸೇಣ ಇಂಥ ಕಾರ್ಯಕ್ರಮಕ್ಕೆ ಇಂಗ್ಲೀಷಲ್ಲಿ ಒಂದು ಶಬ್ದ ಇದೆ, ಹಾರ್ಟ್ ಟಚಿಂಗ್ ಫಂಕ್ಷನ್ ಅಂತೇಳಿ. ಹೃದಯ ಸ್ಪರ್ಶಿ ಸಮಾರಂಭ ಅಂತ ಯಾವುದಾದ್ರೂ ಇದ್ರೆ ಅದು ಇಂಥ ಸಮಾರಂಭಗಳು ಅಂತಕ್ಕಂಥ ಒಂದು ಸದಾಶಯವನ್ನು ಅತ್ಯಂತ ಖುಷಿಯನ್ನ ಈ ಸಂದರ್ಭದಲ್ಲಿ ಹಂಚಿಕೊಳ್ತಾ ಇಂಥ ರಸಗಳಿಗೆ ನಿರ್ಮಾಣ ಮಾಡಿದಂಥ ಭೂಷಣ್ ಮತ್ತು ಅವ್ರ ಕುಟುಂಬದ ಒಂದು ದೊಡ್ಡತನಕ್ಕೆ ನಾವು ಡೆಫಿನೆಟ್ ಆಗಿ ಒಂದು ಶಿರುವಾಗಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಂಥ ಜನಗಳು ಈ ಜಗತ್ತಿನಲ್ಲಿ ಜಾಸ್ತಿ ಆಗಬೇಕು ಅಂತೇಳಿ ಪ್ರಾಯಶಃ ನಾನು ಏನೇನು ಮಾತಾಡ್ತೋ ಆ ಮಾತೊಳಗಿರತಕ್ಕಂಥ ಸತ್ಯ ಮತ್ತು ಸತ್ವವನ್ನ ಅದ್ಭುತವಾದಂಥ ಅವ್ರ ಕಂಠಸಿರಿಯಲ್ಲಿ ಈಗಾಗಲೇ ಹೇಳಿದ್ದಾರೆ ಅಂತೇಳಿ. ಇದು ಖಚಿತವಾಗಿ ಇದು 12ನೇ ಶತಮಾನದಲ್ಲಿ ನಮ್ಮ ನಾಡನ್ನು ಎಳೆದಂಥ ಜಗಜ್ಯೋತಿ ಬಸವಣ್ಣವರು ಕೂಡ ಈ ಮಾತನ್ನು ಹೇಳ್ತಾರೆ. ನಿಜ, ಲೌಕಿಕವಾದ ಜಗತ್ತಿನಲ್ಲಿ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಒಂದು ಸಂಸಾರ ಅಂತಕ್ಕಂಥದ್ದು ಇರಲೇಬೇಕಾಗತ್ತೆ. ಆ ಸಂಸಾರದ ಇತಿಮಿತಿಯಲ್ಲಿ ಆ ಸಂಸಾರದ ಸಾಕುವಿಕೆಯನ್ನ, ಸಂಸಾರದ ನಿರ್ವಹಣೆಯನ್ನು ಮಾಡ್ತಾ ಅದಕ್ಕೆ ಮೀರಿದೊಂದಿದೆ ಸರ್. ಯಾವುದದು? ನನ್ನ ಊರಿದೆ, ನನ್ನ ಗ್ರಾಮ ಇದೆ, ನನ್ನ ಸಾಹಿತ್ಯ ಇದೆ, ನನ್ನ ಸಂಸ್ಕೃತಿ ಇದೆ, ನನ್ನ ಡ್ಯಾನ್ಸ್ ಇದೆ, ನನ್ನ ಪರಂಪರೆ ಇದೆ, ನೃತ್ಯ ಇದೆ. ಇಂಥ ವಿಶೇಷವಾದಂಥ ಒಲಿ ಕಾಲಿಡಬೇಕಲ್ಲ, ಆ ಕಾಲಿಡ್ತಕ್ಕಂಥದ್ದೇ ಈ ನಿಜಮಾನವನ್ನ ಶ್ರೇಷ್ಠವಾದಂಥ ಒಂದು ಕ್ಯಾರೆಕ್ಟರ್ ಅಂತಕ್ಕಂಥದ್ದನ್ನ ಎಲ್ಲರೂ ಸಾಬೀತು ಮಾಡಿದ್ದಾರೆ ಅಂತೇಳಿ. ನೀವು ನೋಡಿ, ನಾವೇನೆಲ್ಲ ಮಾಡಿದೀವಲ್ಲ, ನಮಗೊಂದು ಸಾಹಿತ್ಯ ಅಂತಿದೆ, ನಮಗೊಂದು ಸಂವಿಧಾನ ಅಂತಿದೆ, ನಮಗೊಂದು ನಿಯಮಗಳು ಅಂತಿದೆ. ಇವೆಲ್ಲ ಇದಾವಲ್ಲ, ಯಾರಿಗೆ ಹೇಳಿ ನೀವು? ಪ್ರಾಯಶಃ ವಿವೇಕಿ ಅಂತೇಳಿ ಯಾವ ಪಟ್ಟ ತಾಂಡಿರ್ತಕ್ಕಂಥ ಈ ಮನುಷ್ಯನಿಗೆ ಮಾತ್ರ ಬೇಕು ಸರ್ ಅಂತೇಳಿ. ಯಾಕೆ? ಪ್ರಾಯಶಃ ನಮ್ಮಲ್ಲಿರ್ತಕ್ಕಂಥ ಕಾಯಿಗಾಗಲಿ ಅಥವಾ ಇನ್ಯಾವುದೋ ಹುಲಿಗಾಗಲಿ ಅಥವಾ ಇನ್ಯಾವುದಕ್ಕಾಗಲಿ ಅವಕ್ಕೆ ಯಾವ ಸಂವಿಧಾನ ಬೇಕಾಗಿಲ್ಲ, ಯಾವುದೇ ಕಾನೂನು ಬೇಕಾಗಿಲ್ಲ. ಪ್ರಾಯಶಃ ಆ ಮುಖೇನ
ಅಡ್ಡಾದಿಡ್ಡಿ ಸಾಕ್ತಾ ಇರ್ತಕ್ಕಂಥ ನಮ್ಮ ಬದುಕಿಗೆ ಒಂದು ಚೌಕಟ್ಟು ಹಾಕಬೇಕಲ್ಲ, ನಮ್ಮ ಬದುಕಿನ ಸರಿಯಾದಂಥ ಟ್ರ್ಯಾಕಲ್ಲಿ ತರಬೇಕಲ್ಲ. ಆ ತರಲಿಕ್ಕೆ ಪ್ರಾಯಶಃ ನಮ್ಗೆ ಇರ್ತಕ್ಕಂಥ ಏಕಮಾತ್ರವಾದಂಥ ಮಾರ್ಗಗಳು ಅಂದರೆ ಇಂಥ ಒಂದು ಸಾಂಸ್ಕೃತಿಕವಾದಂಥ ನಿಲುವುಗಳು ಅಂತೇಳಿ. ಸಂವಿಧಾನ ಅಂತಕ್ಕಂಥದ್ದು ಕಾನೂನಾತ್ಮಕವಾಗಿ ನಮ್ಮನ್ನು ಬಂಧಿಸಿದ್ರೆ, ಕಾನೂನಾತ್ಮಕ ನಮ್ಮ ಟ್ರ್ಯಾಕ್ ಅನ್ನ ಸರಿದಾರಿಯನ್ನು ತೋರಿಸಿದ್ರೆ, ಪ್ರಾಯಶಃ ಇದು ಬೌದ್ಧಿಕವಾಗಿ ಪ್ರಾಯಶಃ ನಮ್ಮ ಪರಂಪರೆ ಹಿಂಗಿದೆ, ರಾಮಾಯಣ ಹಿಂಗಿದೆ, ಕೃಷ್ಣ ಹಿಂಗೆ ಹೇಳಿದ್ದಾರೆ, ಬಸವಣ್ಣ ಹಿಂಗೆ ಹೇಳಿದ್ದಾರೆ, ಈ ಎಲ್ಲದರ ಆಧಾರದ ಮೇಲೆ ನಾನು ಸ್ವಲ್ಪ ಸರಿದಾರಿಗೆ ತರಬೇಕು ಅಂತೇಳಿ ದಾರಿ ತರಲಿಕ್ಕೆ ಈ ಕಾರ್ಯಕ್ರಮ ಡೆಫಿನೆಟ್ ಆಗಿ ಒಂದು ಪ್ರೇರಕ ಶಕ್ತಿ ಅಂತೆ. ಪ್ರಾಯಶಃ ಭಗವದ್ಗೀತೆಯ ಪ್ರಾರಂಭದ ಶ್ಲೋಕವನ್ನು ಆ ಪುಟ್ಟ ಮಗು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಅನ್ಸ್ಬೇಕು, ನೀವು ಖಚಿತವಾಗಿ ಅರ್ಥ ಮಾಡ್ಕೋಬೇಕಾದ ಸತ್ಯ ಅಂದ್ರೆ ಕೇವಲ 3-4 ವರ್ಷದ ಪಾಪು ತಲೆ ಒಳಗಡೆ ಭಗವಂತ ಏನೆಲ್ಲ ಇಟ್ಟಿದ್ದಾನಲ್ವ, ನಾವೆಲ್ಲ ಗಮನಿಸಬೇಕಾದಂಥ ಸತ್ಯ ಅಂದ್ರೆ ಪ್ರಾಯಶಃ ಪುಟ್ಟಿ ಒಳಗಡೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಪವರ್ ಇದೆಯಲ್ಲ, ಎಲ್ಲ ಮಕ್ಕಳು ಹಾಗೆ ಅಂತೇಳಿ. ಎವ್ರಿ ಚೈಲ್ಡ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಪೊಟೆನ್ಷಿಯಲ್ ಪವರ್ ಇನ್ ದಿ ವರ್ಲ್ಡ್ ಅಂತ ವಿವೇಕಾನಂದ. ಆ ಮಗು ಥರ ಎಲ್ಲ ಮಕ್ಕಳು ಕೂಡ ಅದು ಖಚಿತವಾಗಿ ಒಂದು ರೀತಿ ದೊಡ್ಡ ಶಕ್ತಿ ಇರುತ್ತೆ ಅಂತೇಳಿ. ಹಾಗಾಗಿ ಇಲ್ಲಿ ನಮ್ಮ ತಾಯಿ ಕೂತಿ ಯಜಮಾನ ನೋಡಿ ಮನೇಲಿ ಏನಾರ ತೊಟ್ಲಲ್ಲಿ ಒಂದು ಮಗು ನಗ್ತಾ ಇದೆ ಅಂದ್ರೆ ಡೆಫಿನೆಟ್ ಆಗಿ ಆ ತಾಯಿ ಮಗು ನಗ್ತಾ ಇದೆ ಅಂತ ಅನ್ನಲ್ಲ, ಏನಂತೇಳಿ ನೋಡೋದು ದೇವ್ರು ನಗ್ತಾ ಇದೆ ಅಂತೇಳಿ. ಈಗ ನೀವು ಖಚಿತವಾಗಿ ಅರ್ಥ ಮಾಡ್ಕೊಳ್ಳೋಣ, ಆ ಪಾಪು ಅಷ್ಟು ನಿರ್ಭೀತವಾಗಿ ವೇದಿಕೆ ಮೇಲೆ ಆಡ್ತಾ ಇದೆ ಅಂದ್ರೆ ಪ್ರಾಯಶಃ ಪಾಪು ಅಂದ್ರೆ ಮಗು ಅಂದ್ರೆ ಅದು ಡೆಫಿನೆಟ್ ದೇವರೇ. ಅದಕ್ಕೊಂದು ಅನ್ಯಾಯ ಗೊತ್ತಿಲ್ಲ, ಒಂದು ಮೋಸ ಗೊತ್ತಿಲ್ಲ, ವಂಚನೆ ಗೊತ್ತಿಲ್ಲ, ಮಿತಿಗಳಿಗೆ ಗೊತ್ತಿಲ್ಲ, ಜಾತಿ ಗೊತ್ತಿಲ್ಲ, ಸಂಕೋಚಗಳಿಗೆ ಗೊತ್ತಿಲ್ಲ, ಒಂದು ಫ್ರೀ ಬರ್ಡ್ ಅಲ್ವಾ. ಪ್ರಾಯಶಃ ಸೂಕ್ಷ್ಮವಾಗಿ ಗಮನಿಸಿ, ಆ ದೇವರಲ್ಲಿ ಹೇಗೆ ಯಾವುದೇ ದೋಷ ಇರಲ್ವೋ ಅಂತ ದೋಷ ಮುಕ್ತವಾದಂಥ ಒಂದು ವ್ಯವಸ್ಥೆ ಇದ್ರೆ ಅದು ಮಗು ಅಂತೇಳಿ. ಈ ಮಗು ಆಡಿದ ಮೇಲೆ ನಾವು ನೀವು ಕಲಿಬೇಕಾದ ಪಾಠ ಏನಪ್ಪ ಅಂದ್ರೆ, ಇವತ್ತಿನ ಜಂಜಡದಲ್ಲಿ ಬೆಂಡಾಗಿ ಬೇಸತ್ತಂತ ಈ ಜೀವಕ್ಕೆ ನೆಮ್ಮದಿ ತರಬೇಕು ಅಂದ್ರೆ ನೀವೆಲ್ಲ ಏನಾಗ್ಬಿಡ್ಬೇಕಪ್ಪ ಅಂದ್ರೆ ಮಕ್ಕಳಾಗ್ಬಿಡ್ಬೇಕು ಅಂತೇಳಿ, ಮಗುವಾಗಿ ಬಿಡಬೇಕು ಅಂತೇಳಿ. ಅಂತ ನಿರ್ಲಿಪ್ತ ಸ್ಥಿತಿ ಬಂದಾಗ ಮಾತ್ರ ಆ ಬದುಕಿನ ಮಹದಾನಂದ ಅಂತಕ್ಕಂಥದ್ದು ಇದೆಯಲ್ಲ ಅದು ಕೈವಶವಾಗುತ್ತೆ ಅಂತಕ್ಕಂಥ ಸತ್ಯ ಅನೇಕ ಅನುಭವಗಳಿಂದ ನಾವು ಹೇಳ್ಬೋದು ಅಂತೇಳಿ. ಆ ಪಾಪು ಹಾಡು ಹೇಳ್ಬೇಕಾದ್ರೆ ನನಗೆ ಖುಷಿ ಆಯ್ತು ಏನಪ್ಪ ಅಂದ್ರೆ, ನಮ್ಮ ಪ್ರಾಕ್ಟೀಸ್ ಮೇಲೆ ಶಾಸ್ತ್ರೋಕ್ತವಾಗಿ ಕಲ್ತು ಚಂದ ನಾಡ್ತಾ ಇದ್ದಾರೆ. ಪ್ರಥಮತಃ ಅವ್ರ ಬರ್ತ್ಡೇಗೆ ವಿಶೇಷವಾದಂಥ ಶುಭಾಶಯಗಳು ಕೋರ್ತಾ, ಚಂದನ್ ನೀನ್ ಬಾಳ್ ಬಂಗಾರ ಆಗ್ಲಿ, ಹಿಂಗೆ ಜನಗಳನ್ನೆಲ್ಲ ರಂಜಿಸ್ತಾ ಇರುವಂತಕ್ಕಂಥ ವಿನಂತಿಯನ್ನು ಮಾಡ್ತಾ ನೋಡಿ. ಆ ಪಾಪುಗಳ ಎಷ್ಟು ನನಗೆ ಮಾತಾಡ್ಬೇಕಾದ್ರೆ ಅನ್ನಿಸ್ತು, ನಾವೇನೇನೋ ಸಾಹಿತ್ಯಿಕವಾಗಿ ಅಥವಾ ಹಿಸ್ಟ್ರಿ ಅಂತ ಭಾರಿ ಹೇಳ್ತೀವಿ. ಯಾವ್ದಪ್ಪ ಜಗತ್ತಿನ ಮೊದಲ ಮಹಾಕಾವ್ಯ ಅಂದ್ರೆ ಅದು ರಾಮಾಯಣ ಅಂತೀವಿ, ಭಗವದ್ಗೀತೆ ಅಂತೀವಿ, ಅಥವಾ ಇನ್ಯಾವುದೋ ಮಹಾಭಾರತ, ಬೈಬಲ್ ಏನೇನು ಹೇಳ್ತಾ ಹೋಗ್ತೀವಿ, ಕುರಾನ್ ಇದೆ, ಒಡೆಸಿ ಏನು ಹೇಳ್ತೀವಲ್ಲ. ನಮ್ಮ ಕನ್ನಡದ ಕವಿ ಒಬ್ಬರು IPS ಆಫೀಸರ್ ರಾಮಾನುಜಂ ಅಂತಿದ್ರು, ಒಂದು 4 ಲೈನಲ್ಲಿ ಒಂದು ಕವನ ಬರೆದಿದ್ರು. ಅದೆಷ್ಟು ಚೆನ್ನಾಗಿದೆ ಅಂದ್ರೆ, ಈ ಜಗತ್ತಿನ ಮೊದಲ ಪೊಯಿಟ್ರಿ ಇದೆಯಲ್ಲ, ದೊಡ್ಡ ಕಾವ್ಯ ಫಸ್ಟ್ ಯಾವ್ದಪ್ಪ ಅಂದ್ರೆ ಆ ಮಗು ಪ್ರಾರಂಭದಲ್ಲಿ ಹೇಳ್ತಲ್ಲ ಹಾಡು, ಅದೇ ಮೊದಲ ಕಾವ್ಯ ಅಂತೇಳಿ. ನೀವು ಸುಮ್ಮನೆ ಆ ಮಗು ಪ್ರಾರಂಭದಲ್ಲಿ ತೊದಲು ನುಡಿಸ್ಕೊಂಡು ಮಾತಾಡುತ್ತಲ್ರಿ, ಆ ಮಾತಿಗೊಂದು ಕಾವ್ಯದ ಶಕ್ತಿ ಇದೆ ಅಂತಾರೆ. ಯಾವುದು ಜಗತ್ತಿನ ಮೊದಲ ಕಾವ್ಯ ಅಂದ್ರೆ ಮಗು ಮೊದಲ ನಿನ್ನ ತೊದಲ ನುಡಿ ಈ ಜಗದ ಮೊದಲ ಮಹಾಕಾವ್ಯ. ಏನ್ ಸರ್ಟಿಫಿಕೇಟ್ ಕೊಟ್ಟಿರಲ್ವಾ, ಸುಮ್ಮನೆ ತೊದಲಿಸ್ಕೊಂಡು ಮಾತಾಡ್ಬೇಕಾದ್ರೆ ಕೇಳಿದ್ರೆ ಒಂದು ಚಂದಲ್ಲ ಸರ್. ಆ ಮೊದಲನೇ ನುಡಿ ಇದೆಯಲ್ಲ ಅದೇ ಜಗತ್ತಿನ ಮೊದಲ ಮಹಾಕಾವ್ಯ ಅಂತೇಳಿ. ಮಗು ನಿನ್ನ ಮೊದಲ ತೊದಲ ನುಡಿ ಈ ಜಗದ ಮೊದಲ ಮಹಾಕಾವ್ಯ. ಮಗು ನಿನ್ನ ಬಾಯೊಳಗಿರುವ ಶುಭ್ರ ಧವಳ ದಂತ ಪಂಕ್ತಿ ಈ ನಾಡಿನ ಮೊದಲ ಮಹಾಕಾಂತಿ. ನಾವು ಹೇಳ್ತೀವಲ್ಲ, ಆ ಮಕ್ಕಳನ್ನು ವರ್ಣನೆ ಮಾಡ್ಬೇಕಾದ್ರೆ ಅವಳಲ್ಲೂ ದಾಳಿಂಬೆ ಹಲ್ಲಿದ್ದಂಗಿದಾವೆ ಅಂತ, ದಾಳಿಂಬೆ ಹಣ್ಣಿದ್ದಂಗಿದಾವೆ ಅಂತೀವಲ್ಲ, ಆ ದಾಳಿಂಬೆ ಹಣ್ಣಿನ ಆ ಸೊಬಗಿನ ಸೌಂದರ್ಯವನ್ನ ನಮ್ಮ ಕವಿ ಕಾಣ್ತಕ್ಕಂಥದ್ದು ಆ ಪುಟ್ಟಿದಳಲ್ಲ, ಆ ಮಕ್ಕಳಿದವರು ಮಕ್ಕಳು ಬಾಯಲ್ಲಿ ಅಂತೇಳಿ. ಮಗು ನಿನ್ನ ಬಾಯೊಳಗಿರುವ ಶುಭ್ರ ಧವಳ ದಂತ ಪಂಕ್ತಿ ಈ ನಾಡಿನ ಮೊದಲ ಮಹಾಕಾಂತಿ. ಫಸ್ಟ್ ಡ್ಯಾನ್ಸ್ ಯಾವ್ದು ಸರ್? ಏನ್ ಭರತನಾಟ್ಯನ, ಕೂಚುಪುಡಿನ, ಎಲ್ಲೆಲ್ಲಿ ಡ್ಯಾನ್ಸ್ ಉಂಟಲ್ವಾ, ಯಾವ್ದು ಡ್ಯಾನ್ಸ್ ಹೇಳ್ತೀವಲ್ಲ ನೋಡಿ. ಆ ಕವಿ ಹೇಳ್ತಾರೆ, ಮಗು ಯಾವುದು ಮೊದಲನೇ ಡ್ಯಾನ್ಸ್ ಜಗತ್ತಿನಂದ್ರೆ ಮಗು ನೀನು ನಡೆಯುವಾಗ ಮೊದಲು ಬಿದ್ದು ಏಳುವ ನಡಿಗೆ ಈ ಜಗದ ಮೊದಲ ನಾಟ್ಯ ಲಾಸ್ಯ ಅಂತೇಳಿ. ಆ ಮಗು ನಡೆಯುವಾಗ ನೋಡಿ ನಿಮಗೆ ಏನ್ ಖುಷಿ ಪಡ್ತಾಳೆ ತಾಯಿ. ನಮಗೆಲ್ಲ ಏನು ಕೂಡ ನಡೆಯೋದೇ ಒಂದು ಚಂದ ಅಲ್ವಾ, ಯಾವ ಭರತನಾಟ್ಯ ಇಲ್ಲ ಡ್ಯಾನ್ಸ್ ಮುಂದೆ ಅಂತೇಳಿ. ಎಷ್ಟು ಸೂಕ್ಷ್ಮ ಕವಿ ನೋಡಿದಾರೆ ನೋಡಿ. ನಿನ್ನ ಮೊದಲ ನಡಿಗೆ ಇದೆಯಲ್ಲ, ಬಿದ್ದು ಹೇಳುವ ನಡಿಗೆ, ಅದು ಜಗತ್ತಿನ ಮೊದಲ ನಾಟ್ಯ ಲಾಸ್ಯ ಅಂತೇಳಿ. ಹಾಗಾಗಿ ನಮ್ಮ ಪೂರ್ವ ಪರಂಪರೆ ಏನ್ ಮಾಡ್ತಿದ್ವು ಅಂದ್ರೆ, ಮಗು ನಡೀತಾ ನಡೀತಾ ಒಂದು ಬಾಗಿಲು ದಾಟ್ಬಿಡ್ತು ಅಂದ್ರೆ ನಮ್ಗೊಂದು ಹಬ್ಬ ಅಲ್ವಾ, ಅವತ್ತೊಂದು ಕಾಯಿ ಹೊಡೆದು ಬಿಡ್ತಿದ್ದು, ಸಿಹಿ ಹಂಚಿ ಬಿಡ್ತಿದ್ದು, ಮಗು ಬಾಗಿಲು ದಾಟ್ತು ಅಂತೇಳಿ. ಪ್ರಾಯಶಃ ಅಂತ ಪಾರಂಪರಿಕ ಅನುಭವಗಳನ್ನ ಇವತ್ತಿನ ಜನಮಾನಸದಲ್ಲಿ ಮುಟ್ಲಿಕ್ಕೆ ಇದೊಂದು ಪರಿಣಾಮಕಾರಿ ಫೋರಂ, ಇದೊಂದು ನಿಜವಾದಂಥ ವೇದಿಕೆ ಅಂತಕ್ಕಂಥದ್ದನ್ನು ಗ್ರಹಿಸಿ ಪ್ರಾಯಶಃ ರೋಹನ್ ಅವರಾಗಲಿ, ಲಯನ್ಸ್ ಕ್ಲಬ್, ನಮ್ಮ ಶಾಸ್ತ್ರಿಗಳು, ಇಂತಹ ಸಮಾನ ಮನಸ್ಕರಾದಂಥ ಸಾಂಸ್ಕೃತಿಕ ಚಿಂತಕರ ಒಂದು ಪ್ರೇರಣೆಯಿಂದ, ಅವ್ರ ಬೆಂಬಲದಿಂದ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾನು ಆಗ ಹೇಳ್ತಾ ಇದ್ದೆ, ಯಾಕೆ ಟ್ರ್ಯಾಕ್ ನಮಗೆ ಬೇಕು ಅಂದರೆ, ನಾವೆಲ್ಲ ಗ್ರಹಗಳ ಬಗ್ಗೆ ಮಾತಾಡ್ತೀವಲ್ವಾ, ಆ ಗ್ರಹಗಳಿಗೆ ಒಂದು ಕಕ್ಷೆ ಇದೆ ಗೊತ್ತಾ ನಿಮ್ಗೆ, ಆರ್ಬಿಟ್ ಇದೆ.
ಅವ ಕಕ್ಷೆ ಬಿಟ್ಟು ಆ ಕಡೆ ಈ ಕಡೆ ಅಡ್ಡಾಡಲ್ಲ ಸರ್. ಅವಕ್ಕೊಂದು ಆರ್ಬಿಟ್ ಇದೆ ಗೊತ್ತಾ ನಿಮಗೆ? ಇಲ್ಲಿ ಸೈನ್ಸ್ ಟೀಚರ್ ಇದ್ದಾರೆ, ಪಾಠ ಮಾಡೋರೆಲ್ಲ ಇದ್ದಾರಲ್ಲ, ಅವಕ್ಕೆ ಅದರದ್ದೇ ಆದಂಥ ಒಂದು ಕಕ್ಷೆ ಅಂತಿದೆ. ಆರ್ಬಿಟ್ ಬಿಟ್ಟು ಅತ್ಲಾಗಿತ್ಲಾಗ ಹೋಗಲ್ಲ. ಬಹುಶಃ ನಿಮಗೆ ಆಶ್ಚರ್ಯ ಆಗುತ್ತೆ, ಅವನ ಕಕ್ಷೆ ಬಿಟ್ಟು ಅತ್ಲಾಗಿತ್ಲಾಗ ಹೋಗೋನು ಯಾರು ಇದ್ರೆ ಅವ್ನು ಮನುಷ್ಯ ಮಾತ್ರ ಅಂತೇಳಿ. ಎಲ್ಲಿ ಬೇಕಂಗೆ ಅಡ್ಡಾಡ್ತಾನಲ್ವಾ? ಅದಕ್ಕೆ ಅಡ್ಡಾದಿಡ್ಡಿ ಅಂತೇಳಿ ಮೊದಲೊಂದು ನಾಟಕ ಆಡಿದ್ರು ಬೇಲೂರು ಕೃಷ್ಣಮೂರ್ತಿ ಅಂತೇಳಿ. ಹೆಂಗ್ ಬೇಕಂಗೆ ಅಡ್ಡಾಡ್ತಾನೆ ಅಂತೇಳಿ. ಬದುಕಂಗಲ್ಲ ಸರ್. ಭಗವಂತ ನಮ್ಮನ್ನು ಏನು ಮಾಡಿದ್ದಾನೆ, ನೀನು ದನಿಗಿಂತ ಸ್ವಲ್ಪ ಡಿಫ್ರೆನ್ಸ್ ಅಂತೇಳಿ ಜನಕ್ಕೊಂದು ಹೊಸ ವ್ಯಾಖ್ಯಾನ ಕೊಟ್ಟಿದ್ದೇನೆ. ಯಾವುದೇ ಪ್ರಾಣಿ ಸಂಕುಲದಲ್ಲಿ ಯಾವ ಪ್ರಾಣಿಗಳು ಕೂಡ ಯೋಚನೆ ಮಾಡತಕ್ಕಂಥ ಶಕ್ತಿ ಆಗಲಿ, ಅದರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ಶಕ್ತಿ ಆಗಲಿ, ಸಂತೋಷವನ್ನು ಉಚ್ಚತಗೊಂಡು ನಗತಕ್ಕಂಥ ಶಕ್ತಿ ಆಗಲಿ, ಈ ಜೀವ ಸಂಕುಲದಲ್ಲಿ ಯಾರಿಗೂ ಇಲ್ಲದೆ ಇರ್ತಕ್ಕಂಥ ಒಂದು ವರನ ಭಗವಂತ ಈ ಮನುಷ್ಯಗೆ ಕೊಟ್ಬಿಟ್ಟಿದ್ದಾನೆ ಅಂತೇಳಿ. ಈ ಮನುಷ್ಯಗಿಂತ ವಿಶೇಷವಾದಂಥ ವರ ಕೊಟ್ಟಿರೋದ್ರಿಂದ ಈ ಮನುಷ್ಯನ ಏನಂತಾರಪ್ಪ ಅಂದ್ರೆ, ಈ ಸೃಷ್ಟಿಯ ಮುಕುಟ, ಸೃಷ್ಟಿಯ ಕ್ರೌನ್ ಆಫ್ ದಿ ಕ್ರಿಯೇಷನ್ ಅಂತಾರೆ. ಈ ಸೃಷ್ಟಿ ಕಿರೀಟ ಯಾರಾದರೂ ಇದ್ರೆ ಈ ಮನುಷ್ಯ ಅಂತೇಳಿ. ಬಂದ್ರೆ ನಾವು ನೀವು ಯೋಚನೆ ಮಾಡೋಣ, ಸೃಷ್ಟಿಯ ಕಿರೀಟ ಆಗಬೇಕಾಗಿದ್ದಂಥ ಈ ಮಾನವ ತಾನೊಳಗಡೆ ಇರ್ತಕ್ಕಂಥ ಸಂಕುಚಿತವಾದಂಥ ಕಾಂಪ್ಲೆಕ್ಸ್, ತುಂಬಾ ಮಿನಿಮಮ್ ಕಾಂಪ್ಲೆಕ್ಸ್ ಅಂತೀವಲ್ಲ, ಸಣ್ಣ ಬುದ್ಧಿಯ ಕಾರಣಕ್ಕಾಗಿ ಅವನ ಸಮಾಜವನ್ನು ಕೊರಿತಕ್ಕಂಥ ಕೀಟ ಆಗ್ತಾ ಇದ್ದಾನೆ ಅಂತೇಳಿ, ಒಂದು ಉಪದ್ರವಿ ಆಗ್ತಾ ಇದ್ದಾನೆ ಅಂತೇಳಿ. ವರ್ಷ ಆ ದಿಸೆಯಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಉಪದ್ರವಿ ಆಗಬಾರ್ದು. ಮತ್ತೇನು ಸಾಧ್ಯವಾದಷ್ಟು ಒಳ್ಳೇದು ಮಾಡೋಣ, ಅದಾಗಲ್ಲ ಅಂದ್ರೆ ತಪ್ಪು ಇರೋಣ, ಬೇರೆಯವರಿಗಂತೂ ತೊಂದರೆ ಕೊಡಬಾರ್ದು, ಉಪದ್ರವಿ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲೇ ಪ್ರಾಯಶಃ ಇಲ್ಲಿವರೆಗೂ ಬಂದಿರತಕ್ಕಂಥ ನಮ್ಮ ಸಾಹಿತ್ಯ ಆಗಲಿ, ಸಂಸ್ಕೃತಿ ಆಗಲಿ, ಪರಂಪರೆ ಆಗಲಿ, ನಮ್ಮ ನಾಟಕ ಆಗಲಿ, ಕಲೆ ಆಗಲಿ, ಗೀತೆಗಳಾಗಲಿ, ಇವೆಲ್ಲವೂ ಹೇಳಿರ್ತಕ್ಕಂಥದ್ದು ಇದೇ ಸತ್ಯವನ್ನ ಅಂತೇಳಿ. ಪ್ರಾಯಶಃ ಅದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣ ಹೇಳ್ತಾರೆ. ಎಲ್ಲಪ್ಪ ಊಟ ಬಿಟ್ಟಿದ್ಯಾ? ನಾನು ಆ ಕಡೆ ಹೋಗೋದಿಲ್ಲಪ್ಪ, ನಾನಾಯ್ತು, ನನ್ನ ಮನೆ ಆಯ್ತು, ನನ್ನ ಮಕ್ಕಳಾಯ್ತು, ಆ ಲಿಮಿಟ್ ದಾಟೋದೇ ಇಲ್ಲ ಅಂದ್ಬಿಟ್ರೆ ನೀನು ವೇಸ್ಟ್ ಅಂತಾರೆ, ವ್ಯರ್ಥ ಅಂತಾರೆ. ಏನಂತಾರೆ ಅವರು? ಹೊತ್ತಾರೆ ಎದ್ದು ಕಣ್ಣ ಹೊಸೆಯುತ್ತಾ ಎನ್ನ ಮನೆ ಎನ್ನ ಮಡದಿ ಬರೀ ಎನ್ನ ಮಕ್ಕಳಿಗೆಂದು ಕೂದಿದನಾದಡೆ ಎನ್ನ ತಲೆದಂಡ ಅಂತಾರೆ. ಶರಣನ ಮನೆಯ ಒಕ್ಕಾದಡಿಯುವಾಗಲಿ, ಸಲೇ ಕೈ ಕುದಿಯ ಮಾಡಿಯಾದಡಿಯುವಾಗಲಿ ನಿಮ್ಮ ಜನರಿಗೆ ಕುದಿವೆನಲ್ಲದೆ ಬರೀ ಎನ್ನ ಮನೆ ಎನ್ನ ಮಡದಿ ಎನ್ನ ಮಕ್ಕಳಿಗೆಂದು ಕುದಿದರೆ ಎನ್ನ ಮನಕ್ಕೆ ಮನವೇ ಸಾಕ್ಷಿ ಕೂಡಲ ಸಂಘ ಅಂತೆ. ಒಬ್ಬ ನಾಡಿನ ಮಹಾಮಂತ್ರಿಯಾಗಿದ್ದಂತ ಆ ಜಗಜ್ಯೋತಿ ತೆಗೆದುಕೊಂಡಿರ್ತಕ್ಕಂಥ ಆ ಸಂಕಲ್ಪ ಇದೆಯಲ್ಲ, ಆ ಸಾಹಿತ್ಯದ ಮುಖಾನ ನಾಡಿನ ತುಂಬ ಹಂಚಿದ್ದಾರೆ ಸರ್. ಪ್ರಾಯಶಃ ಹಾಗಾಗಿ ಎಲ್ಲರೂ ಕೂಡ ಅಷ್ಟಕ್ಕೆ ಸೀಮಿತ ಆಗ್ಬಿಟ್ರೆ ಈ ನಾಡು ಕಟ್ಟವ್ರು ಯಾರು, ಸಮಾಜ ಕಟ್ಟವ್ರು ಯಾರು, ಮನಸ್ಸು ಕಟ್ಟವ್ರು ಯಾರು ಅಂತೇಳಿ ಬಂದಿದ್ರೆ ಇಂತೆ ಪ್ರಾಯಶಃ ನಮ್ಮ ಜನಪದ ಸಂಸ್ಕೃತಿಯಲ್ಲಿ ಒಂದು ಅದ್ಭುತವಾದಂಥ ಉದಾತ್ತವಾದಂಥ ನಿಲುವಿತ್ತು. ಯಾರಾದ್ರೂ ನೊಂದಿದ್ದಾರೆ ಅಂದ್ರೆ ಅವಿಭಕ್ತ ಕುಟುಂಬಗಳಿದ್ದು, ಅಲ್ಲಿ ಯಾರೋ ದೊಡ್ಡಪ್ಪ ಇರ್ತಿದ್ದ, ಇನ್ಯಾರೋ ಅಜ್ಜ ಇರ್ತಿದ್ದ, ಇನ್ಯಾರೋ ಅಜ್ಜಿ ಇರ್ತಿದ್ರು, ಇನ್ಯಾರೋ ಗ್ರಾಮದ ಹಿರಿಯರು ಇರ್ತಿದ್ರು. ಏನ್ ಮಗ ಇಷ್ಟಕ್ಕೆ ನೀನು ಸುಸ್ತಾಗ್ತೀಯಾ, ಇಷ್ಟಕ್ಕೆ ಅಪ್ಸೆಟ್ ಆಗಿದೆಯಾ, ಇಷ್ಟಕ್ಕೆ ತಲೆ ಕೆಡ್ಸ್ಕೊಂಡಿದ್ಯಾ, ಮನ್ಸು ಕೆಟ್ಟ ಮಾಡ್ಕೊಂಡು ಮಗ ಯಾಕೆ ಕೆಡ್ಸ್ಕೋಬೇಕು ಹೇಳು? ಮನುಷ್ಯ ಹುಟ್ಟಿದ ಮೇಲೆ ಎಲ್ಲ ಬಂದಿದ್ದೆ. ಮನುಷ್ಯ ಬರದೆ ಮರಕ್ಕೆ ಬರುತ್ತಾ? ಉಸಿಶ ಉಲ್ಮೇಯಿಸ್ತಾನ? ನಾವಿದೀವಪ್ಪ, ಇನ್ನು ನೀನ್ ದೊಡ್ಡಪ್ಪ ಅಂತಿದ್ದೀವಿ, ನೀನ್ ಸಂಬಂಧಿ ಅಂತಿದ್ದೀವಿ, ನಮ್ಮೂರವ್ರು ಅಂತಿದ್ದೀವಿ, ಧೈರ್ಯವಾಗಿ ನಾವೆಲ್ಲ ಇದೀವಿ ಅಂತ ಹೇಳ್ತಕ್ಕಂಥ ಮುಖೇನ ತಾನೂ ಬದುಕ್ತಿದ್ರು, ಮತ್ತೊಬ್ಬರ ಬದುಕಿಗೂ ಕೂಡ ನೆರವೀತಾ ಇದ್ರು ಅಂತೇಳಿ. ಪ್ರಾಯಶಃ ಅಂತ ಸಾಮಾಜಿಕವಾದಂಥ ನ್ಯಾಯ ಅಂತ ಏನ್ ಹೇಳ್ತೀವಿ, ಸಾಮಾಜಿಕವಾದಂಥ ಕನ್ಸರ್ನ್ ಏನ್ ಹೇಳ್ತೀವಿ, ಆ ಕಳಕಳಿ ಅಂತಕ್ಕಂಥದ್ದು, ಬದ್ಧತೆ ಅಂತಕ್ಕಂಥದ್ದು ತಪ್ಪಿದಂಥ ಕಾರಣಕ್ಕೋಸ್ಕರ ಪ್ರಜ್ಞಾಪೂರ್ವಕವಾಗಿ ತುಂಬಾ ಫೋರ್ಸಿಬಲ್ ಆಗಿ ಇಂಥ ಕಾರ್ಯಕ್ರಮಗಳನ್ನ ನಾವು ಊರೂರುಗಳಿಗೆ ಹೋಗೋಣ, ಮನೆ ಮನೆಗಳಿಗೆ ಒಂದು ರೀತಿ ವಿಚಾರದ ವಿನಿಮಯ. ನಾನೇನೋ ಭಾರಿ ತಿಳ್ಕೊಂಡ್ಬಿಡಿ, ನನ್ನ ಭಾಷಣ ಮಾಡಬೇಕು ನೀವು ಕೇಳೋದು ಅಂತಲ್ಲ, ಈ ಮುಖೇನ ನಿಮ್ಮಿಂದ ಕಲಿತಕ್ಕಂಥದ್ದು ಕೂಡ ಒಂದು ಎಕ್ಸ್ಪೋಸರ್ ಸಿಗುತ್ತಲ್ಲ ಸರ್. ಈ ಕಾರ್ಯಕ್ರಮದ ಬಂದಿದ್ದಕ್ಕೆ ಆ ಪುಟ್ಟಿಯ ಒಂದು ಗಾನ ಪ್ರತಿಭೆ ಪರಿಚಯ ಆಯಿತು. ಪ್ರಾಯಶಃ ನಮ್ಮ ಭಾಷೆ ಸ್ವಾಗತ ಮಾಡ್ಬೇಕಾದ್ರೆ ಅವ್ರ ಅಭಿಪ್ರಾಯ ಹೇಳಿದ್ರು. ಈ ಚಂದನ್ ಅವರ ಒಂದು ಗಾನ ಸಿರಿ ಪರಿಚಯ ಆಯಿತು. ಹಾಗಾಗಿ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವು ಸತ್ಯಗಳಿರ್ತಾವಲ್ಲ, ಆ ಸತ್ಯಗಳ ಅನಾವರಣಕ್ಕಾಗಿ ಇಂಥ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತಕ್ಕಂಥ ಸದಾಶಯವನ್ನು ಹೊತ್ತು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಪ್ರಾಯಶಃ ಭೂಷಣ್ ಅವರು ಹೇಳಿದ್ರಲ್ಲ, ಅವ್ರು ಹಾಡೋದು ಈ ಒಂದು ವಾರದಿಂದ ನನಗೆ ಕಳಿಸಿದ್ರು. ಸರ್ ದಿವಸಕ್ಕೊಂದು 2-3 ಸರಿ ಕೇಳ್ತೀನಿ ಹಾಡನ್ನ, ಎಷ್ಟು ಚೆನ್ನಾಗಿದೆ ಕೇಳಿ ಅಂತೇಳಿ. ಕೇಳಿದ ತಕ್ಷಣ ನಾನು ಅದನ್ನು ಟ್ರಾನ್ಸ್ಫರ್ ಮಾಡಿದೆ ಚಂದನ್ಗೆ, ನೋಡಪ್ಪ ಈ ಟ್ರ್ಯಾಕ್ ಅನ್ನು ಪ್ರಾಕ್ಟೀಸ್ ಮಾಡಿ ನೀನು ಶುರು ಮಾಡ್ಬೇಕು ಎಲ್ಲ ಕಡೆ ಹಾಡ ಅಂತೇಳಿ. ಅಷ್ಟು ಅದ್ಭುತವಾದಂಥ ಸತ್ವ ಇದೆ ಅಂತೇಳಿ ನಾನು ಹಾಗಾಗಿ ಹೇಳ್ತೀನಿ. ಪ್ರಶ್ನೆ ಬೇಕಲ್ಲ, ನಮಗೊಂದು ಕರ್ಣಾನಂದ ಅಂತಿದೆ, ಹೆಂಗ್ ಸಿಗ್ಬೇಕದು? ಏನೇನು ಕೇಳಿ ಸಿಗುತ್ತಾ? ಇಂಥ ಗೀತೆಗಳ ಮುಖೇನ ಸಿಗಬೇಕು ಅಂತೇಳಿ. ನಮ್ಮ ಮನಸ್ಸಿಗೊಂದು ಆನಂದ ಅಂತ ಸಿಗ್ಬೇಕಲ್ಲ, ಇಂಥವ್ರ ಮುಖೇನ ಸಿಗಬೇಕು ಅಂತೇಳಿ ಈ ಆನಂದದ ಕ್ಷಣಗಳನ್ನು ಹೆಚ್ಚು ಮಾಡಲಿಕ್ಕೆ ಈ ಸಮಾರಂಭಗಳು ಪ್ರೇರಣೆ ಆಗಲಿ ಅಂತಕ್ಕಂಥ ಆಶಯದಿಂದನೇ ಇಂಥ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಭೂಷಣ್ ಅವರು ಇದೆಲ್ಲ ತುಂಬಾ ಸಮಾಜಮುಖಿ ಚಿಂತಕ ಅಂತೇಳಿ ಒಂದು ಉದ್ದಿಮೆ ಪ್ರಾರಂಭ ಮಾಡಿ, ಆ ಉದ್ಯಮದ ಮುಖೇನ ಆ ಸಂಸಾರದ ಒಂದು ಆರ್ಥಿಕ ಸ್ಥಿತಿಯನ್ನು ಎತ್ತರ ಕೊಯ್ಯುವ ಮುಖೇನ ಅದಕ್ಕೆ ಮೀರಿದಂಥ ಜನಮುಖಿ ಚಿಂತನೆಯಲ್ಲಿ ಬದುಕ್ತಾ ಇದ್ದಾರಲ್ಲ, ಅಂಥವ್ರು ನಮಗೆ ಮಾಡಲಾಗಬೇಕು ಅಂತಕ್ಕಂಥ ಮಾದರಿ ಆಗಬೇಕು ಅಂತಕ್ಕಂಥ ಆಶಯಕ್ಕೆ ಅವ್ರ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ನಮ್ಮ ನರೇಂದ್ರ ಸರ್ ಬಂದಿದ್ದಾರೆ. ಆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ನೋಡಿ, ಇವತ್ತು ಅವ್ರದ್ದು ಪ್ರಾವಿಷನ್ ಮಾಡ್ಯಾರೋ, ಅವ್ರದ್ದೊಂದು ಐಟಮ್ ಹಲಸಿಂದ ಮಾಡ್ತಿರ್ತಕ್ಕಂಥ ಒಂದು ಸ್ಪೆಷಲ್ ಪ್ರಾಡಕ್ಟ್ ಇನ್ನು ಕೆಲವೇ ಗಂಟೆಗಳಲ್ಲಿ ನಿಮ್ಮ ನಾಲಿಗೆ ರುಚಿಯನ್ನು ಕೂಡ ತಣಿಸುತ್ತೆ ಅಂತೇಳಿ.
ಫ್ರೆಂಡ್ಸ್, ಅವ್ರಿಗಿರ್ತಕ್ಕಂಥ ಕಮಿಟ್ಮೆಂಟ್ ಇದೆಯಲ್ಲ, ಅವ್ರಿಗಿರ್ತಕ್ಕಂಥ ಬದ್ಧತೆ ಇದೆಯಲ್ಲ. ನಾನು ಮೊನ್ನೆ ಒಂದು ಅಮೆರಿಕಾಗೆ ಹೋದಂಥ ಸಂದರ್ಭದಲ್ಲಿ ಅದೊಂದು ಹೇಳ್ತಾ ಇದ್ದೆ. ಅಲ್ಲಿ ನಾನು ಕೇಳಿದೆ, ನೋಡಿ, ಅದು ಕೃಷಿ ಆಗಲಿ, ವ್ಯಾಪಾರ ಆಗಲಿ, ಉದ್ದಿಮೆ ಆಗಲಿ, ಇದು ಏರುವಿಕೆಯ ಸ್ಥಿತಿಗೆ ಹೋಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮೊಳಗಡೆ ಒಂದು ಅದ್ಭುತವಾದಂಥ ಒಂದು ಸ್ಕಿಲ್ ಅಂತೀವಿ, ನೈಪುಣ್ಯತೆ ಅಂತೀವಿ. ಆ ಸ್ಕಿಲ್ ಅನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂತೇಳಿ. ಇದು ವ್ಯವಹಾರಸ್ಥರಿಗೆ, ಉದ್ದಿಮೆದಾರರಿಗೆ ಇರಬೇಕಾದಂಥ ಒಂದು ದೊಡ್ಡ, ಈಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ತಾ ಇದೆ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಎಲ್ಲ ಮಾಡಿ ಈಗ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಅಂತ ಮಾಡ್ತಾ ಇದ್ದಾರೆ. ಹೆಂಗೆ ನೀನು ಏನೇ ವೃತ್ತಿ ಮಾಡು ಅದೊಂದು ನೈಪುಣ್ಯತೆ ಇರಬೇಕು ಅಂತೇಳಿ, ಸ್ಪೆಷಲ್ ಮಾಡಬೇಕು ಅಂತೇಳಿ. ಗೊತ್ತಾ ನಿಮಗೆ? ಒಂದು ಸ್ಪೆಷಲ್ ನೀನು ನೋಡಿ, ನಾನು ಕೇಳ್ತಾರೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂದರೆ, ನೀನು ಸಹಜವಾಗಿ ಮಾಡಿದರೆ, ಸಾಮಾನ್ಯವಾಗಿ ಮಾಡಿದ್ರೆ ಆ ಆರ್ಡಿನರಿ ಆಗ್ಬಿಡುತ್ತೆ ಅಲ್ವಾ ನಿಮಗೆ? ಆರ್ಡಿನರಿ ಅಂತೀವಿ. ಈ ಆರ್ಡಿನರಿ ಇದಕ್ಕೆ ನೀನೇನು ಮಾಡಬೇಕು? ಜಸ್ಟ್ ಟು ಆ್ಯಡ್ ಸಮ್ ಎಕ್ಸ್ಟ್ರಾ ಅಂತೇಳಿ, ಸ್ವಲ್ಪ ಸ್ಪೆಷಲ್ ಆಗಿ ಸೇರಿಸ್ಬಿಡು. ದಟ್ ಇಟ್ ಸೆಲ್ಫ್ ವಿಲ್ ಬಿಕಮ್ ಎಕ್ಸ್ಟ್ರಾಡಿನರಿ ಅಂತೇಳಿ. ಎಕ್ಸ್ಟ್ರಾಡಿನರಿ ಅಂದ್ರೆ ಇನ್ನೇನು ಇಲ್ಲ, ನಾವೇನು ಮಾಡ್ತೀವಲ್ಲ ವೃತ್ತಿಪರವಾಗಿ ಅದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸಬೇಕು ಅಂತೇಳಿ. ಆ ಎಕ್ಸ್ಟ್ರಾ ಸೇರಿಸ್ತಕ್ಕಂಥ ಟೆಕ್ನಿಕ್ ಇದೆಯಲ್ಲ, ಅದು ನಮ್ಮ ನರೇಂದ್ರ ಅವ್ರಿಗಾಗಲಿ, ನಮ್ಮ ಭೂಷಣ್ ಅವ್ರಿಗಾಗಲಿ, ಈ ಸಾರ್ವಜನಿಕ ಜಗತ್ತಿನ ವ್ಯಾವಹಾರಿಕ ಫೀಲ್ಡಲ್ಲಿ ಇರೋರಿಗೆಲ್ಲ ಇದ್ದಾಗ ಮಾತ್ರ ಆ ಬಿಸ್ನೆಸ್ ಎತ್ತರಕ್ಕೆ ಇರುತ್ತೆ ಅಂತೇಳಿ. ಇಲ್ಲಪ್ಪ 3 ಜನ ನಿರುದ್ಯೋಗಿಗಳು ಏನಾರ ಒಂದು ಬಿಸ್ನೆಸ್ ಮಾಡಬೇಕು ಅಂತೇಳಿ ನಾವೀಗ ಹೆಂಗೆ ಚಟ್ನಲ್ಲಿ ಹುಡ್ಸಿ ಕೈ ಹಾಕಿದೀವೋ ಹಂಗೆ ಶುರು ಮಾಡಿಬಿಟ್ಟಿದ್ದಾರೆ. ಶುರು ಮಾಡಿ 3 ಜನ ಸಮೇತ ಒಂದು ರೀತಿ ಮೂರ್ಖ ಶಿಖಾಮಣಿಗಳ, ಆದ್ರೆ ಏನಾರ ಒಂದು ಮಾಡಬೇಕು ಅಂತ ಶುರು ಮಾಡಿಬಿಟ್ಟಿದ್ದಾರೆ. ಏನು ಮಾಡೋಣ? ಫಸ್ಟ್ ಒಂದು ಕೆಲಸ ಮಾಡೋಣಪ್ಪ, ಸಕ್ರಾಪಟ್ಟಣದ ಒಂದು ಹೋಟೆಲ್ ಮಾಡ್ಬೇಡ ಅಂತೇಳಿ ತೀರ್ಮಾನ ಮಾಡಿ ಒಂದು ಹೋಟೆಲ್ ಶುರು ಮಾಡಿದರು. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಶುರು ಮಾಡಿದ್ದಾರೆ, ಗ್ರ್ಯಾಂಡ್ ಸ್ಟಾರ್ಟ್ ಆಗಿದೆ, ಜನನೇ ಬರೋಂಗಿಲ್ಲ ಊಟ ಮಾಡೋಕ್ಕೆ, ಜನವೇ ಬರೋಂಗಿಲ್ಲ ತಿಂಡಿ ತಿನ್ನಕ್ಕೆ. ಹಿಂಗೆ ಬರ್ತಾರೆ, ಹಿಂಗೆ ಬೋರ್ ನೋಡ್ತಾರೆ, ವಾಪಸ್ ಹೋಗ್ತಾರೆ, ಹಿಂಗೆ ಬರ್ತಾರೆ, ಬೋರ್ ನೋಡ್ತಾರೆ, ವಾಪಸ್ ಹೋಗ್ತಾರೆ. ಇಡೀ ಯಾಕೆ ಹಂಗಾಯ್ತು ಅಂದರೆ, ಆ 3 ಜನ ಹೋಟ್ಲು ಮಾಡಿದ್ರಲ್ಲ, ಆ ಹೋಟ್ಲ್ ಹೆಸರು ಹಾಕಿದ್ರು, ಎಲ್ಲರ ಕಣ್ಣಿಗೆ ರಾಚಂಗೆ ಮತ್ತೊಂದು ಬೋರ್ಡ್ ಹಾಕ್ಬಿಟ್ಟಿದ್ರು. ಏನಪ್ಪ ಅಂದರೆ, ಯಾರಿಗೂ ಕೂಡ ಅಪ್ಪಣೆ ಇಲ್ಲದೆ ಒಳಗೆ ಪ್ರವೇಶವಿಲ್ಲ. ಇಲ್ಲೆಲ್ಲ ನೋಡ್ಬಿಟ್ಟಿದ್ರಲ್ಲ ಬೋರ್ಡ್ ಆಯ್ತು, ಅದನ್ನು ನಾವು ಹಾಕೋಣ ಅಂತೇಳಿ ಆ ಹೋಟ್ಲಿಗೆ ಬೋರ್ಡ್ ಹಾಕ್ಬಿಟ್ರು. ಯಾರು ಬರ್ತಾರೆ ಹೋಗ್ಲಿ, ನೋಡ್ತಿದ್ದಂಗೆ ನೋಡೋರು, ವಾಪಸ್ ಹೋಗೋರು ಅಂತೇಳಿ. ಯಾಕೋ ಇದು ಫೇಲ್ ಆಗ್ಬಿಡ್ತಪ್ಪ, ಇನ್ನೊಂದು ಕೆಲಸ ಮಾಡೋಣ, ನೆಕ್ಸ್ಟ್ ಟೈಮ್ ಮಾಡಪ್ಪ ಅಂದ್ರೆ ನಾವು ಒಂದು ವರ್ಕ್ಶಾಪ್ ಸ್ಟಾರ್ಟ್ ಮಾಡೋಣ ಅಂತೇಳಿ, ಒಂದು ಗ್ಯಾರೇಜ್ ಸ್ಟಾರ್ಟ್ ಮಾಡೋಣ. ಗ್ಯಾರೇಜ್ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಅದರಿಂದ ಏನಾದ್ರು ಮಾಡೋಣ ಅಂತೇಳಿ ಒಂದು ವರ್ಕ್ಶಾಪ್ ಸ್ಟಾರ್ಟ್ ಮಾಡಿದ್ರು, ಗ್ಯಾರೇಜ್ ಮಾಡಿದ್ರು. ನಿಮ್ಗೆ ಆಶ್ಚರ್ಯ ಆದರೆ 1 ತಿಂಗಳಾದರೂ ಕಾರ್ ಬರೋಂಗಿಲ್ಲ, ವೆಹಿಕಲ್ ಬರೋಂಗಿಲ್ಲ, ಬೈಕ್ ರಿಪೇರಿಗೆ ಬರೋಂಗಿಲ್ಲ, ಯಾರೂ ಬರೋಂಗಿಲ್ಲ. ಯಾಕೆ ಬರೋಂಗಿಲ್ಲ ಅಂದರೆ, ಇವ್ರು ವರ್ಕ್ಶಾಪ್ ಮಾಡಿದ್ರು. ಎಲ್ಲಿ ಮಾಡಿದ್ರು ಅಂದರೆ 3ನೇ ಮಾಡಿ ಮೇಲೆ ಮಾಡಿಬಿಟ್ಟಿದ್ರು ಅಂತೇಳಿ. ಫ್ರೆಶ್ ಹೆಂಗೆ ಹೋಗ್ತಾರೆ? ಆ ಟೆಕ್ನಿಕ್ಕಿಂದ, ನೈಪುಣ್ಯತೆಯಿಂದ ಕೊರತೆ ಆದರೆ ಏನೇನಾಗುತ್ತೆ ಇರಲಿಕ್ಕೆ. ಫ್ರೆಶ್ ಇದೊಳ್ಳೆ ಕಥೆ ಆಯ್ತಲ್ಲ ಅಂತ ಏನು ಮಾಡಿಬಿಟ್ರು ಅಂದರೆ, ಇದು ಕೆಲಸ ಮಾಡೋಣ, ಇದು ಫೇಲ್ ಆಯಿತು ಅಂದರೆ ನಾವು ಒಂದು ಕೆಲಸ ಮಾಡೋಣ, ನಾವು 3 ಜನ ಸೇರಿ ಒಂದು ಬಾಡಿಗೆ ಕಾರ್ ತಂದ್ಬೇಡ, ಇದರಿಂದ ಸ್ವಲ್ಪ ದೂರ ಇಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದರು. ಬಾಕಿ ಕಾರಿಗೆಲ್ಲ ಕಸ್ಟಮರ್ ಹೋಗ್ತಾ ಇದ್ದಾರೆ, ಇವ್ರು ಬಸ್ ಸ್ಟ್ಯಾಂಡಲ್ಲಿ ಒಂದು ತಿಂಗಳು ನಿಲ್ಸಿದ್ರು ಯಾರು ಬರೋಂಗಿಲ್ಲ ಅಂತೇಳಿ. ಯಾಕೆ ಯಾರು ಬರೋಂಗಿಲ್ಲ ಅಂದರೆ, ಈ ಕಾರ್ ಇಟ್ಟಿದ್ರಲ್ಲ 3 ಜನ ಅದರೊಳಗೆ ಕೂತಿರೋರು, ಬಂದರೆಲ್ಲ ಯೋಚನೆ ಮಾಡೋರು ಎಂಗೇಜ್ ಇರಬೇಕು ಅಂತೇಳಿ ವಾಪಸ್ ಹೋಗೋರು ಅಂತೇಳಿ. ಏನು ವಿಚಿತ್ರ ಅಂದರೆ, ಅವನು ತುಂಬ ಚೆನ್ನಾಗಿ ಹೇಳ್ತದ, ನಾನು ಬಾಗಿ ಸುಸ್ತಾಗ್ಬಿಡ್ತು, ಬೇಜಾರಾಗ್ಬಿಡ್ತು, ಡಿಸ್ಪ್ರೇಟ್ ಆಗ್ಬಿಟ್ರು, ಈ ಕಾರ್ನು ತಗೊಂಡೋಗಿ ಒಂದು ಸಮುದ್ರಕ್ಕೆ ನೂಕ್ಬಿಡೋಣ ಅಂತೇಳಿ ಬೇಜಾರಾಗ್ಬಿಡ್ತಲ್ಲ. ಹೋಗಿದ್ರು, ನೂಕಕ್ಕಿದ್ರು, ಸಂಜೆ 6 ಗಂಟೆಗೆ ಹೋದರೆ ಬೆಳಗ್ಗೆ 6 ಗಂಟೆ ತನಕ ನೂಕಿದ್ರು, ಆ ಕಾರ್ ಆ ಕಡೆಗೆ ಹೋಗ್ತಾನೆ ಇಲ್ಲ ಅಂತೇಳಿ. ಯಾಕಂಗೆ ಹೋಗ್ತಾ ಇಲ್ಲ ಅಂದರೆ, ಅವ್ರು ತೀರ್ಮಾನ ಮಾಡಿಬಿಟ್ರು, ಅವ್ರು 4 ಜನ ಇದ್ರಲ್ಲ, ನೀನು ಆ ಕಡೆಯಿಂದ ನೋಕು, ನಾನು ಈ ಕಡೆಯಿಂದ ನೋಡ್ತೀನಿ ಅಂತೇಳಿ, ಇಬ್ಬರು ನೂಕಿದ್ದೆ ಕಾರ್ ಅಲ್ಲೇ ನಿಲ್ತು ಅಂತೇಳಿ. ಒಂದು ವ್ಯಾವಹಾರಿಕವಾದಂಥ ಜಗತ್ತಲ್ಲಿ ಎಲ್ಲಿ ಸ್ಟ್ಯಾಗ್ನೇಟ್ ಆಗುತ್ತೆ ಇರಲಿಕ್ಕೆ ಅಂತ ಸ್ಕಿಲ್ ಅಪ್ಲೈ ಮಾಡ್ತಾ ಇದ್ರೆ, ನೈಪುಣ್ಯತೆ ಅಪ್ಲೈ ಮಾಡದೇ ಇದ್ರೆ ಫ್ರೆಶ್ ಎಲ್ಲ ವ್ಯವಹಾರ ಕೂಡ ವಿಫಲರಾಗ್ತವೆ ಅಂತಕ್ಕಂಥ ಸತ್ಯ ಲೋಕಾನುಭವದಿಂದ ಬರಬೇಕು ಅಂತೇಳಿ. ಅದನ್ನ ಜನರಲ್ ನಾಲೆಡ್ಜ್ ಅಂತೀವಿ, ಕಾಮನ್ ಸೆನ್ಸ್ ಅಂತೀವಿ. ಬಂದ್ರೆ ನಮ್ಮದೊಬ್ರು ಅಂಗಡಿ ಇಟ್ಟಿದ್ರು, ಅಜ್ಜ ಅಂತೇಳಿ, ಶೇಖರ್ ಅಜ್ಜ ಅಂತೇಳಿ. ಆ ಅಜ್ಜ ನಮಗೆ MBA ಮಾಡಿದ್ದಲ್ಲ, ಅದು BBA ಮಾಡಿರಲ್ಲ ಸರ್. ಅದು ಒಂದು ಗೂಡಂಗಡಿ ಅಂತ ಇಟ್ಕೊಂಡಿತ್ತು. ಗೂಡಂಗಡಿ ಅಂತ ಇಟ್ಕೊಂಡೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಒಂದು RCC ಮನೆ ಕಟ್ಟಿತು, ಮಕ್ಕಳನ್ನ ಓದಿಸ್ತು, ಮೇಷ್ಗಳನ್ನೆಲ್ಲ ಒಬ್ಬನ ಕೆಲಸಕ್ಕೆ ಸೇರಿಸ್ತು. ಇಷ್ಟೆಲ್ಲ ಮಾಡಿದ್ದು ಯಾವುದು? ಅದು ಏನೂ ಇಲ್ಲ, ಒಂದು 4ನೇ ಕ್ಲಾಸಲ್ಲಿ ಓದಿತ್ತು, ಆ ಮುಖೇನ ವ್ಯಾಪಾರ ಮಾಡಿ ಆ ಮಟ್ಟಿಗೆ ಸಕ್ಸಸ್ ಮಾಡಿಬಿಡ್ತು ಅಂತೇಳಿ. ಮಗ ಅವ್ನು BBA ಮಾಡಿದ, MBA ಮಾಡಿದ. ಅವನು ಆಮೇಲೆ ಅಂಗಡಿ ಮೇಲೆ ಕೂರಿಸಿದ್ರು ಗಲ್ಲಕ್ ಮೇಲೆ. ಫ್ರೆಶ್ ಅವನು ಯಾವ್ಯಾವ ಟೆಕ್ನಿಕ್ ಅಪ್ಲೈ ಮಾಡಿದ ಗೊತ್ತಿಲ್ಲ, 1.5 ವರ್ಷದೊಳಗೆ ಅಂಗಡಿ ಭಾಗ ಹಾಕ್ಬಿಟ್ಟ ಅಂತೇಳಿ. ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಲೋಕಾನುಭವ ಅಂತೇಳಿ, ಜೀವನಾನುಭವ ಅಂತೇಳಿ. ಈ ಜೀವನಾನುಭವದ ಆಧಾರದ ಮೇಲೆ ನಾವು ಫ್ರೆಶ್ ನಾನು ಯೋಚನೆ ಮಾಡಿದ್ದೆ, ಬಸವಣ್ಣ ಎಲ್ಲ ಫೀಲ್ಡಲ್ಲೂ ಕೈ ಆಡಿಸಿದ್ರೆ ಇದೊಂದು ವ್ಯಾಪಾರಕ್ಕೆ ಸಂಬಂಧಪಟ್ಟಂಗೆ, ವ್ಯವಹಾರಕ್ಕೆ ಸಂಬಂಧಪಟ್ಟಂಗೆ ಏನಾರ ಹೇಳಿದಾನ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ. ಏನು ಚೆನ್ನಾಗಿ ಹೇಳಿದಾರೆ ಗೊತ್ತಾ ಅವರು? ನನಗನ್ಸುತ್ತೆ, ಈ ಜಗತ್ತೇ ಒಂದು ಅಂಗಡಿ ಇದ್ದಂಗೆ ಸರ್. ಈ ಅಂಗಡಿ ಮೇಲೆ ವ್ಯಾಪಾರ ಕೂತಿರೋನು ಯಾರು? ಆ ಭಗವಂತ. ಯಾರು? ಈಶ್ವರ ಕೂತ್ಬಿಟ್ಟೇನೆ, ಶಿವ ಕೂತ್ಬಿಟ್ಟೇನೆ ವ್ಯಾಪಾರ ಮಾಡ್ತಾ ಇದ್ದಾನೆ. ಎಷ್ಟು ಬುದ್ಧಿವಂತ ಗೊತ್ತಾ ಅವನು? ಏನು ಚೆನ್ನಾಗಿ ಹೇಳ್ತಾರೆ ಅಂದರೆ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನೀತಿ, ಹರದ ಮೇಲೆ ಕೊಳ್ಳಿರುತ್ತ ನಮ್ಮ ಮಹಾದೇವ ಶಕ್ತಿ. ಅವನು ಶೆಟ್ಟಿದ್ದಂಗೆ ಮಹಾದೇವ, ಈಶ್ವರ ಭಾರಿ ಕರಾರುವಕ್ಕ, ಅವನು ತಕ್ಕಡಿ ಹಿಡ್ಕೊಂಡು ಕೂತ್ಬಿಟ್ಟಿಯೇನೆ. ಎಷ್ಟು ಮಟ್ಟಿಗಪ್ಪ ಅವನು ವ್ಯಾಪಾರ ಮಾಡ್ತಾನೆ ಅಂದರೆ, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ, ಹರದ ಮೇಲೆ ಕೊಳ್ಳಿರುತ್ತ ನಮ್ಮ ಮಹಾದೇವ ಶೆಟ್ಟಿ, ಒಮ್ಮನ ಮಾದರಿ ನುಡಿವ
ಇಮ್ಮನವಾದರೆ ನುಡಿಯ ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಜಾಣ ನೋಡಿರುವ ನಮ್ಮ ಕೂಡದ ಸಂಘ ಅಂತೇಳಿ. ಇದು ಆಧ್ಯಾತ್ಮಿಕವಾದಂಥ ಸ್ತರದಲ್ಲಿ ಯೋಚನೆ ಮಾಡೋದಕ್ಕಿಂತ ಲೌಕಿಕ ಸ್ತರಕ್ಕೆ ಇದನ್ನು ಅಪ್ಲೈ ಮಾಡಿ. ಹೆಂಗೆ ಅಪ್ಲೈ ಮಾಡ್ಬೋದು? ಅವ್ರು ಹೇಳ್ತಾರೆ, ಅದು ಕುತ್ಕೊಂಡು ಹೆಂಗಿರ್ಬೇಕಪ್ಪ ನೀನು ವ್ಯವಹರಿಸ್ತಾ ಅಂದ್ರೆ ಅಂಗಡಿ ಕೂತಿದ್ಯಾ ಅಂದ್ರೆ, ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ. ನಾಲ್ಕಣಿ ಕಡಿಮೆನೂ ತಾಣಲ್ಲ, ನಾಲ್ಕಣಿ ಹೆಚ್ಚಿನ ತಾಣಲ್ಲ. ಅಲ್ಲ ಸೇಣ ನಿಮ್ಮ ಪ್ರಾಕ್ಟೀಸು ಕಮ್ಮಿ ತಂದ್ರೆ ಚೌಕಾಸಿ ಮಾಡೋದು ಅಂತಾರೆ, ಜಾಸ್ತಿ ಕರಾರುವಕ್ಕೆ ಬೆಲೆ ಅಂತಾರಲ್ಲ ಹಂಗಿರ್ಬೇಕು ನೀನು ಅಂತಾರೆ. ಕಾಣಿಯ ಸೋಲ ಅರ್ಧ ಕಾಣಿಯ ಸೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಘ ಅಂತೇಳಿ. ಈ ಇಡೀ ಜಗತ್ತನ್ನ ಪ್ರಾಯಶಃ ಒಂದು ನಿರ್ವಹಣೆ ಮಾಡ್ಬೇಕಾದ್ರೆ ಎಷ್ಟು ಬುದ್ಧಿವಂತ ಇರ್ಬೇಕಲ್ವ ಅವನು, ಏನ್ ಚೆನ್ನಾಗಿ ನಿರ್ವಹಣೆ ಮಾಡ್ತೇನಲ್ವಾ ಅಂತ ಒಂದು ಜಾಣ ಪ್ರಜ್ಞೆ ವ್ಯಾಪಾರ ಮಾಡೋರು ಇರಬೇಕು ಅಂತಾರೆ, ವ್ಯವಹಾರ ಮಾಡೋರು ಇರಬೇಕು ಅಂತಾರೆ. ಪ್ರಾಯಶಃ ಅಂಥದ್ದನ್ನೇ ಒಂದು ಬುದ್ಧಿವಂತಿಕೆನ ನಾವೆಲ್ಲರ ಕೈಲೂ ನೋಡಿದೀವಿ. ಅದು ವಿಶೇಷವಾಗಿ ಭೂಷಣ ಕೈಲೂ ನೋಡಿದೀವಿ. ಸಾಮಾನ್ಯ ಹೇಳ್ತಿರ್ತಾರೆ, ಹೆಂಗೆ ಅಂದ್ರೆ, ಅಣ್ಣ ಇಲ್ಲ ಕಣ ಬಂದು ಕಸ್ಟಮರ್ ಹತ್ರ ಸಿಕ್ಕಾಪಟ್ಟೆ ಮಾತಾಡಕ್ಕೆ ಹೋಗ್ಬಾರ್ದು ಕಣ, ಅದು ಸ್ವಲ್ಪ ಮೌನನೇ ವಾಸಿ ಅಂತಾರೆ. ಯಾಕಂದ್ರೆ ಮಾತಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ನಮಗೆ ಅಂತೇಳಿ. ಇಂಥ ಒಂದು ಬುದ್ಧಿವಂತಿಕೆ ಆಧಾರದ ಮೇಲೆ ನಮ್ಮ ಸುತ್ತ ಇರ್ತಕ್ಕಂಥ ಈ ಟ್ಯಾಲೆಂಟ್ಸ್ ಇದೆಯಲ್ಲ, ಪ್ರತಿಭೆ ಇದೆಯಲ್ಲ, ಇದನ್ನ ನಾವು ಟ್ರೇಸ್ ಮಾಡ್ಬೇಕಲ್ಲ, ಗೊತ್ತಾಗ್ಬೇಕಲ್ಲ. ಆ ಮುಖೇನ ಬೇರೆಯವ್ರಿಗೂ. ಅದಕ್ಕೆ ನಾನು ಹೇಳ್ತೀನಿ, ಪ್ರಾಯಶಃ ಶಾಲೆಗಳಲ್ಲಿ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಟೀಚರ್ ಟೀಚರ್ಸ್ ಫಸ್ಟ್ ಅಂಡ್ ಕಂಡಕ್ಟ್ ಟೆಸ್ಟ್ ನೆಕ್ಸ್ಟ್ ಅಂತೇಳಿ. ಗೊತ್ತಾ ನಿಮಗೆ? ನೀವು ಟೀಚರ್ಗೆ ಏನು ಮಾಡ್ತೀರಾ? ಫಸ್ಟ್ ಪಾಠ ಮಾಡ್ತೀರಾ, ಆಮೇಲೆ ಪರೀಕ್ಷೆ ಮಾಡ್ತೀರಾ ಅಲ್ವಾ? ಟೀಚರ್ಸ್ ಫಸ್ಟ್ ಅಂಡ್ ಕಂಡಕ್ಟ್ ಟೆಸ್ಟ್ ನೆಕ್ಸ್ಟ್, ಬಟ್ ದ ಎಕ್ಸ್ಪೀರಿಯನ್ಸ್ ಕಂಡಕ್ಟ್ ಟೆಸ್ಟ್ ಫಸ್ಟ್ ಅಂಡ್ ಟೀಚರ್ಸ್ ಲೆಸನ್ ಫಾರ್ ಎವರ್ ಅಂತೇಳಿ. ಅದ್ರ ಅನುಭವ ಇದೆ, ಹಂಗಲ್ಲ. ಅದು ನಿಮ್ಮನ್ನು ಫಸ್ಟೇ ಪರೀಕ್ಷೆ ಕೊಟ್ಬಿಡುತ್ತೆ. ಆ ಪರೀಕ್ಷೆ ಆದ್ಮೇಲೆ ಒಂದು ಪಾಠ ಕಲಿಸುತ್ತಲ್ಲ, ಆ ಪಾಠ ಎಲ್ಲಿವರೆಗೂ ಇರುತ್ತೆ ಅಂದ್ರೆ ಜೀವದ ಕಡೆ ಉಸಿರಿಗೂ ಇರಬೇಕು ಅಂತೇಳಿ. ಅಣ್ಣ ಇಂಥರಿಂದ ಒಂದು ಪಾಠ ಕಲಿತೆ ಕಾರಣ ಅಂತಾರಲ್ವಾ, ಅಣ್ಣ ಇಂಥದ್ದೊಂದು ಆಯ್ತು ಕಾರಣ ಅವತ್ತು ಪಾಠ ಕಲಿತ ನೀನು ಹುಷಾರಾಗಿದ್ದೀವಿ ಅಂತಾರಲ್ಲ, ಅದು ಪ್ರಾಯಶಃ ಜೀವನ ಅನುಭವ ಅಂತೇಳಿ. ಈ ಜೀವನ ಅನುಭವದ ರಸಗಟ್ಟಿ ಅಂತೀವಲ್ಲ, ಅದು ನಮಗೆ, ನಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಬರಬೇಕು ಅಂದ್ರೆ ವಿಶೇಷವಾದ ಹಿರಿಯ ತಲೆಮಾರಿದಾರಲ್ಲ, ನಮ್ಮ ಅಜ್ಜ ಇರ್ಬೋದು, ಅಜ್ಜಿ ಇರ್ಬೋದು, ವಯಸ್ಸಾದವರು ಇರ್ಬೋದು, ಅಥವಾ ನಮ್ಮ ಕಳೆ ಕೇಳ್ತಕ್ಕಂಥ ಗಂಗಜ್ಜಿ ಇರ್ಬೋದು, ಗೌರಜ್ಜಿ ಇರ್ಬೋದು, ಇವ್ರ ಜೊತೆ ನಾವು ಸ್ವಲ್ಪ ಡೌನ್ ಟು ತರ್ತೀವಿ. ಹೋಗ್ಬೇಕು ಸರ್, ನಾನು MA ಮಾಡ್ಬಿಟ್ಟಿನಿ, ಡಿಗ್ರಿ ಮಾಡ್ಬಿಟ್ಟಿನಿ, ಡಿಸ್ಟಿಂಕ್ಷನ್ ಮಾಡ್ಬಿಟ್ಟಿನಿ, ನಮ್ಮ ಕೆಲಸದವ್ರ ಹತ್ರ ಏನು ಕೆಲಸ, ನಮ್ಮ ಅಡಿಗೆರ ಹತ್ರ ಏನು ಕೆಲಸ, ನಮ್ಮ ಕಳೆ ಕೇಳೋರ ಹತ್ರ ಏನು ಕೆಲಸ, ನಮ್ಮ ದನ ಕಾಯಿನ ಹತ್ರ ಏನು ಕೆಲಸ ಅಂದ್ಬಿಟ್ರೆ ಪ್ರಾಯಶಃ ನಿಮ್ಮ ನಾಲೆಡ್ಜ್ ಇದೆಯಲ್ಲ, ಅರಿವಿನ ಹರವು ವಿಸ್ತಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಾಗಾಗಿ ನಮ್ಮ ಸಾಹಿತ್ಯ ಏನು ಬೋಧನೆ ಮಾಡುತ್ತೆ ಅಂದ್ರೆ, ಎಲ್ಲರಿಂದ ಕಲಿಯಪ್ಪ ನೀನು. ಕೆಲವೊಂದು ಓದ್ತಾ ಕಲಿ, ಕೆಲವೊಂದು ನೋಡ್ತಾ ಕಲಿ, ಕೆಲವೊಂದು ಕೇಳ್ತಾ ಕಲಿ, ಕಲಿಬೇಕಲ್ಲ. ಕೆಲವೊಂದು ಬಲ್ಲವರಿಂದ ಕಲಿತು, ಕೆಲವೊಂದು ಮಾಡ್ಪವರಿಂದ ಕಂಡು, ಕೆಲವು ಶಾಸ್ತ್ರಗಳಿಂದ ಕೇಳುತ್ತಾ, ಕೆಲವೊಂದು ಸುಜ್ಞಾನದಿಂದ ನೋಡುತ್ತಾ, ಕೆಲವೊಂದು ಸಾರಸಜ್ಜನ ಸಂಘದಿಂದ ಲರಿಯಲ್ ನೀನು ಸರ್ವಜ್ಞನಪ್ಪ ಅಂತ ನೋಡಿ. ಗಮನಿಸಿ, ನಿಮಗೆ ಇಡೀ ನಮ್ಮ ಪೂರ್ವ ಕಲ್ತಿದ್ದು ಈ ಬೈಲನ್ನು ಸ್ಕೂಲ್ ಮಾಡ್ಕೊಂಡ್ಬಿಡ್ತು ಸರ್. ಅದು ಇದು ನಡೆದಾಡ್ತಕ್ಕಂಥ ಓಪನ್ ಯೂನಿವರ್ಸಿಟಿ. ಇದು ಎಂತೆಂಥ ಬುದ್ಧಿವಂತಿದ್ದಾರೆ ಗೊತ್ತಾ ನಿಮಗೆ, ಎಂತೆಂಥ ಚಾಣಾಕ್ಷರಿದ್ದಾರೆ ಗೊತ್ತಾ ನಿಮಗೆ. ಇವತ್ತಿನ ಅಕಾಡೆಮಿಕ್ ವಲಯದ ಎಜುಕೇಶನ್ ಇವತ್ತೇನಾದ್ರೂ ವಿಫಲವಾಗಿದ್ರೆ ನಮ್ಮ ಅನುಭವಿ ಶಿಕ್ಷಣ ಅದನ್ನು ಅಲ್ಲಾಡಿಸ್ಬಿಡುತ್ತಲ್ವ ನಿಮಗೆ. ಎಷ್ಟು ಮಟ್ಟಿಗೆ ಟ್ರೇಸ್ ಮಾಡ್ತಾರೆ ಗೊತ್ತಾ ಅವರು, ಯಾರು ಬುದ್ಧಿವಂತರು ಹೆಂಗೆ ಅಂತೇಳಿ. ನಾ ಆಗಾಗ ಒಂದು ಜೋಕ್ ಹೇಳ್ತೀನಿ ಗೊತ್ತಾ ನಿಮಗೆ. ಸಕ್ರಪಟ್ಟಣ ಸಂತೆ, ಮಂಗಳವಾರ ಸಂತೆ ಗಂಡ ಹೆಂಡ್ತಿ ವ್ಯಾಪಾರ ಮಾಡೋಕೆ ಹೋದ್ರು. ಇಬ್ರು ಓದಿದ್ರು, ಸಖತ್ ಬ್ರಿಲಿಯಂಟ್. ಆದ್ರೆ ಗಮನಿಸಿ, ನೀವು ನೋಡ್ತಿರ್ತೀರಾ, ಅಲ್ಲಿ ವ್ಯಾಪಾರ ಕೂತಿರ್ತಾಳೆ ಅಜ್ಜಿ, ಅವಳೇನು ಓದಿರಲ್ಲ ಸರ್, MA ಮಾಡಿರಲ್ಲ, ಅವಳಿಗೆ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಟರ್ ಅಂತಲ್ಲ. ನೀವು ಕೇಳಿ, ಅಣ್ಣ ಒಂದು 2 kg ನೀರುಳ್ಳಿ ಕೊಡು, ಒಂದಿಷ್ಟು ಮೆಣಸಿನ್ಕಾಯಿ ಕೊಡು, ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಕೊಡು, ಒಂದಿಷ್ಟು ಬದನೆಕಾಯಿ ಕೊಡು, ಒಂದಿಷ್ಟು ರೊಟ್ಟಿ ಕೊಡು ಅಂತೆಲ್ಲ ಕೊಟ್ಟು ನೀವು 500 ರೂಪಾಯಿ ಕೊಡ್ರಿ, ಒಂದು 2-3 ನಿಮಿಷ ಲೆಕ್ಕ ಆಗ್ತಾಳಲ್ಲ. ತಾಳಣ್ಣ 380 ರೂಪಾಯಿ ಆಯ್ತು ಅಂತೇಳಿ 120 ರೂಪಾಯಿ ವಾಪಸ್ ಕೊಡ್ತಾಳೆ. ಕ್ಯಾಲ್ಕುಲೇಟರ್ ಇಟ್ಕೊಂಡಿರ್ತಾಳೆ ಅವಳು. ಬೆದ್ದಿವಂತಿಗೆ ಅಲ್ಲವ, ಮ್ಯಾಥಮೆಟಿಕ್ಸ್ ಗಂಧಗಳಿಗೆ ಗೊತ್ತಿಲ್ಲ ಸರ್, ಅದನ್ನು ಜೀವನ ಅನುಭವ ಅಂತೀವಿ. ಏನ್ ಲೆಕ್ಕಾಚಾರ ಅಲ್ವಾ. ಇವ್ರು ಭಾರಿ ಓದೋರು, ಗಂಡ ಹೆಂಡತಿ ಹೋದ್ರು, ವ್ಯಾಪಾರ ಮಾಡ್ತಾ ಇದ್ರು, ವ್ಯಾಪಾರ ತಾಂತಿದ್ರು. ತಗೋಬೇಕಾದ್ರೆ ಆ ಮಾರಕ್ಕೆ ಗೊತ್ತಿದ್ರಲ್ಲ ಅಜ್ಜಿ ಸರ್, ಅಮ್ಮವ್ರು ಗ್ರ್ಯಾಜುಯೇಟ್ ಇರ್ಬೇಕಲ್ವ ಅಂತ. ವಾಸ್ತವಗಳು ಓದಿದ್ಲು, ಡಬಲ್ ಡಿಗ್ರಿ ಮಾಡ್ಬಿಟ್ಟಿದ್ದು, ಗಂಡಿ ಖುಷಿ ಆಗ್ಬಿಡ್ತು. ಪದೇ ಮಾಡ್ಬಿಟ್ರಲ್ಲ, ನನ್ನ ಹೆಂಡತಿ ಗ್ರ್ಯಾಜುಯೇಟ್ ಅಂತೇಳಿ. ಒಂದಮ್ಮ ಅವಳು ಗ್ರ್ಯಾಜುಯೇಟ್, ಹೋಮ್ ಸೈನ್ಸಲ್ಲಿ PhD ಬೇರೆ ಮಾಡ್ತಿದ್ದಾಳೆ. ಅದು ಸರಿ, ನಿನಗೆ ಹೆಂಗೆ ಗೊತ್ತಾಯ್ತು ಅಂದ. 25 ವರ್ಷದ ಈ ಸಂತೆ ವ್ಯಾಪಾರ ಮಾಡ್ತೀನಿ, ನನಗೆ ಗೊತ್ತಾಗಲ್ಲ ಸ್ವಾಮಿ. ಗೊತ್ತಾಯ್ತು, ಅವ್ರು ನೋಡ್ದಂಗ್ಲ ಅವ್ರು ಗ್ಯಾರಂಟಿ ಡಿಗ್ರಿ ಮಾಡಿದ್ದಾರೆ ಅಂತೇಳಿ. ಅದು ಹೆಂಗೆ ಗೊತ್ತಾಯ್ತವ ನಿನಗೆ? ಅವ್ನಿಗೆ ಕುತೂಹಲ, ಸುಮ್ಮನೆ ಹೋಗಿದ್ರು ಆಯ್ತು. ನನಗೆ ಗೊತ್ತಾಗಲ್ಲ ಸ್ವಾಮಿ, ಇಂಥ ರೇಷನ್ ನೋಡಿಲ್ಲ, ನನಗೆ ಗೊತ್ತಾಯ್ತು ಅವ್ರು ತರಕಾರಿ ತಗೋಬೇಕಾದ್ರೆ ಡಿಗ್ರಿ ಮಾಡಿದ್ದಾರೆ ಅಂತೇಳಿ. ಹೆಂಗೆ ಗೊತ್ತಾಯ್ತು ಅಂದರೆ, ಯಾವಾಗ ಅವ್ರ ಬ್ಯಾಗಿಗೆ ಫಸ್ಟ್ ಟೊಮೆಟೊ ಹಣ್ಣು ಹಾಕ್ಸ್ಕೊಂಡು, ಆಮೇಲೆ ತೆಂಗಿನಕಾಯಿ, ನೀರುಳ್ಳಿ, ಆಲೂಗಡ್ಡೆ ಎಲ್ಲ ಹಾಕ್ಸ್ಕೊಂಡ್ರು, ಇವ್ರು ಡೆಫಿನೆಟಾಗಿ ಡಿಗ್ರಿ ಮಾಡಿದ್ದಾರೆ ಅಂತೇಳಿ ಅವಾಗಲೇ ಗೊತ್ತಾಯ್ತು ಅಂತೇಳಿ. ಏನು ಚೆನ್ನಾಗಿ ಗೇಜ್ ಮಾಡ್ತಾರಲ್ವಾ, ಏನು ಚೆನ್ನಾಗಿ ನಿಸರ್ಗ ಜೊತೆ ಬದುಕ್ತಾರೆ ಸರ್ ಅವರು. ನೀವು ಗಮನಿಸಿ, ನಿಮಗೆ ನಾವು ಒಬ್ಬರಿಗೆ ಗೊತ್ತಿಲ್ಲ, ಅವ್ರೇನು PhD ಮಾಡಿದವರಲ್ಲ, ಅವ್ರು MSc ಮಾಡಿದವರಲ್ಲ. ಆದರೆ ಒಂದು ಅನುಭವದ ಆಧಾರದ ಮೇಲೆ ಎಂತೆಂಥ ಗಾದೆ ಕಟ್ಟಿ ಇರಲ್ವಾ, ಎಂತೆಂಥ ರಸಾನುಭೂತಿಗಳನ್ನ. ಇವತ್ತು ಅಷ್ಟೇ ನಾನು ಹಾರ್ಟಿಕಲ್ಚರ್ ಕಾಲೇಜಿಗೆ, ಶಿವಮೊಗ್ಗಕ್ಕೆ, ನಮ್ಮ GKVKಗೆಲ್ಲ ಭಾಷಣ ಮಾಡಕ್ಕೆ ಹೋಗ್ತೀನಲ್ಲ, ಅವ್ರಿಗೆಲ್ಲ ಬೇಸು ನಮ್ಮ ಅಜ್ಜನ ಬೇಸಾಯವೇ. ನಮ್ಮ ಅಜ್ಜ ಹೆಂಗೆ ನೆಲ ಹೊತ್ತಿದ್ದ, ಯಾವಾಗ ಉತ್ತಬೇಕು ಗೊತ್ತಲ್ಲ ಅವನಿಗೆ, ಯಾವಾಗ ಕೊಳ್ಳು ಹೊಡಿಬೇಕು, ಯಾವಾಗ ದೊಡ್ಡಗುಂಟೆ ಹೊಡಿಬೇಕು, ಯಾವಾಗ ಎಡೆಗುಂಟೆ ಹೊಡಿಬೇಕು, ಯಾವಾಗ ಬಿತ್ತಬೇಕು. ಗಮನಿಸಿ, ನಿಮಗೆ ಜನಪದದ ಒಂದು ಮಾತಿದೆ, ಎಷ್ಟು ಚೆನ್ನಾಗಿದೆ ಅಂದರೆ,
ಹದ ನೋಡಿ ಬಿತ್ತಣ್ಣ ಹಸಿ ನೋಡಿ ಅರಗಣ್ಣ ಅಂತೇಳಿ. ಎಡೆಗುಟ್ಟೆ ಹೊಡೆತಿರಲ್ಲ, ಸ್ವಲ್ಪ ನಿಪ್ಪಸಿ ಇರ್ಬೇಕು ಅವ. ಆ ನಿಪ್ಪಸೀತೆಗೆ ಅರಗಿದ್ರೆ ಅದ್ರ ಕಥೆನೇ ಬೇರೆ ಅಂತೇಳಿ. ಎಲ್ಲಿಂದ ಬಂತ ಅವಳು ತಾಯಿಗೆ? ಹದ ನೋಡಿ ಬಿತ್ತಣ್ಣ ಹಸಿ ನೋಡಿ ಅರಗಣ್ಣ ಗರಿ ನೋಡಿ ಕಬ್ಬ ಕೊಯ್ಯಣ್ಣ ಅಂತಾಳೆ. ಕಬ್ಬು ಕೊಯ್ಬೇಕಾದ್ರೆ ಗರಿ ನೋಡ್ಬೇಕು, ಗರಿ ನೋಡಿ ಗೊತ್ತಾಗ್ಬಿಡುತ್ತೆ ಇದು ಕೊಯ್ಲಿ ಬಂದಿತ್ತೋ ಇಲ್ವಾ ಅಂತೇಳಿ. ಗರಿ ನೋಡಿ ಕಬ್ಬ ಕೊಯ್ಯಣ್ಣ, ಆ ಹೆಣ್ಣಿನ ಗುಣ ನೋಡಿ ಅವಳ ಜಡೆಯ ಹಿಡಿಯಣ್ಣ ಅಂತಾರೆ. ಪ್ರಾಯಶಃ ಹೆಣ್ಣೆ ಆರಿಸ್ಬೇಕಾದ್ರೆ ಹೆಂಗಿರ್ಬೇಕು ಅಂತಕ್ಕಂಥದ್ದು ಹೇಳಲಿಕ್ಕೆ ಅವ್ರು ಕೊಡ್ತಕ್ಕಂಥ ಉದಾಹರಣೆ ಇದೆಯಾ ಅಂತೇಳಿ. ನೋಡಿ ಎಷ್ಟು ಚೆನ್ನಾಗಿ ನಾನು ಕೂತಾಗ ಯೋಚನೆ ಮಾಡ್ತಿದ್ದೆ. ಅವೆಲ್ಲ ಯೋಚನೆ ಮಾಡಿದಾಗ ನಮ್ಮ ಅಜ್ಜಿ ಜೊತೆ ಕೇಳಿದಾಗ ಎಷ್ಟು ಅದ್ಭುತವಾಗಿ ಪ್ರಜ್ಞೆ ಅವ್ರಿಗೆ. ಡೆಫ್ರೆಂಟ್ ಈಗ ನಮ್ಮ ಬರ ಬಂದಿದೆ, ಆದ್ರೆ ಅಜ್ಜ ಒಂದು ಕ್ಯಾಲ್ಕುಲೇಷನ್ ಇತ್ತಲ್ವ ನಮಗೆ? ಏನಿತ್ತು ಅಜ್ಜ? ಇಲ್ಲಪ್ಪ ಬರ ಬಂದ್ಬಿಟ್ಟಿದೆ, ಸಾಲ ಮಾಡಿದ್ದೀನಿ ಅಂತೇಳಿ ಯಾರಾದ್ರೂ ನೇಣ ಕೇಳಿದಾರೇನ್ರಿ? ಯಾರಾದ್ರೂ ಪಾಠ ಕೊಡ್ತಿದ್ರು ಅವತ್ತಿನ ಪರಂಪರೆಯಲ್ಲಿ? ಯಾಕಾಯ್ತು ಹಿಂಗೆ ರೈತರಿಗೆ ಅಂದರೆ, ಆ ರೈತರಿಗೆ ಇರ್ಬೇಕಾದ್ರೆ ನಾನು ಕೇಳ್ತೀನಿ, ಆ ರೈತರು ಸತ್ತ ಅಂದರೆ ಅದು ಆತ್ಮಹತ್ಯೆ ಅಲ್ಲ, ಅದು ಆತ್ಮವಿಶ್ವಾಸದತ್ತೆ ಅಂತೇಳಿ. ಅದು ಕಾನ್ಫಿಡೆನ್ಸ್ ಇನ್ ಕೊಲ್ಯಾಪ್ಸ್ ಅಂತೇಳಿ. ಆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡ್ಬೇಕಲ್ಲ. ಹೆಂಗ್ ಮಾಡ್ತಿದ್ದೆ ನಮ್ಮ ಅಜ್ಜ? ಅವನು ಮಾಡೋದೇ ಸರ್ ಹಿಂಗೇನಿರಲಿಲ್ಲ. ಅದೇನು ಯೋಚನೆ ಮಾಡ್ತಿದ್ದ ಅವನು, ಮಗ ದೇವ್ರು ಚೆನ್ನಾಗಿಟ್ಟಿದ್ದಾನೆ, ಸೋನಾ ಮುಸುರಿ ಅಕ್ಕಿ 100 ರೂಪಾಯಿ ಕೆಜಿ ಆಗಲಿ ತಂದು ಉಣ್ಣಾಣಪ್ಪ, ತಪ್ಪೇನಿಲ್ಲ. ಇಲ್ಲಪ್ಪ ಸ್ವಲ್ಪ ಕಷ್ಟ ಆಯ್ತು, ಬದುಕ ಕಷ್ಟ ಆಗ್ತಾ ಇದೆ, ಅಕ್ಕಿ ಬಿಟ್ಬಿಡೋದು ಮಗ, ಮತ್ತೇನ್ ಮಾಡೋದು? ಬರೀ ರಾಗಿ ಮುದ್ದೆ ಉಣ್ಕೊಂಡು ಜೀವನ ಮಾಡೋದಪ್ಪ, ತಪ್ಪೇನಿಲ್ಲಲ್ಲ. ಒಂದು 10 ರಾಗಿ ತಡಿಕೆಯಲ್ಲಿ ರಾಗಿ ಮುದ್ದೆ ಉಣ್ಕೊಂಡು ಜೀವನ ಮಾಡೋದಪ್ಪ. ಇಲ್ಲಪ್ಪ ಮತ್ತೂ ಬಂತು, ಕಷ್ಟ ಆಯ್ತು, ಅವಾಗ ಏನ್ ಮಾಡೋದು? ಅಣ್ಣ ಅವಾಗ ರಾಗಿ ಮುದ್ದೆನ ಗಟ್ಟಿ ಮಾಡ್ಕೊಂಡಂಗೆ ಇಲ್ಲ ಕಾರಣ, ಅದೇ ರಾಗಿ ಇಟ್ಟ ತೆಳ್ಳಗೆ ಅಂಬ್ಲಿ ಮಾಡ್ಕೊಂಡು ಇನ್ನೊಂದು 4 ವರ್ಷ ಬದುಕಾಣ ಅಂತೇಳಿ. ಎಲ್ಲಿ ಬಂದು ಜೀವ ಪ್ರಜ್ಞೆ, ಎಲ್ಲೋ ಅಂತ ಬಂದು ಅನುಭವದ ಪ್ರಜ್ಞೆ ಅಂದ್ರೆ ಭಗವಂತ ನಿನ್ನನ್ನು ಬದುಕಲಿಕ್ಕೆ ಅಂತ ಹುಡ್ಸಿರ. ಹಾಗಾಗಿ ನೀನು ಬದುಕು ಅಂತಕ್ಕಂಥ ಯಾವ ದಾಸರು ಹೇಳ್ತಾರೆ, ಯಾವ ವಚನಕಾರ ಹೇಳ್ತಾರೆ, ಅದನ್ನೆಲ್ಲ ಆಡು ಮಾತಲ್ಲಿ ನಮ್ಮ ಜನಪದಕ್ಕೆ ಹೇಳ್ಬಿಡ್ತಾರಲ್ಲ. ಹೇಳ್ತಾರೆ ನಮ್ಮ ಕನಕದಾಸರು ಒಂದು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದ್ರೆ, ಟೆನ್ಷನ್ ಮಾಡ್ಕೋಬೇಡ ಅಂತಾರೆ. ಹೌದಲ್ವಾ? ಏನ್ ಟೆನ್ಷನ್? ಈಗ ಈ IT ಯುಗ PT ಯುಗ ಅಂತೀವಿ, ಇರಬೇಕಿಲ್ಲ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾರ ಇರಬೇಕು, ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ. ಇಲ್ಲ ನಾನು ಅದನ್ನು ಚೇಂಜ್ ಮಾಡ್ಬಿಟ್ಟಿದ್ದೆ. IT ಯುಗ PT ಯುಗ ಅಂದರೆ ಇಂಟರ್ನಲ್ ಟೆನ್ಷನ್ ಅಂಡ್ ಬಯೋಟೆನ್ಷನ್ ಯುಗ ಅಂತೆ. ಒಳಗೂ ಆತಂಕ ಹೊರಗೂ ಆತಂಕ ಬಿಟ್ಟು ಬದುಕೇ ಇಲ್ಲ ಸರ್. ಆದರೆ ಈ ಆತಂಕಕ್ಕೆ ನಾವೀಗ ಡಯಾಬಿಟಿಗೆ ಮಾತ್ರೆ ತಾಂತೀವಿ, ಟೆನ್ಷನ್ ಜಾಸ್ತಿ ಆಗಿದೆ ಅಂತೇಳಿ BP ಮಾತ್ರೆ ತಾಂತೀವಿ, ಇವೆಲ್ಲ ತಾಂತೀವಲ್ಲ ಸೇರಣ, ಬೇಕಾದಷ್ಟು ಮಾತ್ರೆ ಕೊಡ್ತೀವಿ. ಆದ್ರೆ 15ನೇ ಶತಮಾನದ ಕನಕದಾಸ ಮಾತ್ರೆ ಕೊಟ್ಬಿಡಿಯಲ್ಲ, ಏನು ಚೆನ್ನಾಗಿ ಟ್ಯಾಬ್ಲೆಟ್ ಅಲ್ವಾ? ಈ ಟೆನ್ಷನ್ ಬಗ್ಗೆ ಯೋಚನೆ ಮಾಡಿಯಾನೆ. ನೀವು ನೋಡಿ ಇವತ್ತು ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗೋಣ, ಭಾರಿ ಟೆನ್ಷನ್ ಮಾಡ್ಕೊಂಡಿದ್ದಾನೆ ಅಂದರೆ ಈ ಮನಸ್ಸು ಸ್ವಲ್ಪ ಕೆಶಿದ್ದಾನೆ, ಆರಾಮಾಗಿರಕ್ಕೆ ಹೇಳ್ರಿ, ಸಮಾಧಾನಾಗಿರಕ್ಕೆ ಹೇಳ್ರಿ, ಮನಸ್ಸು ಸ್ವಲ್ಪ ಸರಿಯಾಗಿ ಇಟ್ಕೊಳಕ್ಕೆ ಹೇಳ್ರಿ, ಅವ್ನು ಸಮಾಧಾನವಾಗಿರ್ಲಿ ಅಂತ ಇಷ್ಟೇ ನಾನು ಹೇಳೋದು. ಅದು 15ನೇ ಶತಮಾನದಲ್ಲಿ ಏನು ಸೈಕ್ಯಾಟ್ರಿಸ್ಟ್ ಅಲ್ವಾ ಈ ದಾಸ ಸಾಹಿತ್ಯ. ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ತಲ್ಲಣಿಸದಿರು ಮನ ಕಂಡ್ಯ ತಾಳು ಮನವೇ ತಾಳು ಮನವೇ ತಾಳು ಮನವೇ ಹೇಳ್ತಾರಲ್ವಾ. ಯಾಕೆ ಟೆನ್ಷನ್ ಮಾಡ್ಕೊಂತೀಯ, ಸ್ವಲ್ಪ ತಾಳ್ಮೆಯಿಂದ ಇರುವಂತೆ. ನಮ್ಮ ಅಜ್ಜ ಹೇಳ್ತಾನ, ಉಸಿಶಿ ಉಳ್ಮೈಸ್ತಾನ ಮಸ್ರಿ ಬರುತ್ತೆ ಮರಕ್ಕೆ ಬರುತ್ತೆ ಅಂತಾರಲ್ಲ, ಅದನ್ನು ವೇದಾಂತದಲ್ಲಿ ಹೇಳ್ತಾರೆ ಅಷ್ಟೇ. ಹೆಂಗ್ ಹೇಳ್ತಾರೆ ನೋಡಿ, ಕಲಿಯಪ್ಪ ನಿಸರ್ಗನ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಇಳಿದವರು ಯಾರು? ಈಗ ಹುಟ್ಟಿದ ಸಗಣಿಗಿರಿ ಕುಡ್ದಾಗಿದೆಯಲ್ಲ, ನಾವೆಲ್ಲ ನೀರು ಹಾಕಿದೀವ? ಇಲ್ಲ ತಾನೇ ಡ್ರಿಪ್ರಿಗೇಷನ್ ಮಾಡಿದೀವ? ಆ ಮರ ಬದುಕಲಿಲ್ಲ ಸರ್. ಇದು ನೋಡಿ ಸ್ವಲ್ಪ ತೆರೆದ ಕಣ್ಣಿಂದ, ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಇಳಿದವರು ಯಾರು? ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಲ್ಲಲ್ಲಿಗೆ ಆಹಾರ ಇತ್ತವರು ಯಾರು? ಕಲ್ಲಿನೊಳಗೆ ಹುಟ್ಟಿತ ಕೂಗುವ ಕಪ್ಪೆಗೆ ಅಲ್ಲಲ್ಲಿಗೆ ಆಹಾರ ಇತ್ತವರು ಯಾರು? ಅಡೆದ ಜನನಿಯ ತೆರದಿ ದೇವ ರಕ್ಷಿಪನಿದಕ್ಕೆ ಸಂಶಯ ಬೇಡ, ನಂಬು ನಮ್ಮ ನೆಲೆಯಾದಿ ಕೇಶವನ ಅಂತೇಳಿ. ಏನು ಅದ್ಭುತವಾದಂಥ ಗಟ್ಟಿ ಮಾತಲ್ವಾ? ಇದು ನೋಡಿದ ತಕ್ಷಣ ಅನ್ಸ್ಬೇಕಲ್ವಾ? ಈ ಸಾಹಿತ್ಯ ಇರ್ತಕ್ಕಂಥದ್ದೇ ಈ ಸದಾಶಯಕ್ಕೆ ಅಂತೆ. ನೀನೇನು ವಿಚಲಿತ ಆಗೋದು ಬೇಡ, ನೀನು ಟೆನ್ಷನ್ ಒಳಗಾಗೋದು ಬೇಡ, ನೀನು ಬದುಕು ಅಂತ ಹೇಳ್ತಕ್ಕಂಥ ಪ್ರಜ್ಞೆ ಜಾಗೃತ ಮಾಡಲಿಕ್ಕೆ ಇಂಥ ಸಾಹಿತ್ಯ ಅದ್ಭುತವಾದಂಥ ಪರಂಪರೆ ನಮ್ಮಲ್ಲಿದೆ ಅಂತೆ. ಅದ್ರ ಕೊಂಚ ಪರಿಚಯವನ್ನ ಪ್ರಾಯಶಃ ನಮ್ಮದು ಓದೋ ಅಭ್ಯಾಸ ಇರೋದ್ರಿಂದ, ಇಂಥ ಭಾಷಣ ಮಾಡೋ ಅಭ್ಯಾಸ ಇರೋದ್ರಿಂದ ಎಲ್ಲರಿಗೂ ಕೂಡ ಇಂಥ ಸವಲತ್ತೇನಿರಲ್ಲ. ಪ್ರಾಯಶಃ ಎಲ್ಲರ ಮುಂದೆ ಲೈಬ್ರರಿ ಇಲ್ಲ, ಎಲ್ಲರ ಮುಂದೆ ಪುಸ್ತಕಗಳಿಲ್ಲ, ಪುಸ್ತಕಗಳಿದ್ರು ಓದ್ತಕ್ಕಂಥ ವ್ಯವಧಾನ ಕಡಿಮೆ ಆಗಿದೆ. ಹಾಗಾಗಿ ಪ್ರಾಯಶಃ ನಾವು ತಿಳಿದಿರ್ತಕ್ಕಂಥದ್ದನ್ನ ಈ ಮುಖ ಹಂಚೋದು ಅಂತೇಳಿ, ಪ್ರಾಯಶಃ ಮುಖ ಒಂದು ರೀತಿ ಈ ಜ್ಞಾನದ ಒಂದು ರೀತಿ ವಿನಿಮಯ ಆಗಬೇಕು, ಎಕ್ಸ್ಚೇಂಜ್ ಆಗಬೇಕು ಅಂತೇಳಿ ಆ ಕಾರಣದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡೇ ಹೊರತು ಇದರಲ್ಲಿ ಯಾವುದೇ ಅಹಂಕಾರ ಆಗಲಿ ಅಥವಾ ಇನ್ಯಾವುದೇ ಇನ್ನರ್ ಅಜೆಂಡಾ ಆಗಲಿ ಅದೇನೂ ಇಲ್ಲ. ನಮ್ಮೊಂದು ಹುಚ್ಚಿದು ಅಂತೇಳಿ, ಇದೊಂದು ಸಾಂಸ್ಕೃತಿಕವಾದಂಥ ಹುಚ್ಚು ಅಂತೇಳಿ ಹಿಡಿಬೇಕದು. ಪ್ರಾಯಶಃ ಸಾಂಸ್ಕೃತಿಕವಾದಂಥ ಹುಚ್ಚು ಹಿಡಿದ ಕಾರಣಕ್ಕೆ ಪ್ರಾಯಶಃ ನಾನು 13ನೇ ಸಾರಿ ಹೋದ್ರೆ ಮತ್ತೆ 14ನೇ ಸಾರಿ ಅಮೆರಿಕ ಕರಿತಾ ಇದ್ದಾರೆ, ಆಸ್ಟ್ರೇಲಿಯಾ ಕರೀತಾರೆ, ಶ್ರೀಲಂಕಾ ಕರೀತಾರೆ, ದುಬಾಯಿ ಕರೀತಾರೆ, ಕತಾರಿ ಕರೀತಾರೆ. ಕರ್ಕಡೆಯಲ್ಲಿ ಯಾಕೆ ಹೋಗ್ತೀವಿ ಅಂದರೆ ಇಂಥದ್ದೊಂದು ಬಯಸ್ತಾರೆ ಸರ್ ಜನ. ನಿಮ್ಮನ್ನು ನೋಡಿದ ತಕ್ಷಣ ಅನ್ಸುತ್ತೆ. ನಾನು ರೋಹನ್ ಹತ್ರ, ನಮ್ಮ ಶಾಸ್ತ್ರಿಗಳ ಹತ್ರ ಮಾತಾಡುವಾಗ ಹೇಳ್ತಿರ್ತೀನಿ, ನಮ್ಮ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳ ಹತ್ರ, ನಾವು ಸಂಘ ಸಂಸ್ಥೆಗಳಾಗಲಿ ನಾವು ಯಾರೇ ಆಗಲಿ ಒಂದು ಖಚಿತವಾಗಿ ತೀರ್ಮಾನ ಮಾಡ್ಕೊಂಡು ಏನು ಅಂದರೆ, ಡೆಫಿನೆಟಾಗಿ ಜನ ಎಷ್ಟು ಒಳ್ಳೆಯವರು ಇದ್ದಾರೆ ಅಂದರೆ, ಕೊಡ್ತಕ್ಕಂಥವ್ರು ಒಳ್ಳೇದು ಕೊಟ್ಟರೆ ಅದು ಸ್ವೀಕಾರ ಮಾಡ್ತಕ್ಕಂಥ ದೊಡ್ಡ ಮನಸ್ಸಿನ ಜನ ಇದ್ದಾರೆ ಎನ್ಲಿಕ್ಕೆ ನೀವೇ ಉದಾಹರಣೆ ಅಂತೆ. ಈ ಕಾರ್ಯಕ್ರಮದ ಯಶಸ್ಸು ಯಾಕಾಗ್ತಾ ಇದೆ ಅಂದರೆ ನೀವೇ ಇಲ್ಲ ಅಂದ್ರೆ ನಾವು ಯಾರು ಭಾಷಣೆ ಮಾಡೋದು ಸರ್?
ನೀವೇ ಇಲ್ಲ ಅಂದ್ರೆ ಯಾರು ಹಾಡು ಹೇಳ್ಬೇಕು ಸರ್? ಡೆಫಿನೆಟ್ ಇನ್ನೇನೋ ಒಂದು ಸತ್ವ ಇದೆ, ಇಂಥದ್ದೊಂದು ಬೇಕು ಸ್ಪೆಷಲ್. ನಮ್ಮ ಟಿವಿಲಿ ಇರ್ತಕ್ಕಂಥದ್ದು, ನಮ್ಮ ಆನ್ಲೈನ್ ಸಾಮಾಜಿಕ ಜಾಲತಾಣದಲ್ಲಿ ಇರ್ತಕ್ಕಂಥದ್ದು, ನಮ್ಮ ಫೋನಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು, ಏನೋ ಲೈವ್ ಆಗಿ ನಮ್ಗೆ ಸಿಗುತ್ತೆ ಅಂತಕ್ಕಂಥ ಒಂದು ಕ್ವಾಲಿಟಿ ಆಡಿಯನ್ಸ್, ಗುಣಾತ್ಮಕವಾದಂಥ ಶ್ರೋತೃಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಡೆಫಿನೆಟ್ ನಾವು ಸಕ್ಸಸ್ ಆಗಿದ್ದೀವಿ ಸರ್. ನಾವು ಯಶಸ್ವಿ ಆಗಿದ್ದೀವಿ. ಹೆಂಗೆ ಯಶಸ್ವಿ ಆಗಿದ್ದೀರಾ ಅಂದರೆ, ನಮ್ಮನ್ನು ಕೇಳ್ತಾರೆ ಇನ್ನು ಮುಂದೆ ಶ್ರವಣ ಮಾಡ್ಬೇಕಲ್ಲ, ಕಮ್ಮಿ ಅಂದ್ರೆ ನಮ್ಮ ರೋಹನ್ ಹತ್ರ ಶಾಸ್ತ್ರಿಗಳ ಹತ್ರ ಒಂದು 10 ಜನ ಕೇಳಿದ್ರು, ಅಣ್ಣ ಮುಂದೆ ವರ್ಷ ಮಾತ್ರ ನಮ್ಮೂರು ಬಿಟ್ಟಿಯಾ, ಅಣ್ಣ ಮುಂದೆ ವರ್ಷ ಮಾತ್ರ ನಮ್ಮನೆ ಬಿಟ್ಟಿಯಾ, ಮುಂದೆ ವರ್ಷ ನಮ್ಮನ್ನೇ ಶುರು ಮಾಡೋಣ ಅಂತೇಳಿ. ಡೆಫಿನೆಟ್ ಆಗಿ ಒಂದು ಒಳ್ಳೆತನ ಇದೇನಲಿಕ್ಕೆ ಈ ಸೂಕ್ಷ್ಮ ಗ್ರಹಿಕೆ ಅಂತೇಳಿ ಕಣ್ಣೊಂದು ಚೆನ್ನಾಗಿರ್ಬೇಕು. ಅದಕ್ಕೆ ಸೃಷ್ಟಿಯಂತೆ ದೃಷ್ಟಿ ಅಂತ, ಆ ದೃಷ್ಟಿಯಂತೆ ಸೃಷ್ಟಿ ಅಂತ. ನಾವು ಹೆಂಗೆ ನೋಡ್ತೀವೋ ಹಂಗಿರುತ್ತೆ ಅಂತೇಳಿ ಆ ನೋಡ್ತಕ್ಕಂಥ ಕಣ್ಣುಗಳನ್ನು ಸರಿ ಮಾಡ್ತಕ್ಕಂಥದ್ದು, ಕೇಳ್ತಕ್ಕಂಥ ಕಿವಿಗಳನ್ನು ಸರಿ ಮಾಡ್ತಕ್ಕಂಥದ್ದು, ನಾವು ಎಲ್ಲೆಲ್ಲಿಗೂ ಹೋಗ್ತಾವಲ್ಲ ಕಾಲು, ಆ ಹೋಗ್ತಕ್ಕಂಥ ಕಾಲನ್ನು ಎಲ್ಲಿಗೆ ತರಬೇಕು ಅಲ್ಲಿಗೆ ತರ್ತಕ್ಕಂಥದ್ದು ಇದೆಯಲ್ಲ, ಇದು ಈ ಸಾಹಿತ್ಯದ ಸದಾಶಯ ಅಂತೇಳಿ ಬಸವಣ್ಣವ್ರು ಹೇಳ್ತಾರೆ. ಪ್ರಾಶಿ ಗಮನಿಸಿ ನಿಮಗೆ ಏನು ಸಿಗಿದೆ ಈ ರಿಸಲ್ಟ್ ಅಂದರೆ, ಈ 2-3 ಗಂಟೆಗಳ ಕಾಲದಲ್ಲಿ ಕೂತವಲ್ಲ, ಇದಿಲ್ಲ ಅಂದಿದ್ರೆ ನಮ್ಮ ಕಾಲು ಇನ್ನೆಲ್ಲಿಗೆ ಹೋಗ್ತಿತ್ತು ಏನೋ. ನೀವೆಲ್ಲ ಹೋಗ್ತೀರಾ ಅಂತಲ್ಲ, ಈಗ ಹೋಗಿರೋ ಕಲ್ಪನೆ ಮಾಡ್ಕೊಳ್ಳಿ, ಎಲ್ಲೆಲ್ಲಿ ಹೋಗಿರ್ತಾರೋ, ಏನೇನಾಗಿರ್ತಾರೋ, ಅಲ್ಲಿ ಎಷ್ಟು ಪರಿಸರದ ಮಾಲಿನ್ಯ ಆಗಿರುತ್ತೋ, ಅಥವಾ ದೈಹಿಕವಾದಂಥ ಅನಾರೋಗ್ಯ ಎಷ್ಟಾಗಿರುತ್ತೋ, ಏನೇನು ತಿಂತಾರೋ, ಏನೇನು ಕುಡಿತಾರೋ, ಏನೇನು ಕೇಳ್ತಾರೋ, ಏನೇನು ಮಾತಾಡ್ತಾರೋ, ಇಂಥ ವಿಚಿತ್ರವಾದಂಥ ಪ್ರಜ್ಞೆಗೆ ನಾಗರಿಕ ಸಮಾಜ ಸಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಪ್ರಜ್ಞೆಯಿಂದ ಸ್ವಲ್ಪ ವಿಮುಖರನ್ನು ಮಾಡಿ ನಿಜ ಪ್ರಜ್ಞೆ ಅಂತ ಒಂದಿದೆ, ಸತ್ಯ ಅಂತಕ್ಕಂಥದ್ದು ಒಂದಿದೆ, ಗ್ರೌಂಡ್ ರಿಯಾಲಿಟಿ ಅಂತಕ್ಕಂಥದ್ದು ಒಂದಿದೆ, ಅದರತ್ತ ಮುಖ ಮಾಡಿಸ್ಲಿಕ್ಕೆ ಇಂಥ ಕಾರ್ಯಕ್ರಮಗಳು ಪ್ರೇರಣೆ ನೀಡಲಿರ್ತಕ್ಕಂಥ ಸದಾಶಯದಿಂದ ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬಂದಿದ್ದೀವಿ. ವಿಶೇಷವಾಗಿ ನಮ್ಮ ಪುಟ್ಟಣ್ಣ ಮಾತಾಡ್ಬೇಕಾದ್ರೆ ಪ್ರಶ್ನವ್ರು ಹೇಳ್ತಾ ಇದ್ರು, ನಮ್ಮ ಭೂಷಣ್ ಅವರು, ಅವ್ರ ಮನೆಯವರು, ಅವ್ರ ಮಗ ಎಷ್ಟು ಏಕಮುಖವಾದಂಥ ತೀರ್ಮಾನ ಅಲ್ವಾ. ನೀವು ಸುಮ್ಮನೆ ಯೋಚನೆ ಮಾಡಿ, ಅಣ್ಣ ಇಂಥದ್ದೊಂದು ಮನೇಲಿ ಅರೇಂಜ್ ಮಾಡ್ತೀವಿ ಅಂದರೆ ತಡೆಣ ಹೆಂಡತಿ ಕೇಳಬೇಕು, ಅವಳಿನ ಏನಂತಾಳು ಅಂತಾರೆ. ಅಣ್ಣ ನಾವಿಬ್ರು ಸರಿ ಇದ್ರು ಮಗ ಹಾಕೋ ಸ್ವಲ್ಪ ಹೋಗ್ತಾ ಇಲ್ಲ ಕಾರಣ ಅಂತಾರೆ. ಅಂತಿರೋ ನಿಮಗೆ ಈ ಡಿಫ್ರೆನ್ಸ್ ಇತ್ತು ಅಂದರೆ, ವ್ಯತ್ಯಾಸ ಇತ್ತು ಅಂದರೆ ಮನೆನೂ ಕಟ್ಲಿಕ್ಕಾಗಲ್ಲ, ಮನಸ್ಸನ್ನು ಕಟ್ಲಿಕ್ಕಾಗಲ್ಲ. ಅವರಲ್ಲಿರ್ತಕ್ಕಂಥ ಕಾನ್ಸೆನ್ಸಸ್, ಬ್ರಾಡ್ ಅಗ್ರಿಮೆಂಟ್ ಅಂತೀವಲ್ಲ, ಇದನ್ನು ಕಣ್ತರಿಸ್ಬೇಕಲ್ಲ, ಇದಾಗಬೇಕು ಅಂತಾರೆ. ಬಸವಣ್ಣವ್ರು ನೋಡಿ ಎಷ್ಟು ಹೇಳ್ತಾರೆ ಅಂದರೆ, ಒಂದು ಮನೆ ದೈವಿಕ ಕೃಪೆಗೆ ಪಾತ್ರ ಆಗಬೇಕು ಅಂದರೆ ಗಂಡಂದೇ ಒಂದು ಕಡೆ, ಹೆಂಡತಿದೆ ಒಂದು ಕಡೆ, ಆತದೇ ಒಂದು ಕಡೆ, ಸೊಸೆದೇ ಒಂದು ಕಡೆ ಆಗ್ಬಿಟ್ರೆ ಆ ಮನೆ ನೆಟ್ಕಾಗತ್ತಾ? ಆಗಲ್ಲದು. ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿಮಸಣಿಯ ಭಕ್ತೆ. ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೇ ಮಾಂಸ. ಭಾಂಡಭಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಕೆ ಹೊರಗೆ ತೊಳೆದಂತೆ ಕಾಣ ಕೂಡದ ಸಂಘ ಅಂತಾರೆ. ಏನ್ ಚೆನ್ನಾಗಿ ಕಂಪೇರ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಆ ಮಡಿಕೆ ವಾಸನೆ ಹೋಗ್ಬೇಕು, ಒಳ್ಳೆ ನೀರು ಇರಬೇಕು ಅಂದ್ರೆ ಹೊರಗೆ ತೊಳೆಯೋದಲ್ಲ, ಒಳಗಡೆಯಿಂದ ತೊಳಿಬೇಕು ಅಂತೇಳಿ. ಆ ಒಳಗಡೆಯಿಂದ ತೊಳಿತಾ ಹೋದಾಗ ಅದು ಹೊಳಪಾಗುತ್ತೆ ಅಂತೇಳಿ ಈ ಕಾರ್ಯಕ್ರಮ ಏನ್ ಮಾಡುತ್ತೆ ಅಂದ್ರೆ, ಎಲ್ಲ ರೈತ ಬಂಧುಗಳಿದೆಯಾ ನೋಡಿ, ನೇಗ್ಲಿದ್ದಂಗೆ ಅಂತಿಲ್ಲ, ನೇಗ್ಲು ಕುಳ ಗೊತ್ತಾ ನಿಮಗೆ? ಕುಳ ಸಾಮಾನ್ಯ ಟೆಸ್ಟ್ ಮಾಡಿ ನಮ್ಮಪ್ಪ ಫ್ಲೋ ಮಾಡ್ದಂಗೆ ಹೊಡೆದಂಗೆ ಅದು ಮೋಡ್ಗಳಾಗುತ್ತೆ. ಅದು ಶಾರ್ಪ್ ಬರುತ್ತೆ ಗೊತ್ತಾ ನಿಮಗೆ? ಏನು ಶೇರಿಂಗ್ ಬರುತ್ತೆ ಮೋಡ್ಗಳ ನೋಡಿದ್ದೀರಾ ನೀವು? ನೆಲ ಜೊತೆ ಹೊತ್ತಂಗೆ ಅದು ಹೊಡೆದಂಗೆ ಮೋಟ್ಗಳಾಗುತ್ತೆ, ಅದು ಹೊಡಿತಾ ಇರುತ್ತೆ ಪಳಪಳ ಅಂತೇಳಿ. ಅದೇನು ಉತ್ತಲಿಲ್ಲ ಅಂತೇಳಿ ಹಂಗೆ ಇಡ್ರಿ, ರೆಸ್ಟ್ ಹಿಡಿಯುತ್ತೆ ಅಂತೇಳಿ, ತೂಕ ಹಿಡಿಯುತ್ತೆ ಅಂತೇಳಿ, ಹೌದಲ್ವಾ? ಹಾಗೆ ನಮ್ಮ ಮನಸ್ಸು ಅಷ್ಟೇ ರೆಸ್ಟ್ ಹಿಡಿದ್ಬಿಡುತ್ತೆ ಸರ್, ತೂಕ ಹಿಡಿದ್ಬಿಡುತ್ತೆ ಸರ್. ಅದು ಸ್ವಲ್ಪ ವಾಶ್ ಮಾಡ್ಬೇಕಲ್ಲ, ಅದು ಸ್ವಲ್ಪ ತೊಳಿಬೇಕಲ್ಲ. ಆ ತೊಳಿಲಿಕ್ಕೆ ಬೇಕಾಗ್ತಕ್ಕಂಥದ್ದೇ ಈ ಬಸವವಾಣಿ ಅಂತೇಳಿ, ವಚನವಾಣಿ ಅಂತೇಳಿ, ಕನಕವಾಣಿ ಅಂತೇಳಿ, ಪ್ರಾಯಶಃ ಕುವೆಂಪುರವಾಣಿ ಅಂತೇಳಿ ಎಲ್ಲರೂ ಅವ್ರು ಹೇಳಿದ್ರು ಅಂತೇಳಿ. ನೋಡಿ ಕುವೆಂಪುರದ ನಂಗೆ ಆಗುತ್ತೆ, ಪ್ರಾಯಶಃ ಇವ್ರ ಸಂಸಾರಕ್ಕೆ, ನಮ್ಮ ಸಂಸಾರಕ್ಕೆ, ನಿಮ್ಮ ಸಂಸಾರಕ್ಕೆ ಅದ್ಭುತವಾದಂಥ ಒಂದು ಕವನ ಕಟ್ಟಿದ್ರು 4 ಸಾಲಲ್ಲೇ. ಆ ರಾಮಾಯಣ ದರ್ಶನ ಬರೆದಿರೋದು, ಮಲೆಗಳಲ್ಲಿ ಮಧುಮಗಳು ಬರೆದಿರೋದು, ಕಾನೂರು ಸುಬ್ಬಮಯ್ಯ, ಇವೆಲ್ಲ ಓದೋಣ. ಆದರೆ ಸಣ್ಣ ಕವನಗಳಲ್ಲಿ ಎಷ್ಟು ಬದುಕಿನ ಸತ್ಯ ಕಟ್ಟಿಡ್ತಾರೆ ಅಂದರೆ, ನಮ್ಮ ಸಂಸಾರಕ್ಕೆ ಅಪ್ಲೈ ಆಗ್ತಕ್ಕಂಥ ಒಂದು ಕವನ ಬರೆದಿರೋ ಹೆಂಗ್ ಚೆನ್ನಾಗಿದೆ ಅಂದರೆ, ನಮ್ಮಿಬ್ಬರ ಬಾಳಿಗೆ ಸಾಕ್ಷಿ ಹೋಳಿಗೆ ಅಂತಾರೆ. ಹೋಳಿಗೆ ಎಲ್ಲರ ಮುಂದೆ ಮಾಡ್ತೀವಲ್ವಾ? ನಾವಿಬ್ರು ಚೆನ್ನಾಗಿದ್ದೀವಿ, ಅವ್ರ ಹೆಂಡತಿ ಹೇಮಾವತಿ ಅಂತೇಳಿ ತುಂಬಾ ಪ್ರೀತಿ ಮಾಡ್ತಿದ್ರು. ಕುವೆಂಪು ಮತ್ತು ಹೇಮಾವತಿ ಅವರ ದಾಂಪತ್ಯದ ಪ್ರೀತಿ ಇದೆಯಲ್ಲ, ಅದು ಅದ್ಭುತ. ಅದು ಒಂದು ಕ್ಷಣ ಗಂಡನ ಬಿಟ್ಟು ಅವ್ರು ಇರ್ತಿರಲ್ಲ, ಹೆಂಡತಿ ಬಿಟ್ಟು ಅವ್ರು ಇರ್ತಿರಲ್ಲ. ಇಡೀ ಅವರ ಸಾಹಿತ್ಯಿಕ ಸೆಲೆ ಪ್ರೇರಣೆ ಆ ಹೇಮಾವತಿ ಅಂತೇಳಿ ಅವ್ರು ಬರೀತಾರೆ. ನಾವಿಬ್ರು ಹೆಂಗಿದ್ದೀವಿ ಅಂದ್ರೆ, ನಮ್ಮಿಬ್ಬರ ಬಾಳಿಗೆ ಸಾಕ್ಷಿ ಹೋಳಿಗೆ, ನಾನು ಕಣಕವಾದರೆ ಅವಳು ಊರಣ, ಅವಳು ಕಣಕವಾದರೆ ನಾನು ಊರಣ, ನಾನು ಪತಿ ಅವಳು ಸತಿ, ಇಬ್ಬರು ಸೇರಿ ದಂಪತಿ ಅಂತಾರೆ. ಏನು ದಂಪತಿ ಏನು ವ್ಯಾಖ್ಯಾನ ಕೊಡ್ತಾರೆ ಅಂದ್ರೆ, ಹೋಳಿಗೆ ಮತ್ತು ಕಣಕ ಮತ್ತು ಹೂರ್ಣ ಇದ್ದಂಗೆ ಅವೆರಡು ಒಂದ್ ಬಿಟ್ಟು ಒಂದು ಇರುತ್ತಾ, ಹಂಗಿರ್ತೀವಿ ಅಂತಾರಲ್ವಾ. ಏನು ಅದ್ಭುತವಾದಂಥ ಒಂದು ಕಾವ್ಯ ಪ್ರಪಂಚ ಇದೆ ನೋಡಿ ನಮಗೆ. ಈ ಗಂಡ ಹೆಂಡತಿ ಹೆಂಗಿರ್ಬೇಕು ಅಂದ್ರೆ, ನಮ್ಮ ಲಕ್ಕಂ ಕೊಡೋ ಒಂದು ಕವನ ಬರ್ತೀವಿ, ಅದು 4 ಸಾಲಲ್ಲಿದೆ. ನೀವು ತಾಯಿಂದ್ರೆ ಗಮನಿಸಿ, ಸುಲ್ದಿರ್ತಕ್ಕಂಥ ತೆಂಗಿನಕಾಯಿ ಕಲ್ಪನೆ ಮಾಡ್ಕೊಳ್ಳಿ, ಅದು ಹೊಡೆದ್ಬಿಟ್ರೆ 2 ಹೋಳಾಗುತ್ತಲ್ಲ ಸರ್, ಆ ಕಡೆ ಒಂದು ಹೋಳು ಈ ಕಡೆ ಒಂದು ಹಾಳಾಗುತ್ತಲ್ಲ, ಅದೇ ಗಂಡ ಹೆಂಡತಿ ಅಂತೇಳಿ ಈ ಕವನ ಕಟ್ಕೊಡ್ತಾರೆ. ಯಾರ ಈ ಪ್ರಜ್ಞೆ ಕಟ್ಕೊಡ್ತಾರ ನೋಡಿ. ಅವ್ರು ಹೇಳ್ತಾರೆ, ಬಾಳು ತೆಂಗಿನಕಾಯಿ ಹೋಳು ಪತಿ ಪತ್ನಿ.
2 ಹೋಳಿದೆಯಲ್ಲ ಅದೇ ಗಂಡ ಹೆಂಡತಿ. ಬಾಳು ತೆಂಗಿನಕಾಯಿ ಹೋಳು ಪತಿ ಪತ್ನಿ, ಇಡೀ ಇರಲು ಕೆಡದಿರುವುದು ಅದೆಷ್ಟೋ ದಿವಸ. ಇಡೀ ಇರಲು ಕೆಡದಿರುವುದು ಅದೆಷ್ಟೋ ದಿವಸ. ಬಿರುಕು ಬಿಡೆ ಹೊಡೆದಾಗ ಬಿಡಿಯು ತಾನಾದಾಗ ತಡವೇಕೆ ಕೆಡುವುದಕ್ಕೆ ಒಂದೇ ದಿವಸ ಅಂತೇಳಿ. ತೆಂಗಿನಕಾಯಿ ಎಲ್ಲ ಗೊತ್ತಲ್ಲ ನಮಗೆ, ಅದು ಹಿಡಿದ್ರೆ ಹೆಂಗಿರುತ್ತಲ್ವ, ಬಿರುಕು ಬಿಟ್ರೆ ಹೊಡೆದೋಗ್ಬಿಟ್ರೆ ಎಲ್ಲ ಕಾಯಿ ತುರ್ತಾರೆ ನಾವು, ಕಾಯಿ ನೋಡ್ರಿ ಅಲ್ವಾ. ಇದು ಸಾಹಿತ್ಯದ ಸತ್ವ ಅಂತೇಳಿ, ಇದು ಪ್ರಾಶಸ್ತ್ಯ ಕವಿ ಕಣ್ಣು ಅಂತೇಳಿ. ಅದಕ್ಕೆ ಕವಿಗಳಿಗೆ ಏನು ಹೇಳ್ತಾರೆ, ರವಿ ಕಾಣದ್ದೊಂದು ಕವಿ ಕಂಡ ಅಂತೇಳಿ. ನಾವು ಕಾಯಿ ತುರಿತೀವಿ, ಕಾಯಿ ಹೊಡಿತೀವಿ, ಆ ಕಾಯಿ ಹೊಡೆದ ಮೇಲೆ 2 ದಿವಸ ಆದ್ಮೇಲೆ ಕೆಟ್ಟೋಗುತ್ತೆ ಅಂತ ಗೊತ್ತಿರುತ್ತೆ. ಆ ಸತ್ಯವನ್ನು ಅವನದೇ ಆದಂಥ ಭಾಷೆಯಲ್ಲಿ ನಿರೂಪಿಸ್ತದಲ್ಲ, ಅದು ಸಾಹಿತ್ಯದ ತಾಕತ್ತು ಅಂತೇಳಿ. ಅದನ್ನು ಕುವೆಂಪುರವ್ರು ನಮಗೆ ಮಾಡ್ಕೊಡ್ತಾರೆ, ಜಿ ಶಿವರುದ್ರಪ್ಪ ಮಾಡ್ಕೊಡ್ತಾರೆ. ಅವ್ರು ಹೇಳಿದ್ರಲ್ಲ, ಎಲ್ಲಿದೆ ಪ್ರೀತಿ, ನೀವು ಕೇಳಿದ್ರಲ್ಲ ಚಂದನ್ ನಾಡನ್ನ. ಈಗ ಗಮನಿಸಿ, ನಿಮಗೆ ಎಲ್ಲೆಲ್ಲೋ ಹೋಗ್ತೀವಿ, ಆ ಮಠಕ್ಕೆ ಹೋಗ್ತೀವಿ, ಆ ದೇವಸ್ಥಾನಕ್ಕೆ ಹೋಗ್ತೀವಿ, ಅಲ್ಲಿ ಹೋಗ್ತೀವಿ, ದೇವರನ್ನ ಹುಡುಕ್ತೀವಲ್ಲ. ಆದ್ರೆ ಅವ್ರೇನು ಹೇಳ್ತಾರೆ, ಎಲ್ಲೋ ಹುಡುಕಿದೆ ಕಾಣದ ದೇವರ ಇಲ್ಲೇ ಇರುವ ನಮ್ಮೊಳಗೆ ಅಂತೇಳಿ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಹುಡುಗದೇ ಆದ ನಮ್ಮೊಳಗೆ ಅಂತೇಳಿ. ನೋಡಿ, ಆ ಪ್ರೀತಿ ಮತ್ತು ಸ್ನೇಹ ನೋಡ್ರಿ, ಅದ್ರೊಳಗಡೆ ಇದ್ದು ಬಿಟ್ರೆ ಅಲ್ಲೇ ದೇವರನ್ನು ಕಾಣ್ಬೋದು ಅಂತಾರಲ್ವಾ. ಇದು ರಾಷ್ಟ್ರಕವಿ ಪ್ರಜ್ಞೆ ಅಂತೇಳಿ. ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಳಕದೆ ಇದ್ದರೆ ಅಮೃತ ಸವಿ ಇದೆ ನಾಲಿಗೆಗೆ ಅಂತಾರೆ. ನೀವು ನೋಡಿ, ನೀವು ತಿಳಿ ನೀರು ಹರಿತಾ ಇರುತ್ತೆ, ಹರಿತಾ ಇರ್ಬೇಕಾದ್ರೆ ಸ್ವಲ್ಪ ಒಂದು ರೀತಿ ಬಗಡಾಗ್ಬಿಟ್ಟಿರುತ್ತಪ್ಪ. ನಮ್ಮ ರಾಮಕೃಷ್ಣ ಪರಮಹಂಸರ ಕಥೆಯಲ್ಲಿ ಹೇಳ್ತಾರೆ, ಆ ನೀರು ಕುಡಿಯೋಕೆ ಅಂತ ಹೋಗ್ತಾರೆ, ಅದು ಬಗಡಾಗ್ಬಿಟ್ಟಿದೆ. ನೀವೇನ್ ಮಾಡ್ಬೇಕು, ಏನು ಅದು ಕೈ ಇಡೋದು ಬೇಡ, ಅದು ಅಲ್ಲಾಡ್ಸೋದು ಬೇಡ, ಏನು ಮಾಡೋದು ಬೇಡ. ಅಂತ ಹೇಳ್ತಾರೆ, ಸ್ವಲ್ಪ ಹೊತ್ತು ಸುಮ್ಮನೆ ಬಿಡುವೆ ಅಂತೇಳಿ. ಒಂದು ಅರ್ಧ ಗಂಟೆ ಸುಮ್ಮನಿದ್ರೆ ಅದೊಂದು ಸೆಡಿಮೆಂಟೇಶನ್ ಅಂತೀವಿ, ತಳ್ಕೊಬಿಡುತ್ತೆ ಬಗಡ ಎಲ್ಲ, ಮೇಲೆ ತಿಳಿಯಾಗುತ್ತಲ್ಲ ನೀರು, ಅದನ್ನು ಕುಡಿಬಹುದು ಅಂತಾರೆ. ಅದನ್ನೇ ಕವಿ ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲಕದೇ ಇದ್ದಾರೆ ಅಮೃತ ಸವಿ ಇದೆ ಈ ನಾಲಿಗೆಗೆ ಅಂತಾರೆ. ಆ ಸವಿ ನಾವು ಸವಿಬೇಕಲ್ಲ. ಮನೇಲೇ ಇರ್ತೀವಿ, ಮನೇಲೇ ಇದ್ರೂ ಸಮೇತ ನಿಮ್ಗೆ ಯಾರು ಒಂದು ವಿಚಿತ್ರ ಅದು. ಅಪ್ಪನ ಜೊತೆ ಮಾತಾಡಿ 1 ತಿಂಗಳಾದ್ರೂ ನೋಡಿದೀವಿ ನಾವು, ಆ ಅಣ್ಣ ತಮ್ಮಗಳ ಜೊತೆ ಮಾತಾಡಿ ವರ್ಷ ಆದ್ರೂ ನೋಡಿದೀವಿ, ಗಂಡ ಹೆಂಡ್ತಿನೇ 15 ದಿವಸ ಗಟ್ಟಲೆ ಮಾತಾಡ್ದಂಗೆ ಮುನ್ಸ್ಕೊಂಡಿರೋದು ನೋಡಿದೀವಿ. ಏನು ವಿಚಿತ್ರ ಅಲ್ವಾ. ಅದಕ್ಕೆ ಅವ್ರು ಏನು ಚೆನ್ನಾಗಿ ಹೇಳ್ತಾರಲ್ವ ಅದು. ಅವ್ರು ಹೇಳ್ತಾರೆ, ಹತ್ತಿರ ಇದ್ದರೂ ದೂರನಲ್ಲುವೆವು ನಮ್ಮಿ ಹಾಮಿನ ಕೋಟೆಯೊಳಗೆ ಅಂತೇಳಿ. ಏನು ಅದ್ಭುತ ಅಲ್ವ. ಹತ್ತಿರನೇ ಇದೀವ್ರಿ, ಆದ್ರೂ ದೂರ ನಿಲ್ತಿದೀವಲ್ಲ, ಯಾಕೆ, ನನ್ನ ನೋಡಿ ಅಹಂಕಾರ ಅಂತಿದೆ ಅಂತೇಳಿ. ಆ ಅಹಂಕಾರವನ್ನು ಕಿತ್ತುಬಿಟ್ರೆ ಸ್ವಲ್ಪ ಸರೆಂಡರ್ ನೇಚರ್, ಆ ಒಂದು ರೀತಿ ಶರಣಾಗತಿಯ ಪ್ರಜ್ಞೆ ನಮಗೆ ಬಂದುಬಿಟ್ರೆ, ಆಗ ಗಂಡ ಹೆಂಡತಿ ಆಗಲಿ ಅಪ್ಪ ಮಕ್ಕಳಾಗಲಿ ಎಲ್ಲರೂ ಚೆನ್ನಾಗಿರ್ತಾರೆ ಅಂತಕ್ಕಂಥ ಒಂದು ವಿಶೇಷವಾದಂಥ ಸತ್ವ ಮತ್ತು ಸತ್ಯ ತುಂಬಿರ್ತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಕನ್ನಡದ ಸಾಹಿತ್ಯ ಅಂತೇಳಿ, ಅದು ನಮ್ಮ ಕನ್ನಡದ ಒಂದು ಪರಂಪರೆ ಅಂತೇಳಿ, ಅದು ನಮ್ಮ ಕನ್ನಡದ ಗೀತೆ ಅಂತೇಳಿ. ಹಾಗಾಗಿ ನಾನು ಚಂದನ್ ಹತ್ರ ನಡೆಸ್ಬೇಕಾದ್ರೆ ನೀವೆಲ್ಲೂ ಕೇಳಿರಬಾರ್ದು ಅಂಥ ಗೀತೆಗಳಿಗೆ ಆದ್ಯತೆ ಕೊಡ್ತೀನಿ, ಅಂಥ ಗೀತೆಗಳನ್ನೇ ಕೇಳು ಅಂತೀವಿ. ಪ್ರಾಯಶಃ ಇವತ್ತಿನ ಆಧುನಿಕತೆಯ ಪರಾಟೆಯಲ್ಲಿ ನಮ್ಮ ಕಿವಿಗಳು ಕೇಳಬಾರ್ದು ಹಾಡು ಕೇಳ್ತಾ ಇದೆ, ನೋಡಬಾರ್ದು ದೃಶ್ಯಗಳನ್ನು ನೋಡ್ತಾ ಇದೆ. ಇವೆಲ್ಲವನ್ನೂ ಕೂಡ ಕೊಂಚ ಕಾಲ ಸ್ವಲ್ಪ ದೂರ ಸರಿದು ಒಂದು ನಿಜವಾದಂಥ ಒಂದು ನೈಜತೆ ಇದೆಯಲ್ಲ, ಒಂದು ನಿಸರ್ಗ ಇದೆಯಲ್ಲ, ನಮ್ಮ ಶಾಸ್ತ್ರಗಳು ಹೇಳಿದ್ರಲ್ಲ, ಇದು ಕೂಡದೆ ಒಂದು ಸೊಬಗು ಸರ್. ಅದು ನಾವು ಸಾಯೋವರೆಗೂ ಇರ್ತೀವಲ್ಲ, ನಮ್ಮ ಜೀವನದ ಎಲ್ಲ ಘಟನೆಗಳು ಕೂಡ ನಮ್ಮಲ್ಲಿ ನೆನಪಿಡೋಣಕ್ಕೆ ಸಾಧ್ಯ ಇಲ್ಲ. ಅದೊಂದು ಲಿಮಿಟ್ ಮಾಡ್ಬಿಡಿ ಭಗವಂತ. ಕೆಲವು ನೆನಪಿರ್ತವೆ, ಕೆಲವು ನೆನಪಿರಲ್ಲ. ಅದನ್ನ ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ನಿಮ್ಗೊಂದು ಭರವಸೆ ಕೊಡ್ತೀನಿ. ಆದ್ರೆ ಭೂಷಣ್ ಮನೆಯಲ್ಲಿ ಇವತ್ತಿಷ್ಟೊತ್ತು ಸೇರ್ಕೊಂಡಿರ್ತೀವಲ್ಲ, ಈ ರಸಗಳಿಗೆ ಇದೆಯಲ್ಲ 2.5 ಗಂಟೆ, ನನಗೆ ಕಮ್ಮಿ ಅಂದ್ರೆ ಒಂದು 20-25 ವರ್ಷ ಆದ್ರೂ ನಮ್ಮ ನೆನಪಲ್ಲಿ ಇರುತ್ತೆ ಅಂತೇಳಿ, ನೆನಪಲ್ಲಿ ಉಳಿಯುತ್ತೆ ಅಂತೇಳಿ, ಅಂತ ಅವಿಸ್ಮರಣೀಯದ ಕ್ಷಣ ಅಂತೀವಿ. ಅಂತ ಆ ಕ್ಷಣಗಳಿದೆಯಲ್ಲ, ಆ ಕ್ಷಣಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಕಾರ್ಯಕ್ರಮದ ಆಶಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸಾರಿ ನನ್ನ ಪೀಠಿಗೆ ಗೊತ್ತಾಯ್ತು, ಒಂದು ಸಬ್ಜೆಕ್ಟ್ ನಮ್ಮ ನಾರಾಯಣ ಸ್ವಾಮಿ ಅಧ್ಯಕ್ಷ ಹೇಳಿದ್ರು. ಅದೇನು ಮಾಡಿದ್ವಿ ಅಂದ್ರೆ ಇವತ್ತೊಂದು ಸಬ್ಜೆಕ್ಟ್ ಕೊಟ್ಟಿದ್ವಿ ನಮ್ಮ ಭೂಷಣ್ ಅವರಿಗೆ, ಮೋಸ್ಟ್ ಅಪ್ರಾಪ್ರಿಯೇಟ್ ಸಬ್ಜೆಕ್ಟ್. ಅದು ಯಾವುದಪ್ಪ ಅಂದ್ರೆ ತನುವ ತೋಂಟವ ಮಾಡಿ ಅಂತೆ. ಅದು ಅಲ್ಲಮ ಪ್ರಭುಗಳು 12ನೇ ಶತಮಾನದಲ್ಲಿ ಬರೆದಿರ್ತಕ್ಕಂಥ ಒಂದು ವಚನ. ಅದೆಷ್ಟು ಜನ ಭೂಷಣ್ ಅವ್ರಿಗೆ ಅಪ್ಲೈ ಆಗುತ್ತೆ. ನಾಳೆ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಬೆಳಗಡೆ ಗೋಪಿ ಅವ್ರಿಗೆ ಅಪ್ಲೈ ಆಗುತ್ತೆ. ಯಾರ್ಯಾರು ಅಡಿಕೆ ತೋಟ ಮಾಡಿದ್ದೀರಾ, ಯಾರ್ಯಾರು ತೆಂಗಿನ ತೋಟ ಮಾಡಿದ್ದೀರಾ, ಯಾರ್ಯಾರು ಸಹಜ ಕೃಷಿ ಮಾಡ್ತಿದ್ದೆ ಅವ್ರಿಗೆಲ್ಲರೂ ಅಪ್ಲೈ ಆಗ್ತಕ್ಕಂಥದ್ದನ್ನು ಹೇಳ್ತಾರಲ್ಲ ಸರ್ ಅವರು. ಅವ್ರು ಏನು ಹೇಳ್ತಾರೆ, ನೋಡಪ್ಪ ನೀನು ತೋಟ ಬೆಳಿತೀಯಲ್ಲ, ಅದು ಬೆಳಿ, ತಪ್ಪೇನಿಲ್ಲ, ತೆಂಗಿನ ತೋಟ ಮಾಡು, ಅಡಿಕೆ ತೋಟ ಮಾಡು, ಎಲ್ಲ ಸರಿ, ನಿನ್ನೊಳಗೊಂದು ತೋಟ ಬೆಳಿ ಅಂತಾರೆ ಅಲ್ವಾ. ಆ ನಮ್ಮೊಳಗೊಂದು ತೋಟ ಬೆಳೆದಿದ್ದಕ್ಕೆ ಇವತ್ತು ಈ ಕಾರ್ಯಕ್ರಮ ಆಗಿರೋದು ಅಂತೇಳಿ. ಯಾವ ತೋಟ ಬೆಳಿಬೇಕು, ಒಂದು ದೀರ್ಘ ವಚನ, ಸುಮ್ಮನೆ ಗಮನಿಸಿ ಎಷ್ಟು ಜನ ಬರೀತಾರೆ ಅವರು. ಅಲ್ಲಮಪ್ರಭು ಹೇಳ್ತಾರೆ ಅಂದ್ರೆ, ತನುವ ತೋಂಟವ ಮಾಡಿ. ಅದು ಹೊಲದಲ್ಲಿ ತೋಟ ಮಾಡೋದಲ್ಲಪ್ಪ, ನೀ ಶರೀರನೇ ಒಂದು ತೋಟ ಮಾಡಬೇಕು ಅಂತಾರೆ. ಆಶ್ಚರ್ಯ ಅಲ್ವಾ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ. ಈಗ ಅಲ್ಲಿ ಅಂದ್ರೆ ಕಳೆ ಆಯ್ತು ಅಂದ್ರೆ ಗುದ್ಲಿ ತಗೊಂಡೋಗಿ ಕೇಳ್ತೀವಲ್ವಾ, ಕೇಳ್ತೀವಲ್ವಾ ಸರ್? ಇಲ್ಲಪ್ಪ, ನೀನು ಮನಸ್ಸಲ್ಲಿ ತೋಟ ಮಾಡ್ಬೇಕಾದ್ರೆ ಇಲ್ಲೊಂದು ಗುದ್ಲಿ ಬೇಕಲ್ಲ. ಯಾವ ಗುದ್ಲಿ? ಮನಸ್ಸನ್ನ ಗುದ್ಲಿ ಇದೆಯಲ್ಲ, ಅದು ಸ್ವಲ್ಪ ಶಾರ್ಪ್ ಆಗಿ ಇಟ್ಕ ಅಂತಾರೆ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನೆಯ ಭ್ರಾಂತಿನ ಬೇರ. ಅಲ್ಲಿ ತೆಗಿತೀವಿ, ಕಳೆ ತೆಗಿತೀವಿ, ಪಾರ್ಥೆನಿಯಂ ತೆಗಿತೀವಿ, ಇನ್ನೇನು ಹುಟ್ಟಿದ್ವು ಅದನ್ನೆಲ್ಲ ತೆಗಿತೀವಲ್ವಾ. ಆ ಗುದ್ಲಿ ತೆಗಿ,
ಆದ್ರೆ ಇಲ್ಲಿ ಯಾವ ತೆಗಿಬೇಕು, ಒಳಗಡೆನೂ ಕಳೆ ಬೆಳೆಯುತ್ತಲ್ಲ ಸರ್. ನಮ್ಮ ಒಳಗಡೆ ಬೆಳೆಯಲ್ವ ಕಳೆ? ಈ ತೋಟದೊಳಗಡೆ ಬೆಳೆಯುತ್ತೆ, ಕೋಪ ಅಂತ ಬೆಳೆಯುತ್ತೆ, ಅಸಹನೇನ್ ಬೆಳೆಯುತ್ತೆ, ಹೊಟ್ಟೆ ಕಿಚ್ಚುನ್ ಬೆಳೆಯುತ್ತೆ. ಇವು ಕಳೆಗಳಿದ್ದಂಗೆ ಅಂತೇಳಿ. ಹಾಗೆ ಮನ್ಸು ಅಂತಕ್ಕಂಥದ್ರಿಂದ ಆ ಕಳೆ ಕಿತ್ತು ಬಿಡು ಅಂತಾರೆ. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿನ ಬೇರ ಒಡೆದು ಸಂಸಾರವೆಂಬ ಎಂಟೆಯ ಬಗೆದು ಬಿತ್ತಿದನಯ್ಯ ಬ್ರಹ್ಮ ಬೀಜವ. ಗಮನಿಸಿ, ನಿಮಗೆ ಏನ್ ಹೇಳ್ತಾರೆ, ಅಲ್ಲಿ ಬೀಜ ಬಿತ್ತೀವಪ್ಪ, ಯಾವುದು ಒಳ್ಳೊಳ್ಳೆ ತರಕಾರಿ ಬಿಡ್ತೀವಿ, ಬೀನ್ಸ್ ಬಿತ್ತೀವಿ, ಏನೋ ಹುಳಿಕಾಳು ಬಿತ್ತೀವಿ, ಅಲ್ಲಿ ಆ ಬೀಜ ಬಿತ್ತು. ಇದ್ರೊಳಗಡೆ ಒಂದು ಬೀಜ ಬಿತ್ತಬೇಕಲ್ಲಪ್ಪ. ಯಾವ ಬೀಜ ಅದು? ಬ್ರಹ್ಮ ಬೀಜ ಅಂತಾರೆ. ಪ್ರಾಯಶಃ ಇಲ್ಲಿವರೆಗೂ ಹಾಡು ಕೇಳ್ತಿದ್ದೀರಲ್ಲ, ಇಲ್ಲಿವರೆಗೂ ಯಾವ ಉಪನ್ಯಾಸ ಕೇಳ್ತಿದ್ದೀರಲ್ಲ, ಇದೇ ನಿಜವಾದಂತ ಒಂದು ಒಂದು ಸ್ಯಾಂಟಿಟಿ ಸೀಡ್ ಅಂತೇಳಿ, ಪವಿತ್ರವಾದ ಬೀಜ ಅಂತೇಳಿ. ಯಾವ ಬೀಜ? ಸತ್ಯ ಅಂತಕ್ಕಂಥ, ಸಾಮರಸ್ಯ ಅಂತಕ್ಕಂಥ, ಹೊಂದಾಣಿಕೆ ಅಂತಕ್ಕಂಥ, ಪ್ರೀತಿ ಅಂತಕ್ಕಂಥ, ಸಹನೆ ಅಂತಕ್ಕಂಥ ಈ ಮೌಲಿಕವಾದಂತ ಬೀಜ ಬಿತ್ತಬೇಕಲ್ಲ ಸರ್ ನಮ್ಮೊಳಗಡೆ. ಇಂಥವು ಬಿತ್ತು ನೀನು ಬ್ರಹ್ಮ ಬೀಜವ ಬಿತ್ತಿ ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ ಸುಷುಮ್ನವೆಂಬ ಉದಕವನಿದ್ದಿ. ಈ ಪದಗಳು ಹೆಂಗೆ ಅಂದ್ರೆ, ನೀ ಶರೀರದೊಳಗಡೆ ಬೆಳೆ ಬೆಳಿಬೇಕಾದ್ರೆ ನೀನು ಸ್ವಲ್ಪ ಯೋಗ ಮಾಡಬೇಕು ಅಂತೇಳಿ. ನೀ ಸ್ವಲ್ಪ ಸುಷುಮ್ನ ನಾಳ ಅಂತಾರೆ, ಅದು ಫಿಸಿಕಲ್ ಸ್ಟ್ರಕ್ಚರ್ ಬೇರೆ. ಈ ರೀತಿ ನೀ ಶರೀರ ಬೆಳೆಸ್ತಾ ಹೋಗು. ಕಡೆಗೆ ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಗೊತ್ತಾ? ಬಸವಗಳ ಇವರು ಬಂದು ಹಸಗೆಡಿಸಿಯರೆಂದು. ನಮ್ಮ ತೋಟದಲ್ಲಿ ಏನ್ ಮಾಡ್ತೀವಿ ಹೇಳಿ? ದನ ಬರುತ್ತೆ ಅಂತ ಒಂದು ಫೆನ್ಸಿಂಗ್ ಹಾಕ್ತೀವಲ್ವಾ? ಯಾಕೆ? ದನ ಬರ್ತವೆ ಅಂತೇಳಿ. ಅಲ್ಲಿಗೆ ಅಲ್ಲಪ್ಪ, ನೀವು ಒಳ್ಳೆ ಬೆಳೆ ಬೆಳೀತಾ ಇದೆಯಾ, ಇಲ್ಲೂ ಬರ್ತಾವ ದನ ಅಂತಾರೆ. ಬರ್ತಾವ ಇಲ್ಲೂ ದನ? ಯಾವ ದನ? ಬಸವಗಳ ಐವರು ಬಂದು ಅಂತಾರೆ. 5 ದನ ಬರ್ತವೆ ಈ ಮೇಯಕ್ಕೆ. ಹಾಳು ಮಾಡ್ಬಿಡ್ತಾವೆ ಒಳ್ಳೆ ಬೆಳೆ ಬೆಳೀತಿದ್ರೆ. ಯಾವಾಗ ಅಂದ್ರೆ ಪಂಚೇಂದ್ರಿಯಗಳು ಅಂತೇಳಿ. ಕಣ್ಣು ನೋಡ್ಬೇಕಾದ್ ನೋಡ್ಬೇಕು, ನೋಡಬಾರ್ದು ನೋಡಿದ್ರೆ ಗೊತ್ತಲ್ಲ. ಇವತ್ತು ಜಗತ್ತಿನಲ್ಲಿ ದೇಶದಲ್ಲಿ ಗಮನಿಸ್ತಾ ಇದೆಯೋ, 3 ತಲೆಮಾರು 4 ತಲೆಮಾರು ಕೂತ್ರು ಕರಗಲ್ಲ. ದೊಡ್ಡ ರಾಜಕೀಯ ಪವರ್ ಇರುತ್ತೆ. ಸುಮ್ಮನೆ ಗಮನಿಸಿ, ಎಲ್ಲೆಲ್ಲಿರ್ಬೇಕಾದ್ರೆ ಎಲ್ಲೆಲ್ಲಿದ್ದಾರೆ ಗೊತ್ತಲ್ಲ, ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಗೊತ್ತಲ್ಲ. ನಮ್ಗೆ ಅನ್ಸ್ಬಿಡುತ್ತೆ ಹೆಂಗಪ್ಪ ಜೀವ ಇಟ್ಕೊಂಡಿದ್ದಾರೆ, ಹೆಂಗಿರಕ್ಕೆ ಸಾಧ್ಯ ಅದ್ರೊಳಗಡೆ ಅಂತೇಳಿ. ಯಾಕೆ ಕಾರಣ ಅಂದರೆ, ಆ ಬಸವಗಳ ಇಬ್ಬರು ಒಂದು ಹಸಗಿಡಿಸಿಯಲ್ಲಿ ಈ ವಚನ ಗೊತ್ತಿಲ್ಲ ಅವ್ರಿಗೆ. ಇಲ್ಲಪ್ಪ, ನಾನು ಸ್ವಲ್ಪ ಮನಸ್ಸನ್ನು ಕಂಟ್ರೋಲ್ ಹಿಡ್ಕೋಬೇಕಾಯ್ತು, ಬೇರೆಯವರೆಲ್ಲ ತಾಯಿನ ರೂಪದಲ್ಲಿ ಕಾಣಬೇಕಾಯ್ತು, ನಮ್ಮ ಸಹೋದರ ರೂಪದ ಪ್ರಜ್ಞೆ ಇರಬೇಕಾಯ್ತು. ಇವೆಲ್ಲವೂ ಕೂಡ ಕೈ ತಪ್ಪಿದ್ದಕ್ಕೆ ಅನಾಹುತ ಆಗ್ಬಿಡ್ತಲ್ಲ. ನೋಡಿ, ಏನ್ ಸೈಕ್ಯಾಟ್ರಿಸ್ಟ್ ಬಸವಣ್ಣವರು, ಬಸವಗಳ ಇವರು ಬಂದು ಹಸಗಿಡಿಸಿಯರೆಂದು ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ. ಗೊಬ್ಬೇಡ, ಅಲ್ಲಿ ನಾವು ಐವೆಕ್ಸ್ ಮಾಡ್ತೀವಿ, ಕರೆಂಟ್ ಕೊಡ್ತೀವಿ ಆ ಬೇಲಿಗೆ. ಆದ್ರೆ ಇಲ್ಲಿ ಒಂದು ಬೇಲಿ ಹಾಕ್ಬೇಕಲ್ಲ ಸರ್ ನಮಗೆ. ಯಾವ್ದಾದ್ರು ಬೇಲಿ? ಸಮತೆ ಮತ್ತು ಸೈರಣೆ ಅಂತೇಳಿ. ಎಸ್, ಮನ್ಸು ಸ್ವಲ್ಪ ಟ್ರ್ಯಾಕ್ ತಪ್ಪಿಡುತ್ತಪ್ಪ, ಏನೋ ದಾರಿ ತಪ್ಸಕ್ ಹೋಗುತ್ತೆ, ಎಚ್ಚರಾಗಿ ನೀನೊಳಗಡೆ ಬೇಲಿ ಇರ್ಬೇಕು. ಯಾವ್ದದು? ಸಮತೆ ಮತ್ತು ಸೈರಣೆ ಅಂತೇಳಿ. ಸಮತೆ ಮತ್ತು ಸೈರಣೆ ಎಂಬ ಬೇಲಿಯನಕ್ಕೆ ಆವಾಗಲೂ ಜಾಗರಣೆ ಇದ್ದು ಈ ಸಸಿಯ ಸಲ ಇದೆನ್ನು ಕಾಣ ಗುಹೇಶ್ವರ ಅಂತೇಳಿ. ಆ ತೋಟ ಮಾಡ್ಬೇಕಾದ್ರೆ ಹಿಂಗೆ ಜಾಗರಣೆ ಇರ್ತೀವಲ್ಲ, ರಾತ್ರಿ ಅಲ್ಲಿ ಬರ್ತವೆ ಅಂತ ಹೋಗ್ತೀವಲ್ವಾ, ಇಲ್ಲೂ ಸ್ವಲ್ಪ ಎಚ್ಚರಿಕೆಯಿಂದ ಇರು. ಯಾವಾಗ ಬರುತ್ತೆ, ಏನು ಕೆಡಿಸುತ್ತೆ ಅಂತ ಗೊತ್ತಿಲ್ಲ ಅಂತೇಳಿ ಈ ತನು ಪೋಷಣೆಗೆ ಮನಪೋಷಣೆಗೆ ಒತ್ತು ಕೊಟ್ಟಿದ್ದಿದೆಯಲ್ಲ, ಅದು ಸಾಹಿತ್ಯದ ಸತ್ವ ಸರ್. ಅವ್ರು ಹೇಳ್ತಾರೆ, ಈ ಶರೀರದೊಳಗೂ ಕಳೆ ಬೆಳೆಯುತ್ತಲ್ವಾ, ಇಲ್ಲಿ ಇರ್ತಕ್ಕಂಥವ್ರು ಗೊತ್ತಿದೆ. ನಾವು ಕಳೆ ಕೀಳ್ಬೇಕಾದ್ರೆ ಏನು ಮಾಡ್ತೀವಿ? ಕುಡ್ಲು ತಗೊಂಡೋಗ್ತೀವಲ್ವಾ? ತಗೊಂಡೋಗ್ತೀವಿ ಇಲ್ವೋ? ಆ ಕುಡುಗಲ್ ತಗೊಂಡೋಗಿ ಸ್ವಲ್ಪ ಮಂಡೆ ಆಗ್ಬಿಟ್ರೆ ಏನು ಮಾಡ್ತೀವಿ ಹೇಳಿ? ಏನು ಮಾಡ್ತೀವಿ? ಅದನ್ನು ಶಾರ್ಪ್ ಮಾಡಬೇಕು ಅಂದರೆ ನಾವು ಕಮ್ಮಾರ ಹತ್ರ ಹೋಗ್ತೀವಿ. ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ, ಅದನ್ನು ಶಾರ್ಪ್ ಮಾಡ್ತೀವಲ್ವಾ? ಇಲ್ಲೂ ಕಳೆ ಬೆಳೀತಾ ಇದೆ ಸರ್. ಆ ಕಳೆ ಕೀಳಕ್ಕೆ ಯಾವ ಕುಡ್ಲು ಬಯಸ್ತೀರಾ? ಅದೊಂದು ಕೀಳ್ಬೇಕಲ್ಲ ಕಳೆನ. ಅದಕ್ಕೆ ಮನಸ್ಸು ಅಂತಕ್ಕಂಥ ಕುಡ್ಲೆಲ್ಲ ಕಳೆ ಕೀಳ್ಬೇಕು ಅಂತಾರೆ. ನೋಡಿ ಬಸವಣ್ಣವರು, ಬೆಳೆಯುವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು. ಆ ಭೂಮಿಯ ಮೇಲೆ ಕಳೆ ಬೆಳೆಯಿತು, ಆ ನನ್ನೊಳಗಡೆ ಬೆಳೀತಾ ಇದೆ ಸರ್. ಅದು ನನ್ನ ಬದುಕಕ್ಕೆ ಬಿಡ್ತಾ ಇಲ್ಲ. ಆ ಕೆಟ್ಟ ಕಳೆ ಅದು. ಆ ಕಳೆ ತೆಗಿಲ್ಲ ಅಂದ್ರೆ ಬೆಳೆ ಬಂಕಾಗ್ಬಿಡುತ್ತಲ್ಲ ಸರ್. ನಿನ್ನ ಶರೀರದ ಒಳ್ಳೆ ಬೆಳೆ ಬೆಳೆಯಕ್ಕೆ ಬೆಳೆಯುವ ಭೂಮಿಯಲ್ಲಿ ಒಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಎನ್ನ ಅವಗುಣವೆಂಬ ಕಳೆ ಕಿತ್ತು ತೆಗೆಯ ಲಿಂಗ ತಂದೆ ಸುಳಿ ತೆಗೆದು ಬೆಳೆವೇನು ಅಂತ. ಸುಳಿ ಹೊಡ್ಕೊಂಡು ಬೆಳಿತೀನಿ ಅಂದ್ರೆ ಆ ಕಳೆ ತೆಗಿಬೇಕಲ್ಲ. ಆ ಕಳೆ ತೆಗಿಲಿಕ್ಕೆ ನಮ್ಮ ಮನಸ್ಸು ಅಂತಕ್ಕಂಥ ಕುಡುಗೋಲಿದೆಯಲ್ಲ, ಅದು ಮೊಂಡಾಗ್ಬಿಡುತ್ತಪ್ಪ. ಮೊಂಡಾಗುತ್ತಾ ಇಲ್ವೋ? ಆ ಮೊಂಡಾಗಿರ್ತಕ್ಕಂಥ ಕುಡ್ಲನ್ನ ಶಾರ್ಪ್ ಮಾಡಬೇಕು ಅಂದ್ರೆ, ಅದನ್ನ ಮನಸ್ಸು ಮಾಡಬೇಕು ಅಂದ್ರೆ ಏನು ಕರೆಂಟಲ್ಲಿ ಶಾರ್ಪ್ ಮಾಡ್ತೀರಾ? ಯಾವುದಾದ್ರು ಪ್ಲಗ್ಗಿಗೆ ಹಾಕ್ತೀರಾ ಕುಡ್ಲು ತಗೊಂಡೋಗಿ? ಇಲ್ಲಲ್ವಾ? ಮತ್ತೆ ಯಾವ ಪ್ಲಗ್ಗಿಗೆ ಆಗಬೇಕು? ಈ ಅನುಭವ ಮಂಟಪ ಅಂತಕ್ಕಂಥ ಪ್ಲಗ್ಗಿಗೆ ನಿಮ್ಮ ಮನಸ್ಸನ್ನು ಜೋಡಿಸ್ಬಿಡಿ, ಡೆಫಿನೆಟಾಗಿ ಚಾರ್ಜ್ ಆಗುತ್ತೆ ಅಂತೇಳಿ, ಡೆಫಿನೆಟಾಗಿ ಶಾರ್ಪ್ ಆಗುತ್ತೆ ಸರ್. ಹಾಗಾಗಿ ಬಸವಣ್ಣವರು ಸಾರ ಸಜ್ಜನರ ಸಂಘವ ಮಾಡುವುದು ದೂರ, ದುರ್ಜನರ ಸಂಘ ಬೇಡವಯ್ಯ. ಆವ ಹಾವಾದರೇನು ವಿಷವೊಂದೇ, ಅಂತವರ ಸಂಘ ಬೇಡವಯ್ಯ. ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳಕುಟ ವಿಷವೂ ಕೂಡದ ಸಂಘ ಅಂತ ಎಲ್ಲದ್ರ ಬಗ್ಗೆ ಹೇಳಿದ್ದಾರೆ ಸರ್. ಯಾರು ಸಂಘ ಮಾಡಬೇಕು, ಯಾರು ಸವಸ ಮಾಡಬೇಕು, ಇವೆಲ್ಲ ಹೇಳ್ತಾರಲ್ಲ. ನಮ್ಮ ಹಳ್ಳಿ ಕಡೆ ಜನಪದ ಹೇಳ್ತಾರೆ, ನಾ ಭಾರಿ ಛಾಯತ ಕಾರಣ ಅದು ಹೆಂಗ್ ಕೆಟ್ಟ ಅಂದ್ರೆ ಅವ್ನು ಸವಾಸ ಮಾಡಿ ಕೆಟ್ಬಿಟ್ಟ ಅಂತಾರೆ. ಇಲ್ಲಿವರೆಗೂ ಹೇಳ್ತಾರಪ್ಪ ನಮ್ಮ ಜನಪದರು ಅಂದ್ರೆ, ಅಣ್ಣ ಸವಾಸ ಮಾಡಿ ಸನ್ಯಾಸಿ ಕೆಟ್ಟ ಅಂತಾರೆ. ಇದು ಗಾದೆ ಮಾಡ್ಬಿಟ್ಟಲ್ಲ ಅವರು.
ಸನ್ಯಾಸಿ ಅಂದ್ರೆ ಒಂದು ತ್ರಿಕಾಲ ಪೂಜೆ ಮಾಡಬೇಕು. ಸವಾಸ ಕೆಟ್ಟ ಸವಾಸ ಮಾಡ್ಬಿಟ್ರೆ ಅವನು ಕೆಟ್ಟ ಅಂತಾರಲ್ಲ, ಅದು ನಿಜ ಆಗಿದೆ ಅಲ್ವಾ? ಈಗ ಇದೇನು ಎಂತೆಂಥ ಸನ್ಯಾಸಿಗಳು ಕೆಟ್ಟಿಲ್ಲಲ್ವ, ಯಾರ್ಯಾರು ಎಲ್ಲಿರ್ತಾರೆ ನೋಡಿಲ್ಲಲ್ವ ಅಂತೇಳಿ. ಎಷ್ಟು ಇದು ಒಂದು ಅನುಭವ ಕಳೆಯ ತನಕ ಒಂದು ಪಾಠ ಕಲಿಸುತ್ತೆ ಅನ್ಲಿಕ್ಕೆ. ಇದಕ್ಕಿಂತ ಮಿಗಿಲಾದಂಥ ಸೆನ್ಸ್ ಬೇಕಾ, ಇದಕ್ಕಿಂತ ಮಿಗಿಲಾದಂಥ ಕಾನ್ಶಿಯಸ್ ಬೇಕಾ ಅಂತೇಳಿ. ಇದು ನಿಜವಾದಂಥ ಜೀವನ ಪ್ರಜ್ಞೆ, ಇದು ನಿಜವಾದಂಥ ಲೋಕ ಪ್ರಜ್ಞೆ, ಇದು ನಿಜವಾದಂಥ ಲೋಕಾನುಭವ ಅಂತೇಳಿ. ಈ ಲೋಕಾನುಭವವನ್ನು ಈ ಮುಖೇನ ಒಂದು ಮ್ಯೂಚುವಲ್ ಎಕ್ಸ್ಚೇಂಜ್, ನಿಮ್ಮಿಂದ ನಾವು ಪಡೆಯೋದು, ನಮ್ಮಿಂದ ನೀವು ಪಡೆಯೋದು. ಈ ಕೊಳ್ಳುವಿಕೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ಕೇವಲ ದುಡ್ಡಿಗಷ್ಟೇ ಅಲ್ಲ, ಅದು ಕೇವಲ ಆಸ್ತಿಗಷ್ಟೇ ಅಲ್ಲ, ಕೇವಲ ವ್ಯವಹಾರಕ್ಕಷ್ಟೇ ಅಲ್ಲ, ಜ್ಞಾನಕ್ಕೂ ಕೂಡ ಇಂಥ ಕೊಳ್ಳುವಿಕೆ ಇರಬೇಕು. ನಮ್ಮ ಜ್ಞಾನ ನಿಮಗೆ ಕೊಡ್ಬೇಕು, ನಿಮ್ಮ ಜ್ಞಾನ ನಮಗೆ ಕೊಡ್ಬೇಕು, ನಮ್ಮ ಸಂಗೀತದ ಸತ್ವ ನೀವೇ ಕೇಳಬೇಕು, ನಿಮ್ಮ ಪ್ರೀತಿಯ ಚಪ್ಪಳೆ ನಮಗೆ ಕೊಡಬೇಕು ಅಂತೇಳಿ. ಈ ರೀತಿ ಸಾಂಸ್ಕೃತಿಕವಾದಂಥ ಮ್ಯೂಚುವಲ್ ಎಕ್ಸ್ಚೇಂಜ್ ಇದೆಯಲ್ಲ, ಅದಾಗಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಇಷ್ಟು ಸುದೀರ್ಘವಾದಂಥ ಲಂಬಿಸಿದಂಥ ನನ್ನ ಭಾಷಣನ ಇಷ್ಟು ತಾಳ್ಮೆಯಿಂದ ಕೇಳಿದಿರ. ಮಾತಾಡ್ತಕ್ಕಂಥ ಸರಕು ಬೇಕಾಗಿದ್ರು ಸ್ವಲ್ಪ ನಾಳೆ ಗೋಪಿ ಮನೇಲಿ ಸ್ವಲ್ಪ ಮಾತಾಡ್ಬೇಕಲ್ಲ ಸರ್, ಅದು ಸ್ವಲ್ಪ ಉಳಿಸ್ಕೊಂಡು ಅವ್ರು ಹೇಳಿದಂಥ ಹಾಡಿಗೆ ಪೂರಕವಾದಂಥ ಒಂದೇ ಒಂದು ಇಷ್ಟ ಅಂತ ಹೇಳ್ಬಿಡ್ತೀನಿ ಸರ್. ಈಗಾಗಲೇ 2 ಕಡೆ ಹೇಳಿದ್ದೀನಿ. ಅವ್ರು ಹೇಳಿದಂಥ ಹಾಡಿಗೆ ಪೂರಕವಾಯಿತು ಅಂತೇಳಿ ಒಂದು ಜನಪದರು ಕಟ್ಟಿದಂಥ ಕಥೆ ಎಷ್ಟು ಚೆನ್ನಾಗಿದೆ ಅಂದರೆ, ಅವ್ರ ಅಪ್ಪ ಸಾಯ್ಬೇಕಾದ್ರೆ ಮಗನಿಗೆ ಕರೆದು ಹೇಳಿದ, ಮಗನೇ ಇನ್ನೊಂದು ವಾರಗಳು ನಾನು ಸಾಯ್ತಾ ಇದ್ದೀನಿ, ಆ ಸಾಯೋ ಟೈಮಲ್ಲಿ ನೀನೇನು ನಡ್ಸ್ಕೊಳ್ಬೇಕು, ಒಂದು ಮಾತು ನಡ್ಸ್ಕೊಳ್ಬೇಕು ನೀನು ಅಂತೇಳಿ. ಅಯ್ಯೋ ಅದೇನು ಹೇಳಪ್ಪ, ನೀನು ಏನು ಹೇಳ್ತೀಯ ನಡ್ಸ್ಕೊಳ್ತೀನಿ ಕಣಪ್ಪ ಅಂದ. ಏನಿಲ್ಲ ಮಗನೇ, ನಾನು ಸಾಯೋ ದಿವಸ ನನ್ನ ಸತ್ತೋದ್ಮೇಲೆ ನೀನು ಸಮಾಧಿ ಮಾಡಿ ಬರ್ತೀಯಲ್ಲಪ್ಪ, ಈ ಸಮಾಧಿ ಮಾಡೋ ದಿವಸ ನಾನು ಮೊನ್ನೆ ಸಕ್ಕರೆ ಬಣ್ಣದ ಒಂದು 1000 ರೂಪಾಯಿ ಕೊಟ್ಟು ಒಳ್ಳೆ ಹೊಸ ಚಪ್ಪಲಿ ತಂಡಿದ್ದೀನಿ, ಅವು ಸರಿ ಹಾಕೋಣಕ್ಕೆ ಇಲ್ಲ, ಆ ಚಪ್ಪಲಿ ನಾನು ಗುಂಡಿ ಹೊಡೆಕಿಟ್ಟು ನನ್ನ ಸಮಾಧಿ ಜೊತೆಗೆ ಮಣ್ಣು ಮಾಡ್ಬಿಡು ಅಂತೇಳಿ. ನಿಮ್ಮ ಮಗ ಬಿಡಪ್ಪ ಅದಕ್ಕೇನಂತ ಪಾಪ ಇಷ್ಟ ಆಸೆ ಪಡ್ತಿದ್ದೀಯ ಅಂದರೆ, ಸರಿ ಮಾಡಪ್ಪ ಬಿಡಪ್ಪ ಅಷ್ಟೇ ಮಾಡ್ತೀನಿ ಒಪ್ಕೊಂಬಿಟ್ಟ. ಒಂದು 15 ಮೇಲೆ ಅಪ್ಪ ಸತ್ತೋಗ್ಬಿಟ್ಟ. ಇನ್ನೇನು ಸಮಾಧಿ ಮಾಡೋಕ್ಕೆಲ್ಲ ಓಡಬೇಕು, 500 ಬಂದರೆ ಜಂಗಮರು ಬಂದರೆ ಜನ ಎಲ್ಲ ಬಂದಿದ್ದಾರೆ. ಮಗ ಅಣ್ಣ ಹಿಂಗೆ ನಮ್ಮಪ್ಪ ಹೋಗ್ಬೇಕಾರೆ ಹೇಳ್ಬಿಟ್ಟಿದ್ದು ಕಣ, ದಮ್ಮ ಅಂತೀನಿ, ನನ್ನ ಚಪ್ಪಲಿ ತಗೊಂಡೋಗ್ಬೇಕು ಕಣ ಅಂದರು. 500 ಒಂದು ಮಾರು ಓಡ್ಬಿಟ್ರೆ ಹೋಗ ಮಾರೆ, ಇಂಥ ವೇಟ್ ಸಮಾಧಿ ಮಾಡಿಲ್ಲ ಚಪ್ಪಲಿ ಇಡ್ತಾರೆ. ಯಾವ ಹೇಳೇ ಇಂಥ ಸಮಾಧಿ ನಾನು ಮಾಡಕ್ಕೆ ಬರಲ್ಲಪ್ಪ ಅಂದ್ರೆ, ಆಗಲ್ಲಪ್ಪ ಅಂದರು. ಊರವರೆಲ್ಲ ಸೇರಿಸ್ರು ಪಂಚಾಯತಿಗೆ. ಏನೋ ನಮ್ಮ ಅಪ್ಪ ಹೇಳಿ, ಸುಂದರ ಮಾರೆ ನಮ್ಮೂರಾಗ ಇಂಥವೆಂದು ನೋಡಿಲ್ಲ ಮಾರೆ, ಯಾವನಾರು ಚಪ್ಪಲಿ ಇಡ್ತಾನೆ, ನಿಮ್ಮ ಅಪ್ಪ ಹೇಳ್ತಾನೆ ಇವೆಲ್ಲ ಆಗಲ್ಲಪ್ಪ ಅಂತೇಳಿ 3 ಗಂಟೆ ತನಕ ಪಂಚಾಯತಿ ಆಗ್ಬಿಡ್ತು ಸರ್. ಕಡೆಗೆ ಆಗಲೇ ಇಲ್ಲ, ಯಾರು ಒಪ್ಪಲೇ ಇಲ್ಲ. ಹಂಗೆ ಸಮಾಧಿ ಮಾಡಿದ್ರು, ಬಂದರು. ಅಪ್ಪನ ಆಸೆ ಇರಲಿಲ್ಲ. ಅದ್ರ ಅಪ್ಪ ಭಾರಿ ಬುದ್ಧಿವಂತ. ವಾಪಸ್ ಬರೋದ್ರೊಳಗಡೆ ಅವರು ಪೋಸ್ಟ್ ಮ್ಯಾನ್ಗೆ ನಮ್ಮ ಪುಟ್ಟಣ್ಣನ ಕೈಲಿ ಯಾರ ಕೈ ಒಂದು ಪತ್ರ ಕೊಟ್ಟಿದ್ದೆ, ಗೋಪಿ ಇದನ್ನು ವಾಪಸ್ ಬಂದ್ಮೇಲೆ ನನ್ನ ಮಗನಿಗೆ ಕೊಡು ಅಂತೇಳಿ. ಆ ಮಗನಿಗೆ ಕೊಟ್ಟು ನೋಡ್ತಾನೆ, ಅಪ್ಪ ಅಪರೂಪದ ಲೋಕಾನುಭವದ ಮಾತು ಹೇಳಿದ, ಮಗನೇ ನನಗೆ ಗೊತ್ತು ಯಾಕೆ ಇದನ್ನು ಹೇಳಿದೆ ಅಂದರೆ, ಯಾರು ಚಪ್ಪಲಿ ನನ್ನ ಜೊತೆ ತಗೊಂಡೋಗಿ ಬಿಡಲ್ಲ, ಸಮಾಧಿ ಒಳಗಡೆ ಸೇರಿಸಲ್ಲ ಅಂತ ಗೊತ್ತಿತ್ತು. ಆದ್ರೆ ನಿನಗೊಂದು ಜೀವನ ಅನುಭವ ಬೇಕಾಯ್ತೇನು ಅಂದರೆ, ಜುಜುಬಿ 800 ರೂಪಾಯಿ ಚಪ್ಪಲಿ ತಗೊಂಡೋಗಿ ಈ ಸಮಾಜ ಬಿಡಲಿಲ್ಲ, ಇನ್ನು ನಾನು ಗಳಿಸಿರೋ ಆಸ್ತಿ ಬಿಡ್ತಾರ, ಅಥವಾ ಬಂಗಾರ ಇಡ್ತಾರ, ಅಥವಾ ಇನ್ನೇನಾದ್ರು ಕೋಟಿ ಬ್ಯಾಲೆನ್ಸ್ ಬರುತ್ತಾ? ಈ ಸತ್ಯ ನಿನಗೆ ಗೊತ್ತಾಗಲಿ, ಸ್ವಾನುಭವಕ್ಕೆ ಬರಲಿ ಅಂತಕ್ಕಂಥ ಕಾರಣಕ್ಕೋಸ್ಕರ ಈ ದೃಷ್ಟಾಂತ ನೆನಪು ಮಾಡಿದ್ದೆ. ನೀನೇನು ಚಿಂತೆ ಮಾಡಬೇಡ, ಈ ಅನುಭವದಿಂದ ಒಂದೇ ಅಂತ ಹೇಳ್ಕ, ಯಾಕಷ್ಟೇ 1000 ರೂಪಾಯಿ ಚಪ್ಪಲಿನೇ ತಗೊಂಡೋಕ್ಕಾಗಲಿಲ್ಲ, ಹಾಗಾಗಿ ನಾವು ಯಾರೂ ತಗೊಂಡೋಕ್ಕಾಗಲ್ಲ, ತಗೊಂಡೇ ಹೋಗೋದಾದ್ರೆ 2 ಮಾತ್ರ ಅಂತೇಳಿ. ಅದ್ಯಾವುದು ಅಂದರೆ ಒಂದು ಒಳ್ಳೇದು ಒಂದು ಕೆಟ್ಟದು ಅಂತೇಳಿ. ಹೋಗೋ ಕಾಲದಲ್ಲಿ ಇಡೀ 4 ಜನ ಮಾತಾಡ್ತಿರ್ಬೇಕು, ಅಣ್ಣ ಇರ್ಬೇಕಿತ್ತು ಕಣ, ನಾವು ಇನ್ನೊಂದು 4 ದಿವಸ ಇರ್ಬೇಕಿತ್ತು ಕಣ, ಸುಮ್ಮನೆ ಅವ್ನು ಅಡ್ಡಾಡಿ ಒಂದು ಕಳೆ ಕಾರಣ, ದೇವ್ರ ಎಂತ ನಿಷ್ಕರುಣಿ ಅವನ್ ಕರ್ಕೊಂಡ್ಬಿಟ್ಟ ಕಾರಣ ಅಂತ ಮಾತಾಡ್ಬಿಟ್ರೆ ನಿನ್ನ ಬದುಕು ಸಾರ್ಥಕ ಆಗಿದೆ ಅಂತೆ. ಇಲ್ಲಪ್ಪ ಭಗವಂತ ದೊಡ್ಡ ಮಾರ್ಯ, ಇಟ್ಟಿಸ್ಬಿಟ್ಟಿದ್ದು ಹೆಚ್ಚವನು, ಇನ್ನೂ ಸ್ವಲ್ಪ ಬಿಚ್ಚಿದ್ದು ಯಾರ್ಯಾರ ಮನೆ ಹಾಳು ಮಾಡೋಣ, ಏಸೇ ಹೊಡೆದಾಡ್ಸೋನು, ಸದ್ಯ ಬೇಗ ಕರ್ಕಂಡ ಅಂದ್ಬಿಟ್ರೆ ಕೊಲಾಪ್ಸ್ ಅಂತೇಳಿ. ಅದು ನಿರರ್ಥಕವಾದಂಥ ಜೀವನ ಅಂತೇಳಿ. ಬದುಕಿನ ಸಾರ್ಥಕತೆಗೆ ಬೇಕಾದಂಥ ಎಲ್ಲ ಈ ನಲ್ನುಡಿಗಳನ್ನ, ಎಲ್ಲ ಈ ಜೀವನದ ಪ್ರೇರಣಾ ನುಡಿಗಳನ್ನ ಒಂದು ರೀತಿ ಹಂತಕ್ಕಂಥ ಕಾರ್ಯ ನಮ್ಮ ರೋನ್ ಹೇಳ್ತಾ ಇದ್ದೆ. ರೋನ್ ನೋಡಿದ ತಕ್ಷಣ ಅನ್ಸುತ್ತಲ್ಲ ನಿಮಗೆ, ನಮ್ಮ ಹುಡುಗರು ಹಿಂಗಿದ್ರೆ ಏನು ವಯಸ್ಸು ಎಂತ ಅದ್ಭುತವಾದ ಒಂದು ಚಿಕ್ಕ ವಯಸ್ಸು, ಅದು 20-21 ವರ್ಷ 22 ವಯಸ್ಸು ಅಂದ್ರೆ ಈ ಟೈಮ್ ನಿಮ್ ಜೊತೆ ಇರೋದಲ್ಲ, ಇಂಥ ಸಾಹಿತ್ಯದ ಸಂವಾದದಲ್ಲಿ ಇರೋದಲ್ಲ. ಆ ವಯಸ್ಸಿನವ್ರು ನೋಡಿ ಯಾರ್ಯಾರು ಎಲ್ಲೆಲ್ಲಿರ್ತಾರೆ ಅಂತೇಳಿ. ಪ್ರಾಯಶಃ ನಮ್ಮ ಮುಂದೆ ಕೂಡ ಇಂಥ ಹುಡುಗರಕ್ಕೆ ಸಾಧ್ಯ ಇದೆ. ಅಂತ ಒಂದು ಅದ್ಭುತವಾದಂಥ ಯುವಪಡೆ ಕಟ್ಟಬೇಕಲ್ಲ ಸರ್. ಆ ಯುವಶಕ್ತಿನೇ ರಾಷ್ಟ್ರದ ನಿಜವಾದ ಸಾರ ಅಂತೇಳಿ. ಅಂತ ಯುವಶಕ್ತಿ ಸಾರ ಅಂತಕ್ಕಂಥದ್ದು ಯಾವುದೋ ಕುಡಿಯೋದ್ರಲ್ಲಿ, ಯಾವುದೋ ತಿನ್ನೋದ್ರಲ್ಲಿ, ಯಾವುದೋ ಗುಟ್ಕಾಗಿದ್ರಲ್ಲಿ ಇಡೀ ಶಕ್ತಿ ಅಪವ್ಯಯ ಆಗ್ತಾ ಇದೆಯಲ್ಲ, ಅದನ್ನ ಸರಿದಾಗಿ ತರಬೇಕಲ್ಲ ಸರ್. ಆ ತರ್ತಕ್ಕಂಥ ನಿಟ್ಟಿನಲ್ಲಿ ತಂದೆಯಾಗಿ ನನ್ನ ಪಾತ್ರೆ, ತಾಯಿಯಾಗಿ ನನ್ನ ಪಾತ್ರೆ, ಜನನಾಯಕರೇ ನಮ್ಮ ಪಾತ್ರೆ, ಮಾಧ್ಯಮದ ಪಾತ್ರೆ, ಸಂಘ ಸಂಸ್ಥೆ ಪಾತ್ರೆ, ಎಲ್ಲ ಪಾತ್ರದ ಒಂದು ಪರಿಚಯ ಮಾಡ್ಕೊಳ್ಲಿಕ್ಕೆ, ಜವಾಬ್ದಾರಿನ ಎಚ್ಚರಿಸಲಿಕ್ಕೆ ಇಂಥ ವಿನೂತನವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವ್ರು ಹೇಳಿದಾಗ 3-4 ವರ್ಷದ ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಮೊಳಗಡೆ ಎಲ್ಲಿವರೆಗೂ ಕಸುವಿರುತ್ತೋ, ಎಲ್ಲಿವರೆಗೂ ನಿಮ್ಮಂಥವ್ರ ಸಹಕಾರ, ಎಲ್ಲಿವರೆಗೂ ಭೂಷಣ್ ಅಂತ ಪ್ರಾಯೋಜಕರ ಗೋಪಿ ಅಧಿಕಾರಿ ಅವ್ರು ಹೇಳಿದ್ರಲ್ಲ ಅಂಥವ್ರ ಸಹಕಾರ ಇರುತ್ತೋ ಅಲ್ಲಿವರೆಗೂ ಈ ಲೋಕಯಾತ್ರೆ ಅಂತಕ್ಕಂಥದ್ದು, ಸಾಹಿತ್ಯದ ರಥಯಾತ್ರೆ ಅಂತಕ್ಕಂಥದ್ದು ಇದನ್ನು ಮುಂದುವರಿಯುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ಪದ, ಎಲ್ಲ ಬೆಂಬಲ ನಿಮ್ಮಿಂದ ಸಿಗಲಿ, ಆ ಭಗವತ್ ಪ್ರೇರಣೆ ಸದಾ ಇರಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಇಷ್ಟೊತ್ತು ಮಾತುಗಳಿದಂಥ ನಿಮಗನ್ಸಿ, ವೇದಿಕೆ ಮೇಲೆ ಇರ್ತಕ್ಕಂಥ ಇವರಿಗೆಲ್ಲ ಅನಿಸಿ, ವಿಶೇಷವಾಗಿ ನಮ್ಮ ನರೇಂದ್ರ ನಾವು ಕೂಡ ಎಂಟರ್ಪ್ರಿನಿಯರ್, ಒಂದು ಉದ್ಯಮಿ ಕೈ ಹಾಕಿದ್ದೀವಿ ಅಂದರೆ ಅವರಂಥ ಪ್ರೇರಣೆ ಅಂತೇಳಿ
ನನ್ನ ಮನೆ ಯಾರೊಬ್ರು ನಾಯಕರ ಹತ್ರ ಮಾತಾಡ್ತಾ ಇದ್ದೆ, ಹೆಂಗಾರು ಬಂದು ನೋಡ್ಬೇಕು ಸರ್ ನಾನು. ಅವರೆಲ್ಲ ಬಾಳೆಹೊನ್ನೂರ ಈ ಕಡೆ ಸಂಬರ್ಕಾಲ್ ಅಲ್ಲಿ ವಿಠಲರಾಯರೆಲ್ಲ ಮಾಡಿದ್ದು ಉಪ್ಪಿನಕಾಯಿನೆಲ್ಲ ಫಾರಿನ್ ಕಳಿಸ್ತಿದ್ದು ಎಲ್ಲವೂ ನಾವು ನೋಡಿದೆವು. ಅದು ಪ್ರಾಕ್ಟಿಕಲ್ ಆಗಿ ಒಂದು ಚಿಂತನೆ ಮನಸ್ಸಿಗೆ ಬಂದ ತಕ್ಷಣ ಈ ಸಕ್ರಪಟ್ಟಣದಲ್ಲಿ ಒಂದು ಉದ್ಯೋಗ ಕೊಟ್ಟಿದ್ದಾರೆ, 10-15 ಜನ ಒಂದು ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ. ಅವೆಲ್ಲರಿಂದ ಪ್ರೇರಿತರಾಗಿ ನಾವು ಕೂಡ ಒಂದು ಸಣ್ಣ ಉದ್ಯಮ ಮಾಡಿದೀವಿ. ನಿಮ್ಮ ಹತ್ರ ಕಡೆಗೆ ನಂದೊಂದು ಸ್ವಾರ್ಥ, ಭಾಷಣದ ಎಲ್ಲ ಮಾಡಿಬಿಟ್ಟು ಕಡೆಗೂ ಇನ್ನೊಂದು ಮುಂದಿಟ್ಬಿಟ್ಟು ಅಂತ ಅನ್ಸ್ಬೋದು ನಿಮಗೆ. ನಾನು ಇಡ್ತಾ ಇದ್ದೀನಿ ಬಂಧುಗಳೇ, ನಮ್ಮದೊಂದು ಫುಡ್ ಕಲ್ಚರ್ ಅಂತಿದೆ, ನಮಗೆ ನಮ್ಮದೇ ಆದಂಥ ಆಹಾರ ಸಂಸ್ಕೃತಿ ಅಂತಿದೆ. ನಾವು ಏನು ಬೇಕು ತಿನ್ನೋದಲ್ಲ, ಇವತ್ತು ಅವ್ನು ಏನು ಬೇಕು ತಿಂತಾರೆ ಅಂತಲೇ ಏನೇನಾದ್ರು ಕೊಡೋಕೆ ಬಿಟ್ಟಿದ್ದಾರೆ, ಅದನ್ನ ನಾವು ಯೋಚನೆ ಮಾಡಿಬಿಟ್ಟಿದ್ದೀವಿ. ಕೊಡೋದೇ ಆದರೆ ಒಂದು ಒಳ್ಳೇದು ಕೊಡೋಣ ಅಂತೇಳಿ ಇಲ್ಲಿರ್ತಕ್ಕಂಥ ನಮ್ಮ ತಾಯಂದ್ರಿಗಿದ್ದಾರೆ. ಆ ಕೆಲಸ ಅನ್ನೋದು ನೋಡಿ ನಾವು ಭಾರಿ ವರ್ಷ ಯೋಚನೆ ಮಾಡಿದ್ವಿ. ನೀವು ಯಾವುದೇ ಸಿಹಿ ಪದಾರ್ಥಕ್ಕೆ ಕಂಪೇರ್ ಮಾಡದೇ ಇರ್ತಕ್ಕಂಥ ನಮ್ಮ ಗ್ರಾಮೀಣ ಪರಿಸರದ ಒಂದು ಸಾಂಪ್ರದಾಯಿಕ ಸ್ವೀಟ್ ಅಂತ ಯಾವ್ದಾದ್ರು ಇದ್ರೆ ಅದು ಡೆಫಿನೆಟ್ ರಾಗಿ ಕೆಲಸ ಅಂತೇಳಿ ತಿಂತೀನಿ. ನಾವು ಈಗಾಗಲೇ ಅದ್ರ ಬಗ್ಗೆ ಪ್ರಯೋಗ ಮಾಡಿ ರಿಸಲ್ಟ್ ತಗೊಂಡಿದ್ದೀವಿ. ನಾವು ಹೇಗಿದೆ ನರೇಂದ್ರಣ್ಣ ಅಂದರೆ, ನಾವು ಇಲ್ಲಿವರೆಗೆ ಎಲ್ಲೆಲ್ಲಿ ಸಪ್ಲೈ ಮಾಡಿದ್ದೀನೋ ಅವರೆಲ್ಲರೂ ವಾಪಸ್ ಫೀಡ್ಬ್ಯಾಕ್ ಕೊಡ್ತಾರೆ. ಮೊನ್ನೆ ನಮ್ಮ KBM ಸಾಹೇಬ್ರ ಫಂಕ್ಷನ್ಗೆ 5,000 ಪೀಸ್ ಕಳಿಸಿದ್ವಿ. ಮಹೇಶ್ನ ತಪ್ಪು ಮಾಡಿಬಿಟ್ಟೆ, ಮಹೇಶ್ನ ಇನ್ನೊಂದು 2,000 ಬೇಕಾಯ್ತು ಅಂತೇಳಿ 5,000 ಪೀಸು ಶಾರ್ಟೇಜ್ ಬಂದವೆ. ಇದು ಖಚಿತವಾಗಿ ನಾಳೆ ಭೂಷಣ್ ಹೇಳೋದು ಇದೇ ಮಾತು, ಗೋಪಿ ಹೇಳೋದು ಇದೇ ಮಾತು. ಕಣ ಇಲ್ಲ ಕಣ, ಇನ್ನೊಂದು 200 ಬೇಕಾಯ್ತು ಕಣ, ಎಲ್ಲ 2 ಲಕ್ಷ ಬಿಟ್ರು ಕಣ ಅಂತೆ. ಅದು ಲಾಡು ತಿಂದಂಗೆ ಅರ್ಧ ಇಟ್ಟು ಅರ್ಧ ಎಲೆಯಲ್ಲಿ ಬಿಡೋದಲ್ಲ, ಜಿಲೇಬಿ ಅರ್ಧ ಇಟ್ಟು ಅರ್ಧ ಎಲೆಯಲ್ಲಿ ಬಿಡೋದಲ್ಲ, ಮೈಸೂರು ಪಾಕದಿಂದ ಅರ್ಧ ಬಿಡೋದಲ್ಲ, ತಿಂದ್ರು ಪೂರ ತಿಂತಾರೆ ಸೇಣ, ಇಲ್ಲ ಇನ್ನೊಂದು ಪೀಸ್ ಬೇಕು ಅಂತ. ಯಾಕೆ ಇಷ್ಟು ಅಭಿಮಾನದಿಂದ ಹೇಳ್ತೀನಿ ಅಂದರೆ ಅಂತ ಒಂದು ಉದ್ಯಮಕ್ಕೆ ಕೈ ಹಾಕಿದ್ದೀವಿ. ನಿಮ್ಮಲ್ಲಿ ಯಾವುದಾದ್ರೂ ಸಣ್ಣ ಸಣ್ಣ ಫಂಕ್ಷನ್ ನಾಮಕರಣ ಆದರೆ, ಗೃಹ ಪ್ರವೇಶ ಆದರೆ, ಇನ್ನೊಂದು ತಿಂಗಳು ತುಂಬಿದ್ದು ಮಾಡಿದರೆ ಏನೇನೋ ಮಾಡಿಸ್ಬೇಡಿ, ಇಂಥ ರಾಗಿ ಕೆಲಸ ಮಾಡಿಸಿ. ಚಿಗಣಿ ಮಾಡ್ತಾ ಇದ್ದೀವಿ ನಾವು, ಚಿಗಣಿ ಉಂಡೆ ಅಂತ. ಇದರಿಂದ ಈ ಅನುಭವ ನಾನು ಎಷ್ಟೊಂದ್ಸರಿ ಹಂಚ್ಕೊಂತೀನಿ. ಇನ್ನು ಮುಂದೆ ನಾನು ಅನ್ಸುತ್ತೆ ಇನ್ನೊಂದು 16 ವರ್ಷದೊಳಗೆ ನೀವು ಚಿಗಣಿ ತಿನ್ನಬೇಕು ಅಂದ್ರೆ ಎಳ್ಳೆ ಸಿಗಲ್ವೇನೋ ಅಂತೇಳಿ ಅಂತ ಎಳ್ಳು ಪಡಿಲಿಕ್ಕೆ ನಾನು ಎಲ್ಲಿ ತನಕ ಹೋಗಿದ್ದೀನಿ ಅಂದರೆ ಚಳ್ಳಕೆರೆ ತನಕ ಸುತ್ತಾಡ್ಕೊಂಡು ಬಂದೀನಿ. ನನಗೆ ಸಮಾಧಾನ ಆಗ್ತಕ್ಕಂಥ ಎಳ್ಳು ಸಿಕ್ಕಿಲ್ಲ ಅಂತೇಳಿ. ನಾವು ಚಿಗಣಿ ತಿಂತೀವಿ, ದೀಪಾವಳಿ ಹಬ್ಬದಲ್ಲಿ ಆರತಿ ಮಾಡ್ತೀವಲ್ಲ, ಆ ಚಿಗಣಿ ಉಂಡೆ ಸ್ಪೆಷಾಲಿಟಿ ನೋಡಿ. ಆ ಬೆಂಗಳೂರಿಗೆ ಆ ಟೇಸ್ಟ್ ರುಚಿ ಇಳಿಸ್ಬಿಟ್ಟಿದ್ದೀವಿ. ಅವ್ರು ಹಾಗಾಗಿ ಈಗ ಇವತ್ತೊಂದು 1,000 ಚಿಗಣಿ ಕಳಿಸಿದ್ವಿ ಮನೆ 3 ದಿವಸದಲ್ಲಿ. ಈ ವರಮಹಾಲಕ್ಷ್ಮಿ ಹಬ್ಬಲ್ಲ, ಅಪ್ಪಾಜಿ ಚಿಗಣಿ ಪೂರ ಖಾಲಿ ಆಯಿತು, ನಾಳೆ ಕಳಿಸ್ರಿಂದ ಅಂತೇಳಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ ನಿಮ್ಮ ಖುಷಿಗೆ ನೀವು ಕೂಡ ಐ ಆಮ್ ಆಲ್ಸೋ ಒನ್ ಅಮಾಂಗ್ ಯು, ನಾವು ಕೂಡ ನಿಮ್ಮ ಮನೆ ಮಗ ಅಂತೇಳಿ ನಿಮ್ಮ ಮನೆಯೊಳಗೆ ಒಪ್ಪ ಅನ್ನೋ ಕಾರಣಕ್ಕೋಸ್ಕರ ನನ್ನ ಸ್ವಾನುಭವದ ಒಂದು ಉದ್ದಿಮೆಯನ್ನು ಕೂಡ ಇದರಲ್ಲಿ ಹೇಳ್ತಾ ಪ್ರಾಯಶಃ ನರೇಂದ್ರ ಸರ್ ನೀವು ಬಂದು ಕೊಡ್ತಿರೋದು ಒಬ್ಬ ಉದ್ದಿಮೆದಾರರ ಭಕ್ಷ್ಯ ಇದೆ. ನಮ್ಮ ಪ್ರೀತಿಯನ್ನು ಏನು ಕೊಡೋಕ್ಕಾಗಲ್ಲ ಸರ್, ಒಂದು ಸಣ್ಣ ಹೂ ಕೊಡ್ತೀವಿ ಸರ್, ನೀವು ಬಂದು ಇಸ್ಕೋಬೇಕು ಅಂತೇಳಿ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.